ನಿನ್ನೆ ದಿವಸ ಶರೀಫ್ ಅಜ್ಜನ, ಶರೀಫ್ ಸಾಹೇಬನ, ಶಿಶುನಾಳ ಶರೀಫನ ಜೀವನ ಬೆಳೆದು ಬಂದ ಬಗೆಯನ್ನು ನೋಡ್ತಾ ಒಂದು ಹಂತದಲ್ಲಿ ಆತ ಗುರು ಗೋವಿಂದ ಭಟ್ಟರ ಕೃಪೆಗೆ ಬಂದಾಗ ಆ ಬ್ರಹ್ಮೋಪದೇಶವನ್ನು ಮಾಡಿದಂಥದ್ದು, ಆ ಉಪದೇಶ ಮಾಡಿ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದಂಥದ್ದನ್ನು ನೋಡಿದ್ವಿ. ಗುರು ದೊರಕಿದ ನನಗೆ ಅಂತ ಸಂತೋಷದಿಂದ ಶಿಶುನಾಳ ಶರೀಫ ಹಾಡ್ತಾನೆ. ಆ ಬ್ರಹ್ಮೋಪದೇಶ ಆದಮೇಲೆ ಗೋವಿಂದ ಭಟ್ರು ದೊಡ್ಡ ಕೆಲಸ ಮಾಡ್ತಾರೆ. ಶಿಷ್ಯನನ್ನ ಅಧ್ಯಾತ್ಮದ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಅವನು ಯೋಗ ಸಿದ್ಧಿಗಳನ್ನ ಕೊಡೋಕೆ ಶುರು ಮಾಡ್ತಾರೆ. ಇದು ಇಬ್ಬರಿಗೂ ಬೇಕಾಗ್ತದೆ. ಆ ಯೋಗ ಸಾಧನೆ ಮಾಡ್ಬೇಕಾದ್ರೆ ಶಿಷ್ಯನಿಗೂ ಶಕ್ತಿ ಇರಬೇಕು, ಗುರುವಿಗೆ ಅದು ನೀಡುವಂತ ಶಕ್ತಿ ಇರಬೇಕು. ಅವರಿಬ್ಬರ ನಡುವೆ ಅತ್ಯಂತ ಸಾಮೀಪ್ಯ ಇದ್ರೆ ಅದು ನಾವು ಹೇಳಿದ ಕಮ್ಯೂನಿಯನ್ ಅಂತೇವೆ. ಕಮ್ಯುನಿಕೇಶನ್ ಅನ್ನೋದಿಲ್ಲ. ಕಮ್ಯುನಿಕೇಶನ್ ಸಂವಹನ ಆಯ್ತು, ಬಾಯಿಂದ ಹೇಳ್ಬೇಕಾದ್ರು. ಮಾತಾಡದೆ ತಿಳಿಯುವಂತಹ ಕಮ್ಯೂನಿಯನ್ ಅಂತಿದೆಯಲ್ಲ, ಅದಾದಾಗ ಮಾತ್ರ ಗುರು ಶಿಷ್ಯ ಸಂಬಂಧ ಸಾರ್ಥಕ ಆಗುವಂತಹದ್ದು. ನಮ್ಮ ಸ್ವಾಮಿ ವಿವೇಕಾನಂದರ ಜೀವನ ನೋಡಿದಾಗ ಎಷ್ಟೊಂದು ಜನ ಅವರೊಂದಿಗೆ ಮಾತನಾಡದೆ ಅವ್ರ ಶಿಷ್ಯರಾಗಿ ಹೋಗಿದ್ದಾರೆ. ಬರೀ ಅವ್ರು ನೋಡಿ, ಅವ್ರ ಮೊದಲನೇ ವಿದ್ಯಾರ್ಥಿ ಶಿಷ್ಯ ಆಗಿದ್ದಂಥವನು ಹಾಗೇನೆ ಪ್ಲಾಟ್ಫಾರ್ಮ್ ಮೇಲೆ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿದ್ದವನು ಶರಶ್ಚಂದ್ರ ಗುಪ್ತಾ ಅಂತ. ಇವರು ವಿವೇಕಾನಂದರು ಹೇಳಿದ್ರು ನೀರು ತುಂಬ್ಕೋಬೇಕು ಅಂತ ಹೇಳಿದ್ರು. ನೀರು ತುಂಬ್ಕೊಳಕ್ ಹೋದಾಗ ಪೋಸ್ಟ್ ಸ್ಟೇಷನ್ ಮಾಸ್ಟರ್ ನೋಡ್ದ ಇವ್ರನ್ನ. ಆ ಕಣ್ಣು ನೋಡ್ದ, ಈ ಕಣ್ಣೆಲ್ಲೋ ನೋಡಿದ್ದೀನಿ, ನನ್ನ ಕನಸಿನೆಲ್ಲ ಬಂದಿದೆ ಕಣ್ಣಿದು ಅಂತ ಅನ್ಕೊಂಡ. ಹೋಗಿ ಕೇಳ್ದ, ಸ್ವಾಮೀಜಿ ಎಲ್ಲಿ ಹೊರಟಿದ್ದೀರಿ, ನಮ್ಮಲ್ಲಿ ಇಳ್ಕೋತೀರಾ ಒಂದ್ ದಿವಸ ಅಂತ. ಇಳ್ಕೋತೀನಪ್ಪ ಆದ್ರೆ ಒಂದು ಕಂಡೀಷನು, ನಾಳೆ ಹೋಗ್ಬೇಕಾದ್ರೆ ಟಿಕೆಟ್ ಕೊಡಿಸ್ಬೇಕು, ನನ್ನ ಕಡೆ ದುಡ್ಡು ಇಲ್ಲ ಅಂದ್ರು. ಅದು ಅಡ್ಡಿ ಇಲ್ಲ ಅಂದ. ಸ್ಟೇಷನ್ ಹಿಂಭಾಗದಲ್ಲೇ ಸ್ಟೇಷನ್ ಮಾಸ್ಟರ್ ಮನೆ. ಅವನಿನ್ನೂ ಮದುವೆ ಆಗಿಲ್ಲ ಹುಡುಗ, 28-29 ವರ್ಷದವನು. ನೀವು ಮನೆಗೆ ಹೋಗಿ ಸ್ನಾನ ಮಾಡಿ ಕರ್ಕೊಂಡೋದ. ಸ್ನಾನ ಮಾಡಿ ನಾನು ಇನ್ನೊಂದು ಟ್ರೈನಿಗೆ ಸಿಗ್ನಲ್ ಕೊಟ್ಟು ಬರ್ತೇನೆ ಅಂತ ಮನೆಗೆ ಹೋದ. ಹೋಗೋದು ಸ್ನಾನ ಮಾಡಿ ವಿಭೂತಿ ಹಾಕೊಂಡು ಭರ್ಜರಿಯಾಗಿ ತಮ್ಮ ಕಂಚಿನ ಕಂಠದಲ್ಲಿ ಹಾಡ್ತಾ ಇದ್ದಾರೆ. ನನ್ನ ಪ್ರಿಯೆ ನನ್ನ ಬಳಿಗೆ ಬರುವಾಗ ವಿಭೂತಿ ಹಾಕೊಂಡು ಬರಬೇಕು ಅಂತ ಒಂದು ಬಂಗಾಲಿ ಹಾಡು. ಈ ಹುಡುಗ ಬಂದ, ಸ್ಟೇಷನ್ ಮಾಸ್ಟರ್ ಧ್ವನಿ ಕೇಳಿಸ್ತು, ಹಾಡು ಕೇಳ್ಕೊಂಡ, ಏನ್ ಅನ್ನಿಸ್ತೇನೆ ಮತ್ತೆ ವಾಪಸ್ ಹೋದ. ಮತ್ತೊಂದು ತಾಸು ಬಿಟ್ಟು ಬಂದ. ಆವಾಗ ಸ್ಟೇಷನ್ ಮಾಸ್ಟರ್ ಯೂನಿಫಾರ್ಮ್ ಇಲ್ಲ. ಬಂದವನೇ ಕಾಲು ಮುಟ್ಟು ನಮಸ್ಕಾರ ಮಾಡಿ ನಿಮ್ ಶಿಷ್ಯ ಆಗ್ತೀನಿ, ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂದ. ಅವ್ರಂದ್ರು ಮಾರೆ ನನ್ನ ಹೊಟ್ಟೆಗೆ ಕಷ್ಟ ಆಗಿದೆ, ನೀನ್ ಹೊಟ್ಟೆಗೆ ಒಂದು ಎಲ್ಲಿ ಹಾಕ್ಲಿ ಇನ್ನ ಅಂತ. ಇಲ್ಲ ನನಗೆ ಗೊತ್ತಿಲ್ಲ ಬರ್ತೀನಿ ಅಂತ ಮೊದಲೇ ಶಿಷ್ಯ ಆಗ್ಬಿಟ್ಟ. ಮಾತೇ ಇಲ್ಲ. ಅದಕ್ಕೆ ಹೇಳ್ತಾರೆ, ವೆನ್ ಸಮಥಿಂಗ್ ಹ್ಯಾಪನ್ಸ್ ಲೈಕ್ ದಿಸ್ ದೇರ್ ಇಸ್ ಓನ್ಲಿ ಎ ಕಮ್ಯೂನಿಯನ್ ಬಿಟ್ವೀನ್ ದಿ ಮಾಸ್ಟರ್ ಅಂಡ್ ದಿ ಡಿಸೈಪಲ್, ಬಟ್ ನೋ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಪತ್ರೋತ್ತರ, ಇಮೇಲು, ಸ್ನೇಹ ಮೇಲು, ಆಮೇಲೆ ಆಯ್ತು. ಅದು ಯಾವುದೂ ಮೇಲಿಲ್ದೇನೆ ಇದಾಗುವಂತಹದ್ದು ಇದೆಯಲ್ಲ, ಇದು ಕಮ್ಯೂನಿಯನ್. ಇಲ್ಲಿ ಗೋವಿಂದ ಭಟ್ರಿಗೂ ಶಿಶುನಾಳ ಶರೀಫರಿಗೂ ಅದಾಯ್ತು. ಅದಾದ ತಕ್ಷಣ ಅವನ ಮೇಲೆ ಎತ್ತಬೇಕು, ಇನ್ನು ಮೇಲೆ ಜೀವ ಶಿವ ಒಂದಾಗಬೇಕು, ಏಕತೆ ಆಗಬೇಕು ಅಂತ ಹೇಳಿ ಅವನಿಗೆ ಯೋಗ ಸಾಧನೆ ಮಾಡಿಸಿ ಅವನ ಕುಂಡಲಿನಿ ಚಕ್ರವನ್ನು ಜಾಗೃತ ಮಾಡಿದರು ಅಂತ ಹೇಳ್ತಾರೆ. ಮೂಲಾಧಾರದಲ್ಲಿ ಸುರುಳಿ ಸುತ್ಕೊಂಡು ಕೂತಿತ್ತಲ್ಲ ಸರ್ಪ, ಅದನ್ನ ಜಾಗೃತ ಮಾಡಿದಾಗ ಸುಷುಮ್ನ ನಾಡಿಯಲ್ಲಿ ಮೇಲೆ ಇರೋಕ್ ಶುರು ಆಯ್ತದು. ಮೇಲೆ ಎದ್ದು ಹಾಗೆ ಬೆಳೀತಾ ಅದನ್ನ ಬೆರೆಸಿ ಮಣಿಪುರ, ಅನಾಹತ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಇದು ಮುಗಿಸಿ ಸಹಸ್ರಾರಕ್ಕೆ ಬಂತು. ಯಾವಾಗ ಸಹಸ್ರಾರಕ್ಕೆ ಬಂತೋ ಅವನಿಗೆ ಬ್ರಹ್ಮಾನಂದ ಆಯ್ತು ಅಂತ ಆಯ್ತು. ಬ್ರಹ್ಮಾನಂದ ಆದ್ಮೇಲೆ ಒಂದು ವಿಶೇಷ ಕೆಲಸವನ್ನ ಗುರು ಗೋವಿಂದ ಭಟ್ರು ಮಾಡ್ತಾರೆ. ಬ್ರಹ್ಮಾನಂದ ಆಯ್ತು ಅಂತ ಯಾರಿಗೆ ಹೇಳ್ಬೇಕಾಗಿಲ್ಲ, ಆದದ್ದು ಗೊತ್ತಾಗ್ಬಿಡುತ್ತೆ ಜನಕ್ಕೆ. ನನಗಾಯ್ತು ಅಂತ ಯಾರಾದ್ರೂ ಹೇಳಿದ್ರೆ ಡೌಟೇ ಅದು. ಅದಕ್ಕೆ ಒಂದು ಬಹಳ ಹಿಂದೆ ಹೇಳಿದ್ದೆ ನಾನು, ಸುಬುತಿ ಅಂತ ಒಬ್ಬ ಇದ್ದ, ಬುದ್ಧನ ಶಿಷ್ಯ ಅಂತ, ಝೆನ್ ಕತೆ ಬರುವಂತಹದ್ದು. ಒಂದ್ಸಲ ಆತ ಧ್ಯಾನ ಮಗ್ನ ಕೂತಾಗ ಪೂರ್ತಿ ಹಗರಾಗ್ಬಿಟ್ಟೆ ಅನಿಸ್ಬಿಡ್ತು ಅವನಿಗೆ. ನಾನು ಖಾಲಿ ಆಗ್ಬಿಟ್ಟೆ, ಪೂರ್ತಿ ಖಾಲಿ ಆಗ್ಬಿಟ್ಟೆ ಅನಿಸ್ತಂತೆ. ಆಗ ಆಕಾಶದಿಂದ ಹೂಗಳು ಬೀಳೋಕ್ ಶುರು ಆಯ್ತಂತೆ. ತಲೆ ಎತ್ತಿ ನೋಡಿದ, ದೇವತೆಗಳು ಹೂ ಹಾಕ್ತಾ ಇದ್ದಾರೆ. ಯಾಕೆ ಹೂ ಹಾಕ್ತಾ ಇದ್ದೀರಿ ಅಂತ. ಅವ್ರು ಹೇಳಿದಂತೆ, ಮೊಟ್ಟ ಮೊದಲನೇ ಬಾರಿಗೆ ನಾವು ನೋಡ್ತಾ ಇದ್ದೀವಿ ಒಬ್ಬ ಮನುಷ್ಯ ಇಷ್ಟು ಪೂರಾ ಖಾಲಿ ಆದದ್ದನ್ನ, ಇದುವರೆಗೆ ಆದದ್ದನ್ನು ನೋಡಿದಿಲ್ಲ, ಮೊದಲೇ ಸಲ ಮನುಷ್ಯ ಖಾಲಿ ಆದದ್ದನ್ನು ನೋಡ್ತಾ ಇದ್ದೀವಿ ಅಂತ. ಆತ ಕೇಳಿದಂತೆ, ನಾನು ಖಾಲಿ ಆಗಿದ್ದೀನಿ ನಿಮಗೆ ಹೇಳಲೇ ಇಲ್ಲಲ್ಲ ಅಂತ. ಅವ್ರು ಹೇಳಿದ್ರಂತೆ, ನೀ ಹೇಳಿದ್ರೆ ಖಾಲಿ ಆಗಿರ್ಲಿಲ್ಲ ಅಂತ. ಖಾಲಿ ಆಗಿದ್ದೀನಿ ಅಂತ ಹೇಳಿದ್ರೆ ಅಹಂಕಾರ ಇನ್ನೂ ಇದೆ ಅಂತ ಆಯ್ತು ಅಂತ. ಈ ಶಿಶುನಾಳ ಶರೀಫರಿಗೆ ಪೂರ್ತಿ ಅವರು ಖಾಲಿಯಾಗಿ ಹೇಗೆ ಒಂದು ವಾಹಕ ಆಗ್ಬಿಟ್ರು ಅಂದ್ರೆ ಜನರಿಗೆಲ್ಲ ಗೊತ್ತಾಗಿ ಯಾರು ಅವನಿಗೆ ಶರೀಫ ಅನ್ಲಿಲ್ಲ ಅಂತ. ಆಮೇಲೆ ಯಾರು ಶರೀಫ ಅನ್ನೋರ್ಲ ಶರೀಫ್ ಅಜ್ಜ ಅಂತ ಕರೆಯೋಕೆ ಶುರು ಮಾಡಿದ್ರು. ಅಜ್ಜ ಆಗೋಷ್ಟು ವಯಸ್ಸಿರ್ಲಿಲ್ಲ ಅವನಿಗೆ.
ಆದ್ರೆ ಶರೀಫ್ ಅಜ್ಜ ಅಂತ ಕರೆಯೋಕೆ ಶುರು ಮಾಡಿದ್ರು. ಇದಕ್ಕೊಂದು ಸಂಪ್ರದಾಯ ತಮಗೆ ಗೊತ್ತಿರ್ಬೇಕು. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಮಠದ ಸ್ವಾಮಿಗಳನ್ನ ಅಜ್ಜ ಅಂತ ಕರೆಯೋದು ವಾಡಿಕೆ. ಎಸ್ಪೆಷಲಿ ವೀರಶೈವ ಸಂಪ್ರದಾಯದಲ್ಲಿ ಆ ಗುರುಗಳನ್ನ ಅಜ್ಜ ಅಂತ ಕರೆಯೋದು. 20 ವರ್ಷದವ್ರು ಹಾಕಿರ್ಲಿ, ನಾನು ನೋಡಿದ್ದೇನೆ. ಈಗ ಕೊಪ್ಪಳದಲ್ಲಿ ಇದ್ದಾರೆ ಸನ್ಯಾಸಿಗಳು, ತುಂಬಾ ಸಣ್ಣ ವಯಸ್ಸಿನವರು. ಅವ್ರನ್ನ ಕಾಲ್ ಮಟ್ಟ ನಮಸ್ಕಾರ, ಅಜ್ಜ ಅವ್ರು ಹೇಗಿದ್ದೀರಿ? ಅಜ್ಜ ಅವ್ರು ಹೇಳ್ತಾರೆ, ಅಜ್ಜ ಅವ್ರು ಹೇಳ್ತಾರೆ. ಅಪ್ಪ ಅವರು ಅಂತ ಅನ್ಬೇಕು, ಅಜ್ಜ ಅವರು ಅನ್ಬೇಕು. ಅಜ್ಜ ಅಂದ್ರೆ ಪಕ್ವ ಆದವನು. ನಮ್ಮಲ್ಲಿ ಸಾಕಷ್ಟು ಜನ ವಯೋವೃದ್ಧರಾಗ್ಬಿಡ್ತೀವಿ, ಬೇಡ ಅಂದ್ರು ಜ್ಞಾನ ವೃದ್ಧರಾಗೋರು ಬೇಕು. ಹಾಗೆ ಜ್ಞಾನದಲ್ಲಿ ವೃದ್ಧರಾಗಿದ್ದಾರೆ ಅಂತ ಅವ್ರನ್ನ ಅಜ್ಜ ಅಂತ ಕರೀತಾರೆ. ಅವನು ಯಾವಾಗ್ಲೂ ಶರೀಫ್ ಅಜ್ಜ ಅಂತ ಕರೆಯೋಕೆ ಶುರು ಮಾಡಿದ್ರು. ಗೋವಿಂದ ಭಟ್ರು ಏನ್ ಮಾಡಿದ್ರು ಅಂದ್ರೆ, ತಾವೇನೇನು ಕೆಲಸಗಳನ್ನು ಮಾಡ್ತಿದ್ರು ಎಷ್ಟು ದಿವಸ, ಅದನ್ನ ಶರೀಫನ ಮೂಲಕ ಮಾಡ್ಸೋಕ್ ಶುರು ಮಾಡಿದ್ರು. ನೋಡಿ ಎಂತೆಂತ ಕೆಲಸಕ್ಕೆ ಭಟ್ರು ಹೋಗ್ತಿದ್ರು, ಆ ಕೆಲಸಕ್ಕೆ ಶರೀಫ್ ಅಜ್ಜ ಹೋಗಕ್ ಶುರು ಮಾಡಿದ. ಯಾರಿಗೂ ತಕರಾರಿಲ್ಲ, ಶರೀಫ್ ಅಜ್ಜ ಬಂದ್ರೆ ಬರ್ಲಿ, ಗೋವಿಂದ ಭಟ್ರು ಬರಲ್ಲ, ಶರೀಫ್ ಅಜ್ಜ ಬರ್ಲಿ. ಆಗ ಅವನ ಜಾತಿ, ಹುಟ್ಟಿದ ಜಾತಿ ಅಂತ ಏನಿತ್ತೋ ಅದು ಎಲ್ರಿಗೂ ಮರ್ತೇ ಹೋಯ್ತು. ಇದು ಬಹಳ ಮುಖ್ಯ, ಅಪರೂಪದ ಘಟನೆಗಳಲ್ಲಿ ಆಗುವಂತಹದ್ದು. ಹುಟ್ಟಿದ ಜಾತಿಯನ್ನು ನಾನು ಮರೆತರು ಜನ ಮರೆಯಲ್ಲ. ಅಂಥ ಪ್ರಸಂಗದಲ್ಲಿ ಜನ ಕೂಡ ಮರೆತು ಬಿಟ್ರು ಶರೀಫ್ ಅಜ್ಜನ ಹುಟ್ಟನ್ನ ಅಂತ ಹೇಳ್ತಾರೆ. ಹಾಗೆ ಬೆಳೆದಾಗ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತ ಒಬ್ರು ನೋಡಿದವರು, ಅವ್ರನ್ನ ಕಂಡವರು ಅದನ್ನ ದಾಖಲೆ ಮಾಡಿ ಬರೆಸಿ ದಾಖಲೆ ಇದೆ. ನಿನ್ನೆ ನಾನು ಫೋನ್ ಮಾಡಿ ತರಿಸ್ಕೊಂಡೆ ಅದನ್ನ. ಅವ್ರು ಬರೆದಿಟ್ಟಿದ್ದಾರೆ, ಆಗಿನ ಕಾಲಕ್ಕೆ ನೋಡಿದವ್ರು ಬರೆದಿಟ್ಟಿದ್ದು ಹೇಗಿತ್ತು ಅಂತ. ಇಷ್ಟು ಚಂದ ದಾಖಲೆ ಇದೆ ಅಂದ್ರೆ ಅದು ಬರೆದಿದ್ದಾರೆ, ಶರೀಫನನ್ನು ಖುದ್ದಾಗಿ ನೋಡಿದವರ ದಾಖಲೆ ಅಂತ ಬರೆದಿದ್ದಾರೆ. ಅವ್ರು ನೋಡಿದವರು ಅಂತ. ಆತನದು ಸುಂದರ ಪ್ರತಿಮೆಯಂತ ದೇಹಾಕಾರ, ತಾಮ್ರ ಕೆಂಪಿನ ಮೈಬಣ್ಣ. ಆಗಿನವ್ರು ಬರೆದದ್ದು ಅದು ಹೇಗಿದೆ ನೋಡಿ. ಅದು ತಾಮ್ರ ಕೆಂಪಿನ ಮೈಬಣ್ಣ, ದುಂಡು ಗೋಲಾಕಾರದ ಮುಖ, ನೀಳವಾದ ಮೂಗು, ಅಗಲ ಕಿವಿಗಳು, ದೊಡ್ಡ ಕಣ್ಣುಗಳು, ವಿಶಾಲವಾದ ಹಣೆಯನ್ನು ನೋಡಿದೊಡನೆ ಸದ್ಭಾವನೆ ಬರುವಂತ ಆಕರ್ಷಕ ವ್ಯಕ್ತಿತ್ವ ಅವನು. ಬಟ್ಟೆ ಎಂತದ್ ಹಾಕೋತಿದ್ದ ಅವನು ಅಂತ. ತುದಿ ಕಾಲ್ಬೆರಳು ಮುಚ್ಚುವಂತೆ, ಈ ಜಾನಪದ ಕಲಾವಿದರು ಹುಟ್ಟು ಹಾಗೆ ಮೇಲ್ಗಡೆ ಅಲ್ಲ, ತುದಿ ಕಾಲ್ಬೆರಳು ಕೂಡ ಮುಚ್ಚುವಂತೆ ನಿರಿಗೆ ಹೊಯ್ದ ದಡಿ ದೋತರ, ಕಚ್ಚಿ ಹಾಕಿದ ಧೋತ್ರ, ಬಿಳಿ ಬಗಲ ಕಸಿ ಅಂಗಿ, ಬಗಲ ಬಂಡಿ ಅಂತಾರೆ ಅದಕ್ಕೆ, ಬಗಲ ಕಸಿ ಅಂತೂ ಅಂತಾರೆ. ಅಂದ್ರೆ ಇಲ್ಲಿ ಗಂಟು ಹಾಕೊಳ್ಳೋದು, ಬರೀ ಹಗ್ಗ ಗಂಟು ಹಾಕೊಳ್ಳೋದು, ಅದನ್ನ ಬಗಲ ಹತ್ರ ಕಸಿ ಮಾಡೋದ್ರಿಂದ ಬಗಲ ಕಸಿ ಅಂಗಿ ಅಂತ ಹೆಸರು. ಬಗಲ ಬಂಡಿ, ಬಗಲ ಕಸಿ ಅಂತ ಕರೀತಾರೆ. ಬಗಲ ಕಸಿ ಅಂಗಿಯನ್ನು ಅಚ್ಚುಕಟ್ಟಾಗಿ ಧರಿಸುತ್ತಿದ್ದರು. ತಲೆಯ ಮೇಲೆ ಬಿಳಿಯ ರುಮಾಲು, ಅದನ್ನು ದುಂಡು ದುಂಡಾಗಿ ಮುಂಡಾಸದಂತೆ ಸುತ್ತುತ್ತಿದ್ದರು. ಉಡುಗೆಗಳು ಅಚ್ಚುಕಟ್ಟಾಗಿಯೂ ಓರಣವಾಗಿಯೂ ಇರುತ್ತಿದ್ದವು. ಇಸ್ಲಾಂ ಪದ್ಧತಿ ಅಂತ ಗಡ್ಡ ಬಿಟ್ಟಿರದಿದ್ದರೂ ಮೇಲಿಂದ ಮೇಲೆ ಕ್ಷೌರ ಮಾಡಿಸಿಕೊಳ್ಳುತ್ತಿರಲಿಲ್ಲವಾದ್ದರಿಂದ ಮುಖದ ತುಂಬೆಲ್ಲ ಗಡ್ಡ ಬೆಳೆದಿರುತ್ತಿತ್ತು. ಕೇರ್ಲೆಸ್. ಈಗ ಅದು ಫ್ಯಾಷನ್, ಅದು ಆದಷ್ಟು ಮಾಡ್ಕೋತಿರ್ಲಿಲ್ಲ, ಹಾಗಾಗಿ ಅವನಿಗೆ ಗಡ್ಡ ಬೆಳೆದಿರ್ತಿತ್ತು ಸ್ವಲ್ಪ ಅಂತ. ಕಾಲಲ್ಲಿ ಮೊಚ್ಚೆ ಧರಿಸುತ್ತಿದ್ದ. ನಿಜಭೂಷಣದಿಂದ ಅವ್ರು ಹೇಗೆ ಕಾಣಿಸ್ತಿದ್ರು ಅಂತ ಬರೆದಿದ್ದಾರೆ. ನಿಜವಾಗಿಯೂ 19ನೇ ಶತಮಾನದ ಶಾಲಾ ಮಾಸ್ತರ್ರಂತೆ ಕಾಣಿಸುತ್ತಿದ್ದರು ಅಂತ. ಅಂದ್ರೆ ಮಾಸ್ತರ್ ಡ್ರೆಸ್ ಹೇಗಿತ್ತು ಹಾಗೆ ಓರಣವಾಗಿರ್ತಾ ಇದ್ರು. ಅದು ಶರೀಫರ ಬಟ್ಟೆ. ಮುಂದೆ ಆತ ಧ್ಯಾನ ನಿಷ್ಠೆಯಲ್ಲಿ ತೊಡಗಿದಾಗ ಜನರಿಗೆಲ್ಲ ಒಂಥರ ಹೆದರಿಕೆ ಬರ್ತಿತ್ತಂತೆ ಶರೀಫನ ಹತ್ರ ಮಾತಾಡ್ಬೇಕಾದ್ರೆ. ಆ ತೂರ್ಯ ಸ್ಥಿತಿಯಲ್ಲಿದ್ದಾಗ ಎಲ್ಲಿ ಶಾಪ ಕೊಟ್ಬಿಡ್ತಾನೋ ಸಿಟ್ಟು ಬಂದ್ರೆ ಅಂತ ಹೆದರ್ಕೊಂಡು ಅವನ ಹತ್ರ ಯಾರೂ ಜಾಸ್ತಿ ಮಾತಾಡ್ತಿದ್ದಿಲ್ಲ. ಅವನು ಯಾರ ಮನೆಯಲ್ಲೂ ಇರೋವನಲ್ಲ. ಹೀಗೆ ಯಾವುದೋ ಹಾಳು ದೇವಾಲಯದಲ್ಲೋ, ಯಾವುದೋ ಗುಡಿ ಗುಂಡಾರದಲ್ಲೋ, ಸಾರ್ವಜನಿಕ ಕ್ಷೇತ್ರದಲ್ಲೋ ಮಲ್ಕೊಂಡ್ಬಿಡೋನು. ಮನೆಗೆ ಹೋಗೋದು ಅಪರೂಪ. ಅವನು ಹಾಗೆ ಇದ್ದ, ಅಂತರ್ಮುಖಿ ಆಗ್ತಾ ಇದ್ದ. ಅದು ಹಣ್ಣಾದ ಲಕ್ಷಣ. ಅಂತರ್ಮುಖಿ ಆಗಿ ಆಗಿ ಅಂತರಿಕ್ಷಣೆ ಮಾಡ್ಕೋತಾ ಇದ್ದ. ಆಗ ಶರೀರದ ಮೇಲಿದ್ದಂತಹ ಸ್ಮೃತಿ ಆಗ್ಲಿ, ಪ್ರಜ್ಞೆ, ಪರಿವೆ ಅವ್ರಿಗೆ ಯಾವುದು ಇರ್ತಿರ್ಲಿಲ್ಲ ಆ ಕಾಲಕ್ಕೆ ಅಂತ. ವಯಸ್ಸಾಯ್ತು. ಗುರು ಗೋವಿಂದ ಭಟ್ರು ತೀರ್ಕೊಂಡ ಸುಮಾರು 30 ವರ್ಷ ಶರೀಫ್ ಅಜ್ಜ ಇದ್ದ. ಅವನಿಗೆ 70ನೇ ವಯಸ್ಸು ಹತ್ತಿರ ಬಂದಾಗ ಅವನಿಗೆ ಯೋಗ ಸಾಧನೆ ಆಗಿತ್ತಲ್ಲ, ತನ್ನ ದಿವಸ ಹತ್ತಿರ ಬಂತು ಅಂತ ಗೊತ್ತಾಯ್ತು. ಗೊತ್ತಾಗಿ ಶಿಷ್ಯರಿಗೆ ಹೇಳಿದ, ದುಃಖ ಪಡಬಾರ್ದು. ಗುರು ಗೋವಿಂದ ಭಟ್ರು ಹೋದ್ರು ಕೂಡ ಅವನೇನು ದುಃಖ ಪಡ್ಲಿಲ್ಲಂತೆ. ಗೋವಿಂದ ಭಟ್ರು ತೀರ್ಕೊಂಡ ತಕ್ಷಣ ಏನೆಲ್ಲ ಹೋಯ್ತು ಬಿಡಿ, ಕಟ್ಟಿಗೆ ಅದು ಅಂದ. ಅಷ್ಟು ಅಂಟುಕೊಂಡಂತ ಮನುಷ್ಯ ಈಗ ಅರ್ಥ ಆಗಿ ಹೋಗ್ಬಿಟ್ಟಿದೆ ಅವನಿಗೆ, ದೇಹದಲ್ಲಿ ಏನಿಲ್ಲ, ಒಳಗಿರುವಂತ ಚೈತನ್ಯ ಹೋದ್ಮೇಲೆ ಇದು ಕಟ್ಟಿಗೆ ಅಂತ ಗೊತ್ತಾಯ್ತು. ದುಃಖ ಪಡ್ಲಿಲ್ಲಂತೆ. ತಂದು ಬಂದಾಗ ಕೂಡ ಹಾಗೆ ಹೇಳ್ತಾನೆ ಶಿಷ್ಯರಿಗೆ, ಚಿಂತೆ ಮಾಡಬೇಡಿ, ದುಃಖ ಪಡಬೇಡಿ ಅಂತ ಹೇಳಿ ಪದ್ಯ ಬರೀತಾನೆ. ಬಿಡ್ತೇನಿ ದೇಹ ಬಿಡ್ತೇನಿ, ಬಿಡ್ತೇನಿ ದೇಹವ ಕೊಡತೇನಿ ಭೂಮಿಗೆ, ಇಡ್ತೇನಿ ಮಹಿಮರ ನಡತೆಯೇ ಹಿಡಿದು, ಅವನಿಯೋಳು ಶಿಶುನಾಳ ಧೀಶೆನೆ ಗತಿಯೆಂದು, ಜವನ ಬಾಧೆ ಗೆದ್ದು ಶಿವಲೋಕದೊಳಗೆ ನಾನು ಬಿಡ್ತೇನಿ ದೇಹ ಬಿಡ್ತೇನಿ.
ಇದನ್ನು ಸ್ವಲ್ಪ ಗಮನಿಸಬೇಕಾದದ್ದು ನಾವು. ಈತ ಹುಟ್ಟಿದ್ದು ಇಸ್ಲಾಂ ಪಂಥದಲ್ಲಿ, ಕಲಿತಿದ್ದು ವೀರಶೈವ ಸಂಪ್ರದಾಯವನ್ನ, ವೈದಿಕ ಧರ್ಮವನ್ನು ಓದ್ಕೊಂಡಿದ್ದಾನೆ. ಆದ್ರೆ ಕೊನೆಗೆ ತಾನು ದೇಹ ಬಿಡಬೇಕು ಅಂತಂದಾಗ ವೀರಶೈವ ಧರ್ಮದಲ್ಲೇ ಬಿಡ್ತೀನಿ ಅಂತ ಹೇಳ್ತಾನೆ. ಅದನ್ನೊಬ್ರು ವಿಮರ್ಶಕರು ಬರೀತಾರೆ, ಆತ ಮೂರನ್ನು ಅಭ್ಯಾಸ ಮಾಡಿದ. ಇಸ್ಲಾಂ ಧರ್ಮದಲ್ಲಿರುವಂತಹ ಜೀವ ಹಿಂಸೆಯನ್ನು ಆತ ಇಷ್ಟಪಡಲಿಲ್ಲ, ಅಥವಾ ನಮ್ಮ ವೈದಿಕ ಧರ್ಮದಲ್ಲಿದ್ದಂತಹ ದಂಭಾಚಾರ ತುಂಬಾ ಹೆಚ್ಚಾಗಿತ್ತು, ಅದು ಬೇಡ ಅನ್ನಿಸ್ತು. ಕೊನೆಗೆ ವೀರಶೈವ ಧರ್ಮದಲ್ಲಿ ದೇಹ ಬಿಡ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಆ ಸಂಪ್ರದಾಯದಂತೆ ವಿಭೂತಿ ವೀಳ್ಯವನ್ನು ಪಡ್ಕೋತೀನಿ ಎಂದ. ಇದೊಂದು ವಿಶೇಷ ಕ್ರಮ. ವಿಭೂತಿ ವೀಳ್ಯ ಅಂದ್ರೆ ಯಾರಾದ್ರೂ ಮೃತರಾಗ್ತಾರಲ್ಲ, ಆಗ ಒಬ್ಬರು ಜಂಗಮರ ಮನೆಗೆ ಬರ್ತಾರೆ, ಗುರುಗಳು ಬರಬೇಕು, ಐನೋರು ಬರಬೇಕು, ಜಂಗಮರು ಬರಬೇಕು. ಬಂದು ಜಂಗಮರಿಗೆ ಪಾದಪೂಜೆ ಮಾಡಬೇಕು. ಮಾಡಿ ಆ ಕುಣಿಯೊಳಗೆ, ತೆಗ್ಗಿನೊಳಗೆ ಆ ದೇಹ ಕೂಡಿಸಿದ್ಮೇಲೆ ಅದರ ತಲೆ ಮೇಲೆ ಜಂಗಮರು ಕಾಲಿಡಬೇಕು. ಕಾಲಿಟ್ರೆ ಅವನು ಮೋಕ್ಷ ಆಗ್ತದೆ ಅಂತ ಹೇಳಿ ಆಮೇಲೆ ಮುಚ್ಚುತ್ತಾರೆ. ಈ ಮಹಾಮಹಿಮನಾದಂತ ಶರೀಫ್ ಅಜ್ಜನ್ ತಲೆ ಮೇಲೆ ಕಾಲಿಡೋಕೆ ಯಾವ ಜಂಗಮರು ಬೇಡ ಅಂದ್ಬಿಟ್ರು. ಅವನ್ ತಲೆ ಮೇಲೆ ಕಾಲಿಡೋದು ಹೇಗೆ ಸಾಧ್ಯ ನಾವು ಅಂತ ಯಾರು ಬೇಡ ಅಂದ್ರು. ಶರೀಫ್ ಅಜ್ಜ ಹೇಳ್ದ, ನನಗೆ ಅದು ವೀರಶೈವ ಸಂಪ್ರದಾಯ ಪ್ರಕಾರ ಆಗಬೇಕು, ವಿಭೂತಿ ವೀಳ್ಯ ಆಗ್ಬೇಕು ನನಗೆ ಎಂದ. ಕೊನೆಗೊಬ್ಬರು ಹಿರೇಮಠದ ಕರಿಬಸಯ್ಯ ಅಂತವ್ರು ಒಪ್ಕೊಂಡ್ರು. ಅವ್ರು ಬಂದು ಅದನ್ನು ಮಾಡಿದ್ರು, ಪಾದಪೂಜೆ ಮಾಡಿದ. ಬದುಕಿದಾಗ ನೋಡಿ ಹೇಗಿದೆ ಇದು, ಸಾಮಾನ್ಯ ಮೃತದೇಹಕ್ಕೆ ಮಾಡುವಂತಹದ್ದು. ಬದುಕಿದ ತಾನು ಪಾದಪೂಜೆ ಮಾಡಿ ತಾನೇ ಕುಣಿಯೊಳಗೆ ಕೂತ್ಕೊಂಡು, ಅವರು ಜಂಗಮರು ಕರಿಬಸಯ್ಯನವರು ಇವ್ರ ತಲೆ ಮೇಲೆ ಕಾಲಿಟ್ಟ ತಕ್ಷಣ ಅರ್ಧ ಕಣ್ಣು ತೆಗೆದವನು ಹಾಗೆ ನಿಲ್ಲಿಸ್ಕೊಂಡ್ಬಿಟ್ಟು, ಅದೆಷ್ಟು ಚಂದ ಬರೀತಾರೆ ಅವರು. ಅನಿಮಿಷ ದೃಷ್ಟಿಯಿಂದ ಶರೀಫ್ ಅಜ್ಜ ಶಿವಯೋಗದ ನಿಲುವುಟ್ಟು ಓಂಕಾರ ಪ್ರಭೆಯಲ್ಲಿ ಕ್ಷಣದಲ್ಲಿ ಬಯಲಾಗಿ ಹೋದ. ಆ ಕಾಲಿಟ್ಟ ತಕ್ಷಣ ಆ ಕಣ್ಣು ನಿಲ್ಲಿಸಿಬಿಟ್ಟು ಆ ಓಂಕಾರ ಪ್ರಭೆಯೊಳಗೆ ಕ್ಷಣದಲ್ಲಿ ಮಾಯವಾಗಿ ಹೋಗ್ಬಿಟ್ಟ. ಅಂದ್ರೆ ದೇಹ ಹೇಗ್ ಬಿಡೋದು ಅಂತ. ಒದ್ದಾಡ್ತವೆ ಜೀವಿಗಳು ಬಿಟ್ಟು ಹೋಗ್ಬೇಕಾದ್ರೆ ದೇಹ. ಲೈಟ್ ಆರಿಸಿದ್ರು ಅಷ್ಟು ಬೇಗ ಲೈಟ್ ಆರುತ್ತೋ ಇಲ್ಲ, ಟಕ್ಕಂತ ಬೇಕಾದಾಗ ಹೋಗ್ಬಿಡುವಂಥದ್ದು. ಅದು ಬಹುಶಃ ಯೋಗ ಸಾಧನೆ ಇರ್ಬೇಕು. ತಕ್ಷಣ ಬಯಲಾಗಿ ಹೋದ್ರಲ್ಲ, ಅದು ಅವತ್ತಿನ ದಿವಸ ಜುಲೈ 3, 1889 ಇಸ್ವಿ. ಅಂದ್ರೆ ಸರಿಯಾಗಿ ತಮ್ಮ 70ನೇ ವಯಸ್ಸಿಗೆ ಶರೀಫ್ ಅಜ್ಜ ದೇಹವನ್ನು ಬಿಟ್ಟ. ಮರಣ ನಂತರ ಅಂತ್ಯಕ್ರಿಯೆ ಮಾಡ್ಬೇಕಲ್ಲ, ಹೇಗ್ ಮಾಡ್ಬೇಕು? ದೇಹಕ್ಕೊಂದು ಸಂಸ್ಕಾರ ಆಗ್ಬೇಕು. ಅದು ಹಿಂದೂ ಧರ್ಮದ ಪ್ರಕಾರ ಆಗ್ಬೇಕೆ, ಇಸ್ಲಾಂ ಧರ್ಮದ ಪ್ರಕಾರ ಆಗ್ಬೇಕೆ? ಸ್ವಲ್ಪ ಜಿಜ್ಞಾಸೆ ಬಂತು. ಆದ್ರೆ ಇಬ್ಬರು ಒಪ್ಕೊಂಡಿದ್ದಾರೆ ಅವನ್ನ. ಅದಕ್ಕೇನ್ ಮಾಡಿದ್ರು, ಒಂದು ವಿಶೇಷವಾದಂತ ಅಂತ್ಯಕ್ರಿಯೆಯನ್ನು ಮಾಡೋದು ಅಂತ ಇಬ್ಬರು ಕೂಡ ಸೇರ್ಕೊಂಡ್ರು. ಆ ದೇಹವನ್ನು ತಗೊಂಡ್ ಬರ್ಬೇಕಾದ್ರೆ ನೋಡಿ, ಒಂದ್ ಕಡೆ ಕುರಾನ್ ಪಠನ ಆಗ್ತಾ ಇತ್ತು, ಇನ್ನೊಂದ್ ಕಡೆ ವೇದ ಘೋಷ ಆಗೋದು. ಎರಡು ಪಕ್ಕದಲ್ಲಿ, ಒಂದ್ ಕಡೆ ಕುರಾನ್ ಪಠನ, ಒಂದ್ ಕಡೆ ವೇದ ಘೋಷ ಆಗ್ಬೇಕು. ಸಾವಿರಾರು ಜನ ಅಂತ್ಯಯಾತ್ರೆಯಲ್ಲಿ ಬಂದಿದ್ದಾರೆ. ಈ ಮಹಮ್ಮದೀಯ ಬಂಧುಗಳಿದ್ದಾರಲ್ಲ, ಅವ್ರೆಲ್ಲ ಹೃದಯ ತುಂಬಿ ಶರೀಫ್ ನಾನಾಕಿ ದೋಸ್ತ್ರಾಹ ದೀನ್ ಅಂತ, ಶರೀಫ್ ನಾನಾ ಅಜ್ಜ, ಶರೀಫ್ ನಾನಾಕಿ ದೋಸ್ತ್ರಾಹ ದೀನ್ ಅಂತ ಅವರು ಕೂಗಿದ್ರೆ, ಈ ಕಡೆ ಜೋರಾಗಿ ಶರೀಫ್ ಶಿವಯೋಗಿ ಮಹಾರಾಜ್ ಕಿ ಜೈ ಅಂತ ಇವ್ರು ಕೂಗ್ತಾ ಇದ್ರು. ಆ ಕಡೆಗೆ ಅವ್ರು ಅಲ್ಲಾಹು ಅಕ್ಬರ್ ಅಂತ ಅವ್ರು ಅಂದ್ರೆ ಹರ ಹರ ಮಹಾದೇವ್ ಅಂತ ಇವ್ರು ಅನ್ಬೇಕು. ಇಬ್ರು ತಗೊಂಡು ಹೋಗಿ, ಅವನ ಇಚ್ಛೆ ಮೊದಲೇ ತಿಳಿಸಿದ್ದ, ನಾನು ಎಲ್ಲಿ ಸಮಾಧಿ ಆಗ್ಬೇಕು ಅಂತ. ಆ ದಕ್ಷಿಣದಲ್ಲಿದ್ದಂತಹ ಹೊಲದಲ್ಲಿ ತಂದೆ ತಾಯಿ ಸಮಾಧಿ ಮಾಡಿದ್ನಲ್ಲ, ಅವೆರಡರ ಮಧ್ಯದಲ್ಲಿ ಅವನು ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದಾಗ ಅವನ ಶಿಷ್ಯನಾದಂತಹ ಒಬ್ಬ ಬಸನಾಳದ ಮಂಟಗಾಳಿ ದಾನಪ್ಪ ಅನ್ನೋರು ಆ ಕಟ್ಟೆ ಕಟ್ಟಿಸ್ಕೊಟ್ರು. ಗದ್ದಿಗೆ ಅಂತ ಅದಕ್ಕೆ. ಆ ಗದ್ದಿಗೆ ಅದೇನು ವಿಶೇಷವಾದಂತಲ್ಲ, ಚೌಕಾದ ಕಟ್ಟೆ ಇದೆ ಒಂದು. ಹೋಗಿ ನೋಡಿದ್ರೆ ಬಹಳ ಚಂದ ಅನ್ಸುತ್ತೆ. ಈಗ ಅದು ಎಷ್ಟು ಜನ ಭಾವುಕರನ್ನ ಆ ಕಡೆ ಎಳ್ಕೋತದೋ ಗೊತ್ತಿಲ್ಲ. ಶರೀಫ್ ಅಜ್ಜ ಬರೆದಿದ್ದ, ನಾನು ಸತ್ತ ಮೇಲೆ 10 ವರ್ಷ ಅಷ್ಟೇನಾಗ್ಲಿಕ್ಕಿಲ್ಲ, ಆಮೇಲೆ ಜನ ಬರ್ತಾರೆ ಅಂತ ಹೇಳಿದ್ದ. ಹಾಗೆ ಶುರು ಆಯ್ತು. ಈಗಂತೂ ಹುಚ್ಚರಂಗ್ ಜನ ಹೋಗ್ತಾರೆ ಶರೀಫನ್ ಗದಿಗೆ ನೋಡ್ಬೇಕು ಅಂತ. ಆ ಶರೀಫನ್ ಗದಿಗೆ ನೋಡ್ಬೇಕು, ಎಡಗಡೆ ಭಾಗದಲ್ಲಿ ಮುಸಲ್ಮಾನ್ ಪಂಥದವ್ರು ಕೂತು ಸಕ್ಕರೆ ಓದಿಸಿ ಕುರಾನ್ ಪಠನೆ ಮಾಡ್ತಾರೆ. ಆ ಬಲಗಡೆ ಬಾಜು ಕೂತ್ಕೊಂಡವರು ಹಣ್ಣು ಕಾಯಿ ನೈವೇದ್ಯ ಕರ್ಪೂರ ಇಟ್ಕೊಂಡು ಮಂಗಳಾರತಿ ಮಾಡ್ತಾರೆ. ಈ ಕಡೆ ಬಲಗಡೆ ನಡೀತದೆ. ಅಲ್ಲಿ ಒಂದು ಸಂಕೇತವಾದಂತ ಬಹಳ ಅದ್ಭುತವಾದಂತ ಕೆಲಸ ಇದೆ ಅಲ್ಲಿ. ನಾವು ಹುಡುಗರಾಗಿದ್ದಾಗ ಹೇಳಿದ್ನಲ್ಲ, ಸೈಕಲ್ ಮೇಲೆ ಹೋಗ್ತಾ ಇದೀವಿ ನೋಡ್ಕೊಂಡ್ ಬರೋದು ಅಂತ ಹೇಳಿ. ಆ ಕಟ್ಟೆಯಲ್ಲಿ ಪಕ್ಕದಲ್ಲಿ 2 ಬೇವಿನ ಮರ ಇದೆ. ಅವು 2 ಹಿಂಗ್ ಸೇರ್ಕೊಂಡು ಒಂದಾದಂಗೆ ಕಾಣುತ್ತೆ. 2 ಬೇವಿನ ಮರ ಒಂದಾದಂಗೆ ಕಾಣಿಸುತ್ತೆ. ಅದ್ರ ಮೇಲೆ ಮಲ್ಲಿಗೆ ಬಳ್ಳಿ ಇದೆ. ನಾನು ನೋಡಿ ಸ್ವಲ್ಪ ವರ್ಷ ಆಯ್ತು, ಮಲ್ಲಿಗೆ ಬಳ್ಳಿ ಇದೆ ಅನ್ಕೊಂಡಿದ್ದೀನಿ. ಈಗ ಆ ಮಲ್ಲಿಗೆ ಬಳ್ಳಿ ಇತ್ತು. ಅದೆಷ್ಟು ಚಂದ ನೋಡಿ. ಆ ಬೇವಿನ ಗಿಡ ದೊಡ್ಡದಾಗಿದೆ, ಅದು ಗದ್ದಿಗೆಗೆ ನೆರಳು ಕೊಡುತ್ತೆ. ಮೇಲೆ ಉದುರಿದಂತಹ ಮಲ್ಲಿಗೆ ಹೂಗಳು ಪರಿಮಳ ಕೊಡ್ತವೆ. ಎಷ್ಟು ಸಾಂಕೇತಿಕವಾಗಿ ಅನಿಸುತ್ತೆ ಅಂದ್ರೆ,
ಜೀವನದಲ್ಲಿ ಬೇವಿನ ಕಹಿಯೂ ಇದೆ, ಹೂವಿನ ಮಧುರತೆಯೂ ಇದೆ ಅಂತ ಸಾರುವಂತ ಆ ಗದ್ದಿಗೆ ಶಿಶುನಾಳ ಶರೀಫನ್ ಗದ್ದಿಗೆ. ಈಗ ಅದು ಸಾಕಷ್ಟು ಜನ ಹೋಗ್ತಾರೆ. ಶರೀಫ್ ಅಜ್ಜನ ಮಮತೆಯ ನೆರಳು ಎಲ್ಲರನ್ನೂ ಕಾಪಾಡ್ತದೆ ಅಂತ ಹೇಳ್ತಾರೆ. ಅವನೊಂದು ಜೀವನ ಆಯ್ತು. ಅವನು ಬರೆದಂತಹ ಕೆಲವು ಹಾಡುಗಳನ್ನು ನೋಡ್ತಾ ಹೋಗೋಣ. ಅದ್ಭುತವಾದ ಹಾಡುಗಳನ್ನು ಬರೆದಿದ್ದಾನೆ. ತತ್ವದ ಪದಗಳು ಅಂತ ಕರಿತೇವೆ. ಅದನ್ನ ಬಹು ಕಾವ್ಯದ ದೃಷ್ಟಿಯಿಂದ ಬಹುದೊಡ್ಡ ಕಾವ್ಯಗಳು ಅನ್ನದೇ ಹೋದರೂ ಕೂಡ ತತ್ವ ಪದಗಳನ್ನ, ತುಂಬಾ ಚೆನ್ನಾಗಿರೋ ತತ್ವ ಪದಗಳನ್ನು ಬರೆದಿದ್ದಾನೆ. ಕೆಲವನ್ನು ನೋಡೋಣ. ಮೊದಲನೇದು ತೋಟವ ನೋಡಿರಯ್ಯ ಅಂತ ಹೇಳಿದಂಥ ಪದ. ತೋಟವ ನೋಡಿರಯ್ಯ, ಯಾವ ತೋಟ ಹೇಳ್ತಾನೆ? ಧರ್ಮದ ತೋಟ ಹೇಗಿದೆ ಅಂತ ವರ್ಣನೆ ಮಾಡ್ತಾನೆ. ಆ ಹಾಡನ್ನು ಕೇಳೋಣ ಸ್ಮಿತಾ ಅವ್ರ ಬಾಯಿಂದ. ಕವಿದರು ತಬಲಾದಲ್ಲಿ ಕೇಶವ್ ಜೋಶಿ ಅವರು, ಕೀಬೋರ್ಡ್ ಅಲ್ಲಿ ಜಯರಾಮ್ ಅವರು, ತಾಳದಲ್ಲಿ ಶ್ರೀನಿವಾಸ್ ಪ್ರಸಾದ್. ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ, ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ. ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ, ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ. ನೋಟಗೂಡಿ ನಿಜ ಬ್ರಹ್ಮಜ್ಞಾನದಿ, ನೋಟಗೂಡಿ ನಿಜ ಬ್ರಹ್ಮಜ್ಞಾನದಿ, ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ. ಬಯಲೊಳು ಬಯಲಾಗಿ ಕವಲುಗಳಿಲ್ಲದೆ ಬರೀ ಮೂಲವಾಗಿ, ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ, ಜೋಲುವ ಫಲಗಳು ಜೋಲುವ ಫಲಗಳು ಗಾಳಿಗೆ ಒಲೆಯಲು, ಸಾಲು ಸಾಲಾಗಿ ಮೇಲು ಎನಿಸುವ ಧರ್ಮದ ತೋಟ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ.
ಕಾಮದ ಕಸವನು ಪ್ರೇಮದಿ ಉಡುಗಿರೆ ರಾಮನಾಮ ಗುಡುಗುಡುವಂಥ ಮರ್ಮದ ತೋಟವನು ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ. ಅಡಕೆ ತೆಂಗಿನ ಫಲ ಬಳುಕಿಯೋಲಾಡದ ಬಾಳೆ ದಿಂಡುಗಳ ಕುಲವು ಕಡಕಿಂದ ಶಿಶುನಾಳಧೀಶ ನಿರ್ಮಿಸಿದಂಥ ಫಲಗಳ ತೋಟವನು ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ನೋಡಿರಯ್ಯ ತೋಟವ ನೋಡಿರಯ್ಯ. ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ. ತೋಟ ನೋಡಿ ಅಂತ ಹೇಳಿ ಸದ್ಗುರುವಿನ ಆಟ ಯಾಕೆಂದ್ರೆ ಈ ತೋಟ ಸದ್ಗುರುವಿನ ಆಟವೇ. ಅದು ಯಾವ ತೋಟ ಅಂತ ಹೇಳ್ತಾರೆ. ನೋಟ ಹೂಡಿ ನಿಜ ಬ್ರಹ್ಮ ಜ್ಞಾನದಿ ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ ಅಂತ. ಈ ಧರ್ಮದೊಂದು ತೋಟ ಇದೆ, ಸದ್ಗುರು ಮಾಡಿದ್ದು. ಶರೀಫರು ಏನು ಹೇಳಿದ್ರು ಸದ್ಗುರು ಮಾಡಿದ್ದು ಅಂತ. ಒಂದು ಹಂತಕ್ಕೆ ಸದ್ಗುರುಗಳ ಒಂದು ದೇವರಾಗ್ಬಿಟ್ರು. ಯಾವಾಗ ಆತನಿಗೆ ಬ್ರಹ್ಮಾನಂದವನ್ನು ಕೊಟ್ಟರೋ ಆಗ ಆತ ತನ್ನ ಗುರುಗಳನ್ನು ತಪ್ಕೊಳ್ಳದೆ ದೇವರೇ ತಪ್ಕೊಳ್ಳೋಕೆ ಶುರು ಮಾಡಿದ. ಆ ಗುರು ಮಾಡಿದಂತಹ ತೋಟದವನ್ನು ನೋಡಿ, ಧರ್ಮದ ತೋಟವನ್ನು ನೋಡಿ, ನೋಟ ಹೂಡಿ ಮನಸ್ಸನ್ನು ಏಕಾಗ್ರವಾಗಿ ನೋಡಿ ನಿಜ ಬ್ರಹ್ಮಜ್ಞಾನದಿ ನಿಜ ಬ್ರಹ್ಮಜ್ಞಾನ ಪಡೆದರೆ ಕೋಟಿ ಕರ್ಮ ಸಂಹರಿಸಿದ, ನಾವು ಮಾಡಿದಂತಹ ಕೋಟಿ ಕರ್ಮಗಳನ್ನ ಕರಗಿಸಿ ಬಿಡುವಂತಹದ್ದಿದೆಯಲ್ಲ ಆ ಧರ್ಮದ ತೋಟವನ್ನು ನೋಡಿರಯ್ಯ. ಆ ಧರ್ಮದ ತೋಟ ಹೇಗಿದೆ ಅಂತ ಹೇಳ್ತಾರೆ. ಆ ಮುಂದಿನ 4 ಸಾಲು ಬಹಳ ಮುಖ್ಯ ನನಗಿರುವಂತಹದ್ದು. ಇದು ಬಹಳ ಕಡೆ ಬಂದಂತಹ ವಿಚಾರ. ಈ ಬಯಲು ಅನ್ನುವಂಥ ಪದ ಬಹಳ ಕಾಡಿದೆ ಜನರನ್ನ. ಅಲ್ಲಮ್ಮ ಪ್ರಭು ಅಂತೂ ಸಾಕಷ್ಟು ಹೇಳ್ಬಿಟ್ಟಿದ್ದಾರೆ ಅದ್ರ ಮೇಲೆ. ಆ ಮುಂದಿನ 4 ಸಾಲು ಕೇಳೋಣ, ಇದು ಏನಿದೆ ಇದ್ರೊಳಗೆ ಅಂತ. ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ಬಯಲೊಳು ಬಯಲಾಗಿ ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ ಜೋಲುವ ಫಲಗಳು ಜೋಲುವ ಫಲಗಳು ಜೋಲುವ ಫಲಗಳು ಜೋಲುವ ಫಲಗಳು ಗಾಳಿಗೆ ಒಲೆಯಲು ಗಾಳಿಗೆ ಒಲೆಯಲು ಸಾಲು ಸಾಲಾಗಿ ಮೇಲು ಎನಿಸುವ
ಆ 4 ಸಾಲು ಏನಿದೆ ನೋಡ್ಬಿಡೋಣ. ಮೊದಲು ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ. ಒಂದು ಗಿಡ ಕಲ್ಪನೆ ಮಾಡ್ಕೋಬೇಕು. ಬಯಲೊಳು ಬಯಲಾಗಿ, ಈ ತೋಟದ ಹೇಳ್ತಾ ಇದ್ದಾರೆ, ತೋಟದಲ್ಲಿ ಏನಿದೆ ಅಂತ. ಬಯಲೊಳು ಬಯಲಾಗಿ ಕವಲುಗಳಿಲ್ಲದ ಬರಿಯ ಮೂಲವಾಗಿ, ಟೊಂಗೆಗಳೇ ಇಲ್ಲ, ಬರೀ ಮೂಲ ಕಾಂಡ ಮಾತ್ರ ಉಳ್ಕೊಂಡಿದೆ. ಆದರೆ ಜೋಲುವ ಫಲಗಳು ಗಾಳಿಗೆ ಒಲಿಯಲು ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವ ನೋಡಿರಯ್ಯ. ಈ ಬಯಲು ಅನ್ನೋದನ್ನ ಬಹುಶಃ ಅಲಮ ಪ್ರಭು ಬಳಸಿದಷ್ಟು ಬಹುಶಃ ಇನ್ಯಾರು ಬಳಸಿರ್ಲಿಕ್ಕಿಲ್ಲ. ಆತ ಬಯಲು ಅಂದ್ರು ಏನ್ ಹೇಳ್ತಾನೆ, ಅರಿವಿನೊಳಗೊಂದು ಮರವೇ ಇದೆ. ಎಷ್ಟೇ ತಿಳ್ಕೊಂಡಿದ್ದೇನೆ ಅಂತ ಅದರೊಳಗೆ ಮರವು ಇದೆ. ಮರವೆಯೊಳಗೊಂದು ಅರಿವು ಇದೆ. ಅರಿವು ಮರಿವು ಎಂಬೆರಡು ಅಳಿದರೆ, ಅರಿವು ಮರೆವು ಎಂಬೆರಡು ಅಳಿದರೆ ನಿರ್ಭಯಲು ಅದೇ ಅಂತ ಒಂದ್ ಕಡೆ ಹೇಳ್ತಾನೆ. ಇನ್ನೊಂದು ಬಹಳ ಚೆನ್ನಾಗಿರುವಂತಹದ್ದು ನನಗಿಷ್ಟ, ಅದು ಬಹಳ, ಅರಿದೆನೆಂಬುದು ತಾ ಬಯಲು. ನಾನು ತಿಳ್ಕೊಂಡಿದ್ದೇನೆ, ಅದರ ಭ್ರಮೆ ಇನ್ಯಾವುದೂ ಅಲ್ಲ. ನಾನು ತಿಳ್ಕೊಂಡಿದ್ದೇನೆ ಅಂದ್ರೆ ಅದೇ ಭ್ರಮೆ. ಅದಕ್ಕೆ ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು. ನನಗೇನೂ ಗೊತ್ತಿಲ್ಲ ಅಂದ್ರೂ ಕೂಡ ಅದು ಬಯಲೇ, ಸ್ವಲ್ಪ ಆದ್ರೂ ಗೊತ್ತಿರಲೇಬೇಕು. ಇದೇ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಇಂಗ್ಲಿಷಲ್ಲಿ ಒಂದು ಚೆನ್ನಾಗಿರೋ ಮಾತಿದೆ, ಸ್ವಲ್ಪ ಕನ್ಫ್ಯೂಸಿಂಗ್ ಟೈಪ್ ಅದು. ಹಿ ಹೂ ನೋಸ್ ನಾಟ್ and knows not he knows not, he is a fool, shun him. He who knows not and knows he knows not, he is innocent, teach him. He who knows and knows he knows, he is wise, follow him ಅಂತ. ಗೊತ್ತಿಲ್ಲ ಅಂತ ಕೂಡ ಗೊತ್ತಿಲ್ಲ, ಮಹಾಮೂರ್ಖ, ಬಿಟ್ಬಿಡಿ ಅವನ. ಗೊತ್ತಿಲ್ಲ ಅಂತ ಗೊತ್ತಿದೆಯಲ್ಲ, ಅವನ ಪಾಪ ಮುಗ್ಧ, ಅವನು ಕಲಿಸಿ. ಯಾರಿಗೆ ಗೊತ್ತಿದ್ದು ತನಗೆ ಗೊತ್ತಿದೆ ಅಂತ ಅನಿಸುತ್ತೋ ಅವನು ಫಾಲೋ ಮಾಡಿ ಅಂತ. ಇಲ್ಲಿ ಹೇಳ್ತಾರೆ, ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಮರೆದೆನೆಂಬುದು ತಾ ಬಯಲು. ನಾವು ಅವ್ರು ಹೇಳ್ತಿರ್ತೀವಿ, ಅವತ್ತೇ ಮರ್ತು ಬಿಟ್ಟೆ. ಮರ್ತಿರೋಲ್ಲ, ಮರ್ತಿದ್ರೆ ಹೇಳ್ತಿದ್ರ ಅದನ್ನು ಮರ್ತೆ ಅಂತ. ಮರೆತನೆಂಬುದು ತಾ ಬಲಹು. ಅದಕ್ಕೆ ಕೊನೆಗೆ ಹೇಳ್ತಾರೆ, ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು. ಈ ಯಾವುದ್ರೊಳಗೂ ಇಲ್ಲ ಗುಹೇಶ್ವರ, ಹೊರಗಡೆ ಇದ್ದಾನೆ. ಕೊನೆಗೊಂದು ಪದ ಇದೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾದೆ ಗುಹೇಶ್ವರ ಅಂತ. ಯಾವುದೂ ಇಲ್ಲ. ಅದು ಅರ್ಥವನ್ನ ಸ್ವಲ್ಪ ಅಷ್ಟು ವಿಶ್ಲೇಷಣೆ ಮಾಡೋದಾದ್ರೆ ಸ್ವಲ್ಪ ಅರ್ಥ ಆಗುವಂಗೆ ಪ್ರಭು ಹೇಳ್ತಾನೆ. ನೀ ನಾನೆಂಬ ಉಭಯವ ಸಂಘವಳಿದು, ನಾನು ನೀನು ಈ ಉಭಯದ ಸಂಘವನ್ನಳಿದು, ನಾನು ತಾನಾದ ತ್ರಿಕೂಟವೆಂಬ ಮಹಾಗಿರಿಯ. ಈಗ ನಮಗೆ ಬೇಂದ್ರೆಯವರ ಹಾಡು ಸ್ವಲ್ಪ ಅರ್ಥ ಆಗ್ತದೆ. ನಾನು ನೀನು ಆನು ತಾನು, ಇದರ 3 ಬಂದಿದೆ. ನಾನು ನೀನು ತಾನು ಬಂತು. ಮೊದಲು ನಾನು ನೀನು ಅಳಿಬೇಕು, ಆ ತಾನು ಕೂಡ ದಾಟಿದ ಮೇಲೆ ಆ 3 ಸೇರಿದ ತ್ರಿಕೂಟ ಅನ್ನುವಂತ ಮಹಾಗಿರಿಯದೆಲ್ಲ ತುಟ್ಟ ತುದಿಯ ಮೆಟ್ಟಿ ನೋಡಲು ಅದ 3 ಹತ್ತಿ ನಾನು ನೀನು ತಾನು 3 ಮರೆಯಾದಾಗ ಬಟ್ಟ ಬಯಲು ಕಾಣಬಹುದು ನೋಡ. ಆ 3 ಅಳಿಬೇಕು, ಬಟ್ಟ ಬಯಲು ಕಾಣಬಹುದು ನೋಡ. ಆ ಬಯಲು ಬಯಸುವರೇ, ಆ ಬಯಲು ಬೇಕು ಅಂದ್ರೆ ತ್ರಿಕೂಟ ಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು. ನಮಗೆಲ್ಲ ಶ್ರೀಶೈಲಕ್ಕೆ ಹೋದವ್ರು ಗೊತ್ತಿರ್ಬೇಕು, ಅಲ್ಲಿ ಕದಳಿ ವನ ಅಂತ ಇದೆ. ಅಲ್ಲೇ ಅಕ್ಕ ಮಹಾದೇವಿ ತನ್ನ ದೇಹವನ್ನು ಬಿಟ್ಟದ್ದು ಅಂತ ಹೇಳ್ತಾರೆ. ಕದಳಿ ವನ ಬಹಳ ದೊಡ್ಡದು. ಅದಕ್ಕೆ ಹೇಳ್ತಾರೆ, ಕಾಣಬಾರದ ಕದಳಿ, ಬಾಳೆಹಣ್ಣು ಕದಳಿ ಉಂಟು ನೋಡ. ಆ ಕದಳಿಯ ಕೊಳದಲ್ಲಿ ಒಳಹೊಕ್ಕು ನೋಡಲು ತೊಳಗಿ ಬೆಳಗುವ ಜ್ಯೋತಿಯುಂಟು ನೋಡ. ನಡೆಯಲ್ಲಿಗೆ ತಾಯೇ, ಗುಹೇಶ್ವರ ಲಿಂಗದಲ್ಲಿ ಪರಮ ಪದವಿ ನಿನಗೆ ಸ್ವಯಂಬಹುದು ನೋಡ ಅಂತ ಹೇಳಿದ್ರು. ಅಕ್ಕ ಮಹಾದೇವಿ ಹೇಳಿದಂತ ಮಾತಿದು. ಹೇಳ್ತಾರೆ, ನಾನು ನೀನು ತಾನು ಇದೆಲ್ಲವನ್ನು ಮರೆತಾಗ ಮಾತ್ರ ಯಾವುದೂ ಮುಖ್ಯ ಆಗೋದಿಲ್ಲ. ನಾನು ಬದುಕಿದ್ದೇ ಧರ್ಮ, ಬದಿ ರೀತಿಯೇ ಧರ್ಮ. ಆ ಧರ್ಮ ಬಯಲೊಳಗೆ ಬಯಲಾಗಿ ಕವಲುಗಳಿಲ್ಲ. ಅದಕ್ಕೆ ನಾನು ನೀನು ಆನು ತಾನು ಅಂತ ಕವಲುಗಳೇ ಇಲ್ಲ, ಬರೀ ಮೂಲ ಕಾಂಡ ಮಾತ್ರ ನಿಂತ್ಕೊಂಡಿದೆ. ಆದ್ರೆ ಫಲಗಳ ಕಣ್ಣಿಗೆ ಬರ್ತದೆ. ಧರ್ಮದಲ್ಲಿ ಬದುಕಿದಾಗ ಆ ಧರ್ಮದ ಫಲಗಳು ಸಿಗ್ತವೆ. ಆ ಫಲಗಳು ಹೇಗಿದ್ದಾವೆ? ಜೋಲುವ ಫಲಗಳು ಗಾಳಿಗೆ ಒಲೆಯಲು. ಅಲ್ಲಿ ಜೋತ ಬಿದ್ದಂತ ಫಲಗಳೇನಿದ್ದಾವೋ ಧರ್ಮದಿಂದ ಬಂದಂತಹದ್ದು, ಅದು ಯಾವಾಗಲೂ ಗಾಳಿಗೆ, ಆ ಧರ್ಮದ ಗಾಳಿಗೆ ಜೋಲಾಡ್ತವೆ ಅಂತ ಹೇಳ್ಬೇಕು. ಒಲಿತಾವೆ ಅಂತ 2 ಅರ್ಥ ಇದೆ ಒಲಿಯೋದಕ್ಕೆ. ಆ ಧರ್ಮಕ್ಕೆ ಒಲಿತವೆ ಅಂತ ಒಂದು ಅರ್ಥ ಆದ್ರೆ ಒನಿತವೆ ಅಂತೂ ಆಗ್ತದೆ. ಅದ್ ಹೇಗಿದಾವೆ? ಅದು ಮುಂದಿನ ಸಾಲು ಚಂದ. ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವಯ್ಯ.
ತಾವು ಗಮನಿಸಿರ್ಬೇಕು, ಈ ಊಟಿಯಲ್ಲೋ ಅಥವಾ ಬೆಟ್ಟದ ಪ್ರದೇಶದಲ್ಲೋ ತೋಟ ಇದ್ರೆ ಇಲ್ಲೊಂದು ಗಿಡ, ಅದ್ಮೇಲೆ ಒಂದು ಗಿಡ, ಹೀಗೆ ಸಾಲು 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 ಇರ್ತದೆ. ನೀವು ಕೆಳಗಡೆ ನಿಂತ್ಕೊಂಡ್ರೆ ಎತ್ತರದ ಗಿಡ ಅಷ್ಟು ಎತ್ತರ ಅನ್ಸುತ್ತೆ, ಬಹಳ ಎತ್ತರ ಇಲ್ಲ ಅದು, ಆ ಬೆಟ್ಟದ ತಲೆ ಮೇಲೆ ಎತ್ತರ ಅಂತ ಅನ್ಸುತ್ತೆ. ಹಾಗೆ ಈ ಧರ್ಮದ ತೋಟದಲ್ಲಿ ಕೂಡ ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ಈ ಗಿಡಗಳಿದ್ದಾವಲ್ಲ ಸಾಕಷ್ಟು ತೋಟದಲ್ಲಿ, ಸಾಲು ಸಾಲಿಗೂ ಮೇಲು ದೊಡ್ಡ ದೊಡ್ಡದು ಅಂತ ಅನಿಸುವಂತಹದ್ದು ಅಂತ. ಧರ್ಮದಲ್ಲಿ ಶ್ರದ್ಧೆ ಹೆಚ್ಚಾದ ಹಾಗೆ, ಧರ್ಮದ ನಡೆ ಹೆಚ್ಚಾದ ಹಾಗೆ ಆ ಗಿಡಗಳು ಹೆಚ್ಚು ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ, ಧರ್ಮದ ಫಲಗಳು ದೊಡ್ಡದಾಗ್ತಾ ಹೋಗ್ತದೆ. ಆದ್ದರಿಂದ ಧರ್ಮ ಬೆಳೆದ ಹಾಗೆ ಆ ಬರುವಂತ ಫಲಗಳು ದೊಡ್ಡದಾಗಿದ್ರಿಂದ ಸಾಲು ಸಾಲಿಗೂ ಮೇಲು. ಇವತ್ತಿನ ಧರ್ಮಕ್ಕೆ ಇಷ್ಟು ಸಾಧನೆ ಆಗಿದೆ, ನಾಳೆ ಇನ್ನೂ ಸ್ವಲ್ಪ ಧರ್ಮ ಪಕ್ವಾದ ಇನ್ನೂ ಸ್ವಲ್ಪ ಆಗಬಹುದು ಅಂತ ಹೇಳಿ ಧರ್ಮದ ಹೆಚ್ಚಳವಾದಾಗ ಅದರ ಫಲಗಳು ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳಿ ಸಾಲು ಸಾಲಿಗೂ ಮೇಲು ಎನಿಸುವ ಧರ್ಮದ ತೋಟವ ನೋಡಿರಯ್ಯ. ಈ ತೋಟದಲ್ಲಿ ಗಿಡಗಳನ್ನೇ ಹೇಗೆ ಬೆಳೆಸಿದೀವಿ ಅಂತ ಕೂಡ ಹೇಳ್ತಾರೆ. ಏನು ಪಾತಿಗೆ ಯಾವ ನೀರು ಹಾಕಿದ್ವಿ ಅಂತ. ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ. ನೇಮದ ಪಾತಿಗೆ ನೀತಿಯ ಹಾಯಿಸೆ, ನೇಮದ ಪಾತಿಗೆ ನೀತಿಯ ಹಾಯಿಸಿ, ಪ್ರೀತಿಲಿ ಬೆಳೆಸಿದವನವು ಕಾಮದ ಕಸವನು, ಕಾಮದ ಕಸವನು ಪ್ರೇಮದಿ ಉಡುಗಿರೆ, ರಾಮನಾಮ ಗುಣಗುಡುವಂತ ಮರ್ಮದ ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ. ನೋಟ ಹೂಡಿ ನಿಜ ಬ್ರಹ್ಮಜ್ಞಾನದಿ, ನೋಟ ಹೂಡಿ ನಿಜ ಬ್ರಹ್ಮಜ್ಞಾನದಿ, ಕೋಟಿ ಕರ್ಮ ಸಂಹರಿಸಿದ ಧರ್ಮದ ತೋಟವ ನೋಡಿರಯ್ಯ. ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ, 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 ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ, ಸದ್ಗುರುವಿನ ಆಟವ ನೋಡಿರಯ್ಯ, ನೋಡಿರಯ್ಯ, ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ. ಅಲ್ಲಿ ಹೇಗೆ ತೋಟ ಬೆಳೆಸಿದ್ದಾರೆ ಅಂದ್ರೆ, ನೇಮದ ಪಾತಿಗೆ ನೀತಿಯ ಹಾಯಿಸಿ. ನಿಯಮ ಅನ್ನುವಂತಹ ಒಂದು ಪಾತಿ ಮಾಡಿದ್ದಾರೆ, ಅದರೊಳಗೆ ನೀತಿಯನ್ನ ಹಾಯಿಸ್ಬೇಕು. ನೀರಿರೋದು ನೀತಿ, ನೀತಿ ಅನ್ನುವಂಥ ನೀರನ್ನು ಹಾಯಿಸಿ ಅದು ಬೆಳೆಸೋದು ಹೇಗೆ? ಪ್ರೀತಿಯಲ್ಲಿ ಬೆಳೆಸಿದ ವನವು. ನೀತಿ ಇರಬೇಕು, ನೇಮ ಇರಬೇಕು, ಅದ್ರ ಜೊತೆಗೆ ಪ್ರೀತಿ ಇರಬೇಕು. ಆ ಮೂರೂ ಸೇರಿದಾಗ ಬೆಳೆದಂತ ಇದು ಸದ್ಗುರುವಿನ ಆಟವಾದಂತಹ ಧರ್ಮದ ತೋಟ. ಇದರಲ್ಲಿ ಕಾಮದ ಕಸವನ್ನು ಪ್ರೇಮದಿ ಹುಡುಗಲು. ಆ ಕಾಮ ಅನ್ನುವಂತಹ ಕಸವನ್ನ ಪ್ರೇಮದಿಂದ ಗುಡಿಸ್ಬೇಕು. ಗುಡಿಸ್ಬೇಕು ಅಂದ್ರೆ ತೆಗೆದು ಹಾಕ್ಬೇಕು ಅಂತ. ಅದ ಕಾಮ ಅನ್ನುವಂತಹ ಕಸವನ್ನ ಪ್ರೇಮದಿಂದ ಗುಡಿಸಿ ಹಾಕಿದಾಗ ಅದು ಎದರಿಂದ ಬರ್ತದೆ? ಅದಾಗ್ಬೇಕಾದ್ರೆ ಪ್ರೇಮದಿಂದ ಬರ್ಬೇಕಾದ್ರೆ ಅದಕ್ಕೆ ರಾಮನಾಮ ಗುಣಗುಡುವಂತ ಮರ್ಮದ. ಈ ಗುಣಗೋದು ಅಂತೀವಿ ನಾವು. ಸಾಮಾನ್ಯ ಬೆಳಿಗ್ಗೆ ಒಂದು ಯಾವುದೋ ಹಾಡು ಕಿವಿಗೆ ಬಿದ್ದರೆ ನಿಮಗೆ ಇಡೀ ದಿವಸ ಅದೇ ತಲೆಯಲ್ಲಿ ಇರುತ್ತೆ ಗುಂಗು. ನೀವೇನೋ ಕೆಲಸ ಮಾಡ್ತಿದ್ರೆ ಗುಣಗ್ತಾ ಇರ್ತೀರಿ ಹಾಡು. ನಿಮ್ ಕೆಲಸಕ್ಕೆ ಏನು ಅಡ್ಡ ಬರಲ್ಲ ಅದು, ಅದ್ರ ಮನಸ್ಸಲ್ಲಿ ಅದೇ ಕೂತಿರುತ್ತೆ, ಇಡೀ ದಿವಸ ಕೂತಿರುತ್ತೆ. ಇದು ಗುಣಗೋದು ಯಾವಾಗ ಗೊತ್ತಾ? ಅದಕ್ಕೆ ಹೇಳ್ತಾರೆ, ಇಟ್ ಬಿಕೇಮ್ ಯುವರ್ ಸೆಕೆಂಡ್ ನೇಚರ್ ಅಂತ. ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅದು. ಹಾಗೆ ರಾಮನಾಮ ಅನ್ನುವಂಥದ್ದು ಮನಸ್ಸಲ್ಲಿ ಗುಣಗುಡ್ತಾ ಇದ್ದಾಗ ಏನಾಗ್ತದೆ? ಪ್ರೇಮದಿಂದ ಕಾಮದ ಕಸವನ್ನು ತೆಗೆದು ಹಾಕೋಕಾಗ್ತದೆ. ಆದ್ದರಿಂದ ನೇಮದ ಪಾತಿಯನ್ನ ಮಾಡಿ ನೀತಿ ಅನ್ನುವ ನೀರನ್ನು ಹಾಯಿಸಿ ಪ್ರೀತಿಯಿಂದ ಬೆಳೆಸಿದಾಗ
ಆ ಕಾಮದ ಕಸವನ್ನು ತೆಗಿಬೇಕಾದ್ರೆ, ರಾಮನಾಮ ನಮ್ಮ ಗುಣಗುಡುತ್ತಿರ್ಬೇಕಾದ್ರೆ ಮನಸ್ಸಲ್ಲಿ ಆ ಪ್ರೇಮದಿಂದ ಕಾಮದ ಕಸವನ್ನು ತೆಗೆದು ಹಾಕ್ತಾರೆ. ಇಂಥ ಒಂದು ವನವನ್ನ ಜಗದ್ಗುರು ಸೃಷ್ಟಿ ಮಾಡಿದ್ದಾನೆ ಅಂತ. ಕೊನೆ ಸಾಲು ಮುಖ್ಯ ನನಗೆ. ಅಡಕಿ ತೆಂಗಿನ ಫಲ, ಅಡಕಿ ತೆಂಗಿನ ಫಲ ಬಳುಕಿ ಓಲಾಡಿದ ಬಾಳೆ ದಿಂಡುಗಳ ಕುಲವು, ಬಾಳೆ ದಿಂಡುಗಳ ಕುಲವು ಕಡಿಕಿಂದ ಶಿಶುನಾಳಧೀಶ ನಿರ್ಮಿಸಿದಂತ ಕಡುವಥವನ್ನು ಓಡಿ ತುಂಬೋ ಫಲಗಳ ತೋಟವನ್ನು ನೋಡಿದೆಯ. ಅಡಕೆ ತೆಂಗಿನ ಫಲ, ಅಡಕೆ ತೆಂಗಿನ ಫಲ, ಅಡಕೆ ತೆಂಗಿನ ಫಲ, ಅಡಕೆ ತೆಂಗಿನ ಫಲ ಬಳುಕಿಯೋಲಾಡದ ಬಾಳಿ ದಿಂಡುಗಳ ಬಾಳಿ ದಿಂಡುಗಳ ಕುಲವು ಕಡಕಿಂದ ಶಿಶುನಾಳಧೀಶ ಶಿಶುನಾಳಧೀಶ ಕಡಕಿಂದ ಶಿಶುನಾಳಧೀಶ ನಿರ್ಮಿಸಿದಂಥ ಕಡಕಿಂದ ಶಿಶುನಾಳಧೀಶ ನಿರ್ಮಿಸಿದಂಥ ಕಡುವಥವೆಂಬೋಡಿ ತುಂಬೋ ಫಲಗಳ ತೋಟವನ್ನು ನೋಡಿರಯ್ಯ. ಸದ್ಗುರುವಿನ ಆಟವ ನೋಡಿರಯ್ಯ, ನೋಡಿರಯ್ಯ ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ, ತೋಟವ ನೋಡಿರಯ್ಯ. ಸದ್ಗುರುವಿನ ಆಟವ ಈ ತೋಟದಿಂದ ಬರುವಂತ ಫಲಗಳು ಯಾವ್ಯಾವುದು ಅಂತ ಹೇಳ್ತಾರೆ. ಧರ್ಮದ ತೋಟದಲ್ಲಿ ಬರುವಂತ ಫಲಗಳು ಯಾವುದು ಅಂತ 3 ಆರಿಸ್ಕೊಂಡಿದ್ದಾರೆ. ಅಡಿಕೆ, ತೆಂಗಿನ ಫಲ, ಬಳುಕಿ ಓಲಾಡದ ಬಾಳೆ ದಿಂಡುಗಳ ಕುಲವು. ಬಾಳೆ ಗಿಡ ಹೊಯ್ದಾಡೋದಿಲ್ಲ, ಗಾಳಿ ಬಿಟ್ರೆ ಮುರಿದೇ ಹೋಗ್ತದೆ ಅಷ್ಟೇ. ಬಳುಕಿ ಓಲಾಡದಂತ ಬಾಳೆ ದಿಂಡುಗಳ ಕುಲವು. ಈ 3 ಫಲಗಳಿದ್ದಾವೆ ಅಂತ ಹೇಳ್ತಾರೆ. 3 ಫಲಗಳನ್ನು ಸ್ವಲ್ಪ ಗಮನಿಸ್ಬೇಕು. ಈ ಅಡಿಕೆ ಮೇಲೆ ಬೆಳೀತದೆ ಕಾಯಿ, ಅದನ್ನು ಒಣಗಿಸ್ಬೇಕು, ಸಿಪ್ಪೆ ತೆಗಿಬೇಕು, ಬಣ್ಣ ಹಾಕಬೇಕು. ಅದರದೇ ಅಂತ ರುಚಿ ಇಲ್ಲ ಅದಕ್ಕೆ, ಕಟ್ಟಿಗೆ ಚೂರಿದ್ದಂಗೆ. ಅದ್ರ ಜೊತೆಗೆ ಸುಣ್ಣ ಎಲೆ ಹಾಕೊಂಡಾಗ ಒಂಚೂರು ರುಚಿ ಬರ್ತದೆ. ಇದ್ರ ಕಡೆ ಕೆಲವರು ಅಡಿಕೆ ಹಾಕೊಂಡು ಇಟ್ಕೊಂಡ್ಬಿಡ್ತಾರೆ ಬಾಯಲ್ಲಿ, ಸಂಜೆ ತನಕ ಇರ್ತದೆ ಹಾಗೇನೆ. ಅದು ನೆಂದು ಏನ್ ರುಚಿ ಬರುತ್ತೋ ಗೊತ್ತಿಲ್ಲ, ಬರ್ಬಹುದು ಅಂತ. ಅದರದೇ ಆದಂತ ರುಚಿ ಇಲ್ಲ, ಅದು ಸಾರ ಇಲ್ಲದಂಥದ್ದು, ಸಾರಹೀನವಾದಂಥದ್ದು. ಆದರೆ ಅದು ತುಂಬಾ ಚಟ ಬಿಡುವಂಥದ್ದು. ನಿಮಗೆ ಊಟದ ಚಟ ಬಿಟ್ಟರು ಬಿಡ್ಬೋದು, ಅಡಿಕೆ ಚಟ ಬಿಡೋಕ್ಕಾಗಲ್ಲ ಅಭ್ಯಾಸ ಅಂಟುಕೊಂಡ್ರೆ. ನಾನು ನೋಡಿದ್ದೇನೆ ಇದನ್ನ. ಈ ಅಡಿಕೆ ಚಟ ಧಾರವಾಡ ಕಡೆ ತುಂಬಾ ಜಾಸ್ತಿ, ಮಹಾರಾಷ್ಟ್ರ ಕಡೆ ಅಂತೂ ಇನ್ನೂ ಜಾಸ್ತಿ. ಈ ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿದ್ವಿ ಹುಬ್ಬಳ್ಳಿಯಲ್ಲಿ. ಒಬ್ಬನಿಗೆ ಅಡಿಕೆ ಹಾಕೋಬೇಕು, ಆ ತಂಬಾಕು ಮಿಕ್ಸ್ ಮಾಡಿ ಹಾಕೋಬೇಕು ಅವನಿಗೆ.
ಅವನಿಗೆ ಜೀವನೇ ಹೊಂತ ಇಲ್ಲ, ಅದು ಮ್ಯಾಚ್ ನೋಡಕ್ ಆಸಕ್ತಿ ಬರ್ತಾ ಇಲ್ಲ. ಅದು ಬಾಯಲ್ಲಿ ಇದ್ರೆ ಕ್ರಿಕೆಟ್ ಮ್ಯಾಚ್ ರಸ ಆಗ್ಬೇಕು ಅವನಿಗೆ ಎಷ್ಟು ಒದ್ದಾಡಿಬಿಟ್ಟ ಅಂದ್ರೆ ಅಡಿಕೆ ಇದೆ ಏನ್ರು ಅಂತ ಎಲ್ಲಾರು ಕೇಳಿದ್, ಯಾರು ಇಲ್ಲ ಅಂದ್ರು. ಅವನು ಏನ್ ಮಾಡ್ದ ಅಂತ ಹೇಳ್ತೀನಿ, ನಂಬಲಿಕ್ಕಿಲ್ಲ ನೀವು. ಈ ಗಾಳಿಗೆ ಹಾರಿ ರೌದಿ ಅಂತ ಬರ್ತದೆ, ಈ ಜೋಳದ ಎಲೆಗಳ ಹಾರಿ ಬರ್ತಾರೆ. ಜೋಳದ ರಾಶಿ ಮಾಡಿದ ಮೇಲೆ ಒಣಗಿದ ಎಲೆ ಹಾರಿ ತರಗಲೆ ಹಾರಿ ಬಂದ್ಬಿಡುತ್ತೆ. ಟಕ್ಕಂತ 3ನೇ ಬಾಲ್ಕನಿಂದ ಮೇಲೆ ಹಾರಿದ ಕೆಳಗೆ. ಆ ಎಲೆ ತಗೊಂಡ ಕರ ತಿಕ್ಕಿ ಬಾಯಲ್ಲಿ ಇಟ್ಕೊಂಡು ಗಪ್ಪ ಕೂತ್ಕೊಂಡ. ಅದು ಚಟ, ಅದು ಬಾಯಲ್ಲಿ ಒಂದು ಇಲ್ಲದೆ ಹೋದ್ರೆ ಅವನಿಗೆ ಜೀವನನೇ ಸರಿ ಆಗಲ್ಲ. ಇದು ಸಾರಹೀನವಾದರೂ ಕೂಡ ಚಟ ಭರಿಸುವಂತಹದ್ದು ಈ ಧರ್ಮದ ಫಲ. ಹಾಗೆ ಕೆಲವೊಂದು ಅಷ್ಟು ರಸವತ್ತಾಗಿ ಕಾಣಿಸ್ತಿಲ್ಲ ಧರ್ಮದ ಫಲಗಳು ನಿಮಗೆ, ಆದ್ರೂ ತುಂಬಾ ಪ್ರಯೋಜನಕಾರಿಯಾದದ್ದು ಜೀವನಕ್ಕೆ. ಎಲ್ಲವೂ ಸಂಭ್ರಮವಾಗಿರ್ಬೇಕು ಅಂತಿಲ್ಲ ಧರ್ಮದಲ್ಲಿ. ಕೆಲವೊಂದು ಕಠಿಣವಾದ ಶ್ರಮ ಇದೆ, ಕಠಿಣವಾದ ಕೆಲಸ ಇದೆ, ರಸವತ್ತಾಗಿರ್ಲಿಕ್ಕಿಲ್ಲ, ಆದ್ರೆ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹದ್ದು ಅದು ಅಡಿಕೆ. ತೆಂಗಿನ ಫಲ ಇದೆ, ಅದು ಸಾರವತ್ತಾದದ್ದು. ಒಳಗೆ ಕೊಬ್ಬರಿ ಇದೆ, ಒಳಗಡೆ ನೀರಿದೆ, ಜೀವದ್ರವ್ಯ ಇದೆ ಒಳಗಡೆ. ಆದ್ರಿಂದ ಧರ್ಮದ ಫಲಗಳಲ್ಲಿ ಕೆಲವು ಸಾರಹೀನವಾಗಿ ಕಾಣಿಸುವಂತಹದ್ದು ಕೆಲವಿದೆ, ಸಾರವತ್ತಾಗಿರೋದಂತಹದ್ದು ಕೆಲವಿದೆ. ವೀರಶೈವ ಸಂಪ್ರದಾಯದಲ್ಲಿ ಬಾಳೆಹಣ್ಣಿಗೆ ಬಹುದೊಡ್ಡ ಮಹತ್ವ. ಅದನ್ನ ಉತ್ತಮ ಫಲ ಅಂತ ಕರೀತಾರೆ. ಅಂದ್ರೆ ಫಲಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಬಾಳೆಹಣ್ಣು. ನಾನು ಒಪ್ಕೋತೇನೆ, ನನಗೆ ಬಹಳ ಇಷ್ಟ ಅದು ಬಾಳೆಹಣ್ಣು. ಯಾಕೆ ಅಂದ್ರೆ ಏನೂ ಕಷ್ಟ ಇಲ್ಲದೆ ತಿನ್ಬೋದಪ್ಪ. ತಿಂದ ಕೈ ತೊಳ್ಕೊಳ್ಬೇಕಾಗಿಲ್ಲ, ತಿನ್ನೋದಕ್ಕೆ ಮೊದಲು ಕೈ ತೊಳ್ಕೊಳ್ಬೇಕಾಗಿಲ್ಲ. ಅದು ಕೋಟ್ ಹಾಕೊಂಡೇ ಬಂದಿದೆ. ಹೇಗಿದ್ರು ನಿಧಾನಕ್ಕೆ ಸರಿಸಿದ್ರೆ ಆಯ್ತು, ನೀಟಾಗಿ ತಿಂದು ಹಾಕೋದ್ರೆ ಎಷ್ಟು ಒಳ್ಳೇದು. ಬೀಜ ಇಲ್ಲ, ಉಗುಳೋದಿಲ್ಲ, ಏನೂ ತಕರಾರಿಲ್ಲ. ನಿಜವಾಗ್ಲೂ ಎಷ್ಟು ಕ್ಲೀನ್ ಹಣ್ಣು ಗೊತ್ತಾ, ಅದು ಕವರ್ ಸಹಿತ ಇಟ್ಕೋಬಹುದು. ಅಷ್ಟು ಅದಕ್ಕೆ ಹೇಳ್ತಾರೆ ಉತ್ತಮ ಫಲ ಅಂತ ಕರೀತಾರೆ. ಅಂದ್ರೆ ನಮ್ಮ ಧರ್ಮದಲ್ಲಿ ನಡೆದಾಗ 3 ಥರದ ಫಲಗಳು ಬರ್ತವೆ. ಒಂದು, ಇದು ನಿಜವಾಗ್ಲೂ ಸಾರಹೀನವಾದದ್ದಲ್ಲ, ಕಣ್ಣಿಗೆ ಸಾರಹೀನವಾಗಿ ಕಾಣಿಸಿದ್ರು ಕೂಡ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹದ್ದು, ನಿಮ್ಮಲ್ಲಿ ಅದನ್ನ ಉತ್ತೇಜನ ಭರಿಸುವಂತಹದ್ದು. ಅಡಿಕೆ ಅಡಿಕ್ಟಿವ್ ಆದ ಹಾಗೆ ಧರ್ಮದಲ್ಲಿ ಕೆಲವು ಆಗ್ತದೆ. ತಾವು ಗಮನಿಸಿರ್ಬೇಕು, ನಿಮ್ಮ ಮನೆಯಲ್ಲಿ ಹಿರಿಯರಿರ್ತಾರೆ, ಅವ್ರಿಗೆ ಬೆಳಿಗ್ಗೆ 4:15 ಎದ್ದು ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು ಅಂತ ಇರುತ್ತೆ. ಅವಸರದಲ್ಲಿ ಕೆಲಸದಲ್ಲಿದ್ದಾಗ ಪರವಾಗಿಲ್ಲಪ್ಪ, ರಿಟೈರ್ ಮಾಡಿದ್ರೆ 4:15 ಹೇಳ್ತಾರೆ. ನಮ್ಮ ತಾಯಿ ದಿನ ಬೆಳಗ್ಗೆ 4:45 ಎದ್ದು ಆ ದೇವರ ಮುಂದೆ ರಂಗೋಲಿ ಹಾಕ್ಬೇಕು. ನಿಧಾನಕ್ಕೆ ಹಾಕಿದ್ರೆ ಆಗತ್ತೆ, ನಿದ್ದೆ ಮಾಡಮ್ಮ ನೀನು ಅಂತೀನಿ. ಅದು ಅಡಿಕೆ ಸೇರ್ಕೊಂಡ್ಬಿಟ್ಟಿದೆ, ಏನ್ ಮಾಡೋದು, ಚಟ. 4:15 ಎದ್ದು ಎಷ್ಟು ರಂಗೋಲಿ ಹಾಕ್ತಾಳೆ ಅಂದ್ರೆ, ನಿಜವಾಗ್ಲೂ ಫೋಟೋ ತೆಗೆದಿದ್ದೇನೆ, ಅದನ್ನ ಕಾಯ್ದಿಡ್ಬೇಕದನ್ನ. ನಾನು ಅಲ್ಲಿ ಎಷ್ಟು ವಿಗ್ರಹಗಳು, ಅದ್ರೊಳಗೆ ಒಂದು ಈಶ್ವರ ಲಿಂಗ ಇದೆ, ಒಂದು ರಾಘವೇಂದ್ರ ಸ್ವಾಮಿ ವೃಂದಾವನ ಇದೆ, ಒಂದು ಗಣಪತಿ ಇದೆ, ಏನೇನೋ ಒಂದು 20 ಇದೆ. 4:15 5:15 ತನಕ ಅದೇ ಕೆಲಸ ಹಾಕಿದೆ. ಅದು ಅಡಿಕೆ ಅಲ್ವಾ? ಕಷ್ಟ. ಚಳಿಗಾಲದಲ್ಲಿ ಗೊತ್ಕೊಂಡು ಕೂತ್ಕೊಂಡು ಹಾಕ್ತಾನೆ ಇರ್ತಾಳೆ ರಂಗೋಲಿ. ಅದು ಬಿಡೋ ಹಂಗಿಲ್ಲ. ಅದು ಸಾರಹೀನ ಅಂತ ಮತ್ತೊಬ್ಬರಿಗೆ ಅನಿಸಿದ್ರು ಕೂಡ ಅದು ಜೀವೋದ್ಧಾರಕವಾಗಿ ಕೆಲಸ ಮಾಡುವಂತದ್ದು ಅಡಿಕೆ. ಎರಡನೇದು ತೆಂಗಿನ ಫಲ. ಅದು ಹೇಳ್ಬೇಕಾಗಿಲ್ಲ ನಾನು. ತೆಂಗಿನ ಬಗ್ಗೆ ಹೇಳ್ತಾರೆ, ತೆಂಗಿನ ಮರ ಎಷ್ಟು ಸಜ್ಜನರು ಹೇಗಿರ್ತಾರೆ ಅಂತ ಸುಭಾಷಿತದಲ್ಲಿ ಹೇಳ್ತಾರೆ. ಸಜ್ಜನರು ಹೇಗಿರ್ತಾರೆ ಅಂದ್ರೆ, ನೀವು ಒಂದು ಬಕೆಟ್ ನೀರು ಕಸದ ನೀರು ಹಾಕಿದ್ರು ಅಡ್ಡಿ ಇಲ್ಲ, ಕೊಳಕ ನೀರು ಹಾಕಿದ್ರು ಅಡ್ಡಿ ಇಲ್ಲ, ಅದನ್ನ ನೆನಪಿಟ್ಟುಕೊಂಡು ತಲೆ ಮೇಲೆ ಹೊತ್ಕೊಂಡಿದ್ದು ನಿಮಗೆ ಸಿಹಿ ನೀರನ್ನು ಕೊಡ್ತದೆ ಅಂತ. ಅಂತ ತೆಂಗಿನ ಫಲ ಕಲ್ಪವೃಕ್ಷ. ಕಲ್ಪವೃಕ್ಷ ಆಗೋದಂತನೂ ಕೂಡ ಧರ್ಮ ಕೊಡ್ತದೆ. ಅದರ ಜೊತೆಗೆ ಬಾಳೆಹಣ್ಣನ್ನು ಕೊಡ್ತದೆ. ಬಾಳೆಹಣ್ಣು ಉತ್ತಮ ಫಲ. ನಿಮಗೆ ಧರ್ಮದಲ್ಲಿ ನಡೆದಾಗ ಈ 3 ಥರದ ಫಲಗಳು ಸಿಗ್ತವೆ. ಯಾಕಂದ್ರೆ ಇದನ್ನ ಶಿಶುನಾಳ ಶರೀಫ ಹೇಗೆ ಮಾಡಿದ್ದಾನೆ ಗೊತ್ತಾ? ಖಡಕಿಂದ ಮಾಡಿದ್ದಾನೆ ಅಂತ. ಖಡಕು ಅಂದ್ರೆ ಅತ್ಯಂತ ಬಿಗಿಯಾಗಿ ಮಾಡಿದ್ದಾನೆ. ಈ ಧರ್ಮದ ತೋಟವನ್ನ ಅತ್ಯಂತ ಬಿಗಿಯಾಗಿ ಆ ನೀತಿ ಪ್ರಕಾರ ಮಾಡಿರೋದ್ರಿಂದ ಈ 3 ಫಲಗಳು ಸಿಗ್ತವೆ. ಖಡಕಿಂದ ಶಿಶುನಾಳಧೀಶ ನಿರ್ಮಿಸಿದಂತ ಕಡು ಅರ್ಥವೆಂಬೋ ಈ ಧರ್ಮದ ಫಲಗಳಿಗೆ ಬಹಳ ದೊಡ್ಡ ಅರ್ಥ ಇದೆ ಅಂತ ಹೇಳ್ತಾರೆ. ಅದು ಹೇಗಿದೆ? ಉಡಿ ತುಂಬೋ ಫಲಗಳ. ಉಡಿ ಅಂದ್ರೆ ಮಡಲು, ನಮ್ಮ ಉಡಿ ತುಂಬಿಕೊಳ್ಳೋದು ಅಂತೀವಿ. ನಿಮ್ಮ ಮಡಲು ತುಂಬಿಸುವಂತಹದ್ದು, ದೇಹದ ಮಡಲಲ್ಲ, ನಿಮ್ಮ ಆತ್ಮದ ಮಡಲನ್ನ ತುಂಬಿಸುವಂತಹ ಫಲಗಳನ್ನ ಕಣ್ಣಿಗೆ ಸಾರಹೀನವಾಗಿ ಸಾರಭೂತವಾಗಿ ಉತ್ತಮ ಫಲಗಳು ಅನಿಸಿದ್ರೆ ಜೀವೋದ್ಧಾರಕವಾದಂತಹ ವಸ್ತುಗಳನ್ನ ಈ ತೋಟ ಕೊಡ್ತದೆ, ಧರ್ಮದ ತೋಟ ಕೊಡ್ತದೆ. ಅದನ್ನ ಬಿಗಿಯಾಗಿ ಸಂಭ್ರಮದಿಂದ ಶಿಶುನಾಳಧೀಶ ಮಾಡಿದ್ದಾನೆ. ಅಂತ ತೋಟವನ್ನು ನೋಡಿರಯ್ಯ ಅಂತ ಹೇಳಿದಂತಹ ಶರೀಫರಿಗೆ ನಮ್ಮ ನಮಸ್ಕಾರಗಳು ಯಾವಾಗಲೂ ಸಲ್ಲಬೇಕು. ಮುಂದಿನ ಹಾಡು ಇನ್ನೂ ಹೆಚ್ಚು ಪ್ರಸಿದ್ಧವಾದಂತಹದ್ದು, ಹಾಕಿದ ಜನಿವಾರವ ಅಂತ. ಇದು ಬಹಳ ಚೆನ್ನಾಗಿರೋ ಹಾಡು. ಆ ಜನಿವಾರ ಹಾಕಿದ, ಯಾಕೆ ಹಾಕಿದ, ಅದೊಂದು ಸಣ್ಣ ಪ್ರಸಂಗ ಇದೆ. ಅದನ್ನ ಹೇಳ್ಬಿಡ್ತೇನೆ ಹೇಗಿದೆ ಪ್ರಸಂಗ ಅಂತ. ಜನಿವಾರ ಹಾಕೋ ಪ್ರಸಂಗ ಯಾವಾಗ ಗೋವಿಂದ ಭಟ್ಟರ ಸಮೀಪಕ್ಕೆ ಶಿಶುನಾಳ ಹೋದ್ರು, ಶರೀಫ ಹೋದ್ನೋ, ಹೋದಾಗ ಮೆಚ್ಕೊಂಡ್ಬಿಟ್ರು, ತಗೊಂಡ್ಬಿಟ್ರು. ಆಮೇಲೆ ತುಂಬಾ ಪ್ರೀತಿ.
ಅವ್ರಿಗೂ ತಕರಾರಿಲ್ಲ, ಇವ್ರಿಗೂ ತಕರಾರಿಲ್ಲ, ಸುತ್ತಿನವ್ರು ತಕರಾರು ಜಾಸ್ತಿ ಇರುತ್ತೆ. ಒಂದ್ ದಿವಸ ಅರಳಿ ಮರದ ಕಟ್ಟೆ ಮೇಲೆ ಕೂತಿದ್ದಾರೆ ಗೋವಿಂದ ಭಟ್ರು, ಇನ್ನಿಷ್ಟು ಬೇರೆ ಬೇರೆ ಹುಡುಗರು ಕೂತಿದ್ದಾರೆ. ಶರೀಫ ಹೋದ ತಕ್ಷಣ ತೀರಾ ಪ್ರೀತಿ ಅಲ್ವಾ ಇವರಿಗೆ, ಬಾರೋ ಶರೀಫಾ ಅಂತ ಪಕ್ಕದಲ್ಲಿ ಕೂಡ್ಸ್ಕೊಂಡ್ರು, ಬೆನ್ ಮೇಲೆ ಕೈ ಆಡಿಸಿದ್ರು, ಗದ್ದ ಹಿಡಿದು ಮಾತಾಡಿಸಿದ್ರು, ಆ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಉಳಿದವ್ರು ಮೈ ಮುಳು ಚುಚ್ಚದಂಗ ಆಯ್ತು. ಇದೇನಿದು, ಈ ಬ್ರಾಹ್ಮಣ ಗೋವಿಂದ ಭಟ್ಟ, ನಾವ್ ಇಷ್ಟೊಂದ್ ಜನ ಬ್ರಾಹ್ಮಣರು ಕೂತಿದ್ದೀವಿ, ಬಿಟ್ಟ ಮುಸ್ಲಿಂ ಹುಡುಗ ಹಿಡ್ಕೋತಾರಲ್ಲ ಇವರು, ಏನಿದು ಅಂತಂದ್ರು. ಅದಕ್ಕೆ ಹೇಳಿದ್ರು, ಏನ್ ಹುಚ್ಚ ಇದ್ದಾನಪ್ಪ ಇವನು, ಬ್ರಾಹ್ಮಣ ತಲೆ ಸರಿ ಇಲ್ಲ ಇವನು, ಆ ಮುಸಲ್ಮಾನ್ ಹುಡುಗನ ಹಿಡ್ಕೊಂಡಿದ್ದಾನೆ ಅಂದ್ರು. ಅಂದ ತಕ್ಷಣ ಆತ ಹೇಳುವಂತ ಮಾತು ಬಹಳ ಚಂದ. ಹೇಳಿದ ತಕ್ಷಣ ಆತ ಗೋವಿಂದ ಭಟ್ಟ ನೋಡಿದಂತೆ ಎಲ್ಲಾರನು, ಹೌದೇನ್ರಪ್ಪ ನೀವೆಲ್ಲ ದೊಡ್ಡ ಬ್ರಾಹ್ಮಣರೇನೋ, ಹುಟ್ಟಿದಾಕ್ಷಣ ಬ್ರಾಹ್ಮಣರಾಗ್ಬಿಟ್ರೇನೋ ನೀವು ಅಂದ್ರಂತ. ಅವ್ರಿಗೆ ಹುಟ್ಟಿದಾಕ್ಷಣ ಬ್ರಾಹ್ಮಣರಾಗ್ಬಿಟ್ರೇನೋ ಅಂದ್ಬಿಟ್ಟು ಬಾಯಿಲಿ ಅಂತ ಹತ್ರಕ್ಕೆ ಕರೆದು ತನ್ನ ಜನಿವಾರ ಇತ್ತಲ್ಲ 6 ಎಳೆ ಇದ್ದದನ್ನ ತೆಗೆದು 3 ಎಳೆ ತೆಗೆದ್ರು ಅದ್ರೊಳಗಿಂದ. ಆ 3 ಎಳೆ ಜನಿವಾರ ತೆಗೆದು ಅವನಿಗೆ ಹಾಕ್ಬಿಟ್ರು. ಹಾಕಿದ ತಕ್ಷಣ ಉಳಿದವ್ರಿಗೆ ಗಾಬರಿ ಆಯ್ತು. ಆಗ ಹೇಳ್ತಾರೆ, ನೀವೆಂಥವ್ರು ನೀವೆಂಥವ್ರು, ಆ ಸಾಬರ್ ಹುಡುಗ ಮೈಲಿ ಅಂದಾಗ ನೀವ್ಯಾರೋ ಬ್ರಾಹ್ಮಣರಾದವರು ಅಂತ ಹೇಳಿ 3 ಎಳೆ ತೆಗೆದು ಹಾಕಿ ಹೇಳ್ತಾನೆ, ಹೇಗಿದ್ದಾನೆ ಅಂದ್ರೆ ನಿಜವಾಗ ಬ್ರಾಹ್ಮಣ ಅಂದ್ರೆ ಇವನೇ, ಗಟ್ಟಿ ಹುಡುಗನ್ ನಿಂದಿರಿಸ್ತೀರಲ್ಲ ಅಂತ ಹೇಳಿ, ಇವನಿಗಿಂತ ದೊಡ್ಡ ಬ್ರಾಹ್ಮಣ ಯಾವನಿದ್ದಾನಿಲ್ಲಿ ಅಂತ ಹೇಳಿ ತನ್ನ ಜನಿವಾರದಲ್ಲಿ 3 ಎಳೆ ತೆಗೆದು ಅವನಿಗೆ ಹಾಕಿದ್ರು. ಹಾಗೆ ತನ್ಮಯನಾಗಿ ಬರೆದಂತ ಹಾಡು, ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಅದು ಯಾವ ಜನಿವಾರ ಅಂತ ಸ್ವಲ್ಪ ನೋಡೋಣ, ಆ ಹಾಡು ಕೇಳೋಣ. ಹಾಕಿದ ಜನಿವಾರವ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ
ಹಾಕಿದ ಜನಿವಾರ ಹಾಕಿದ ಜನಿವಾರ ನೂಕಿದ ಭವಭಾರ ಹಾಕಿದ ಜನಿವಾರ ನೂಕಿದ ಭವಭಾರ ಲೋಕದಿ ಬ್ರಹ್ಮ ಜ್ಞಾನ ಲೋಕದಿ ಬ್ರಹ್ಮ ಜ್ಞಾನ ನೀ ಪಡೆಯಂದು ನೀ ಪಡೆಯಂದು ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರವ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದು ಗವಳಿ ಎಂದು ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಕಂಡ ಕಂಡವರೊಡನೆ ಅಲೆದೆ ಕಂಡ ಕಂಡವರೊಡನೆ ಅಲೆದೆ ಧರ್ಮಲಂದರ ಜತೆಯಾಕೆ ಬೆರೆದೆ ಕೊಂಡ ಈತನನು ಎಂದು ನಿಂದಿಸೆ ಕೊಂಡ ಈತನನು ಎಂದು ನಿಂದಿಸೆ ಗುರು ಗಂಡರಿತನ ನೀವೆಲಾಚಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಶಿಶುನಾಳಧೀಶ ಗುರು ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನ್ನು ಶಿಶುನಾಳಧೀಶ ಶಿಶುನಾಳಧೀಶ
ತನ್ನೊಡಲೊಳು ವಶವಾದ ಸೂತ್ರವನು ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದೆ ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದೆ ಉಸುರಿದ ಮಂತ್ರವ ಹೊಸಬನ ಮೂಡುತ್ತ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಹಾಕಿದ ಜನಿವಾರವ. ಅತ್ಯಂತ ಸುಂದರವಾದಂತಹ ಪದ್ಯ. ನನಗೆ ತುಂಬಾ ಪ್ರೀತಿಯಾದಂತಹ ರಾಗ ಮಾಲ್ಕಮ್ಸ್. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ನಮ್ಗೆ ಹಾಡು ಕೇಳಿದ್ರೆ ಚಂದ ಆಗಿರ್ಬೇಕಾದ್ರೆ ಜನಿವಾರ ಹಾಕ್ಸ್ಕೊಂಡು ಅವನಿಗೇನಾಗಿರ್ಬೇಕು. ಆ ಜನಿವಾರ ಹಾಕಿದ ತಕ್ಷಣ ಅವನಿಗೆ ಏನಾಯ್ತು ಅಂತ ಹೇಳ್ತಾನೆ. ಎರಡು ರೀತಿಯಿಂದ ಆಗತ್ತೆ. ನಿಮ್ಮ ಅತ್ಯಂತ ಮೆಚ್ಚುಗೆಯಾದಂತಹ ಗುರು, ಯಾರನ್ನ ಆರಾಧ್ಯ ದೈವ ಅಂತ ಒಪ್ಕೊಂಡಿದ್ದೀರೋ ಅವರು ಎಲ್ಲರ ಸಮಕ್ಷಮದಲ್ಲಿ ನಿಮಗೆ ಮೆಚ್ಚುಗೆ ತೋರಿಸಿದಾಗ ಆಗುವಂತಹ ಆನಂದವೇ ಬೇರೆ. ಸಹಸ್ರ ಜನ ನಿಮಗೆ ಮೆಚ್ಚುಗೆ ತೋರಿಸಿದ್ರು ಕೂಡ ಅಷ್ಟು ಮುಖ್ಯ ಅಲ್ಲ. ನಿಮ್ಮ ಗುರು ಎಲ್ಲರ ಮುಂದೆ ನಿಮ್ಮನ್ನು ಒಪ್ಕೊಂಡಾಗ ಅದಷ್ಟು ಒಳ್ಳೆ ಮಾತು ಹೇಳ್ತಾರೆ. ಎಲ್ಲರ ಮುಂದೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ. ಈ ಜನಿವಾರ ಅನ್ನುವಂಥ ಪದವೇ ಅದ್ಭುತವಾದಂತಹ ಪದ. ಜನಿವಾರ ನಾವು ಸಾಮಾನ್ಯ ತಿಳ್ಕೊಂಡ ಹಾಗೆ 3 ಎಳೆ ದಾರ 6 ಎಳೆ ದಾರ ಅಲ್ಲ, ಅದೊಂದು ಬಂಧ. ಆ ಬಂಧವನ್ನ ದಾಟಿ ಹೋಗಬೇಕು ಅನ್ನುವಂಥ ಸೂತ್ರ. ಜ ಅಂದ್ರೆ ಹುಟ್ಟು ಸಾವು, ನಿವಾರ ಅಂದ್ರೆ ದಾಟಿಸುವಂಥದ್ದು. ಯಾವುದು ನಿಮ್ಮನ್ನು ಹುಟ್ಟು ಸಾವು ಚಕ್ರಗಳಿಂದ ಪಾರ ಮಾಡ್ತದೋ ಅಂತ ಜ್ಞಾನ ಜನಿವಾರ. ಮೇಲ್ನೋಟಕ್ಕೆ ಬಂಧ ಅಂತ ಕಾಣಿಸಿದ್ರು ಬಂಧದಿಂದ ದಾಟಿ ಹೋಗಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇರುವಂತ ದಾರ ಅದು. ಈ ಬಂಧದಲ್ಲಿ ಉಳ್ಕೋಬೇಡ. ಜನಿವಾರ ಸೂತ್ರ ರೂಪಾಯಿ ಬ್ರಹ್ಮಗಂಟು ಅಂತ ಹಾಕ್ತೇವೆ ಅಲ್ಲಿ, ಬ್ರಹ್ಮಗಂಟು ಅಂತ. ಬಿಚ್ಚೋಕ್ ಬರಲ್ಲ, ಬಿಚ್ಚೋಕ್ ಬರೋದೇ ಇಲ್ಲ. ಹಂಗ ಗಂಟು ಹಾಕಿರ್ತಾರೆ. ಉದ್ದೇಶ ಎಷ್ಟೇ, ನಾವು ಹೇಳ್ತೀವಲ್ಲ ಮರಿಬೇಡ ಗಂಟು ಹಾಕೊಂಡು ಹೋಗು ಅಂತ ಹೇಳ್ತೀವಲ್ಲ, ಯಾವಾಗ್ಲೂ ವಸ್ತ್ರ ಗಂಟು ಹಾಕೋ ಅಂತೀವಿ, ಮರಿಬೇಡ ಅಂತ. ಅಲ್ಲಿ ಗಂಟು ಹಾಕಿ ಕೊಟ್ಟಿದ್ದಾರೆ. ಇದನ್ನೇ ದಾರ ಅಂತ ನಂಬ್ಕೋಬೇಡ, ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದಲ್ಲ ಅದು. ಇದು ಹುಟ್ಟು ಸಾವುಗಳಿಂದ ದಾಟಿ ಹೋಗುವಂತಹ ನೆನಪು ನಿನಗೆ. ಇಲ್ಲೇ ಉಳ್ಕೋಬೇಡ. ಈ ಹಾಕೊಂಡ ನೆನಪು ಆಗ್ಬೇಕು, ನಿನಗೆ ಮುಟ್ಟಿದಾಗೋ ಮನಸ್ಬೇಕು. ಇಲ್ಲೇ ಉಳ್ಕೊಂಡ್ಬಿಟ್ನಲ್ಲ, ಇನ್ನ ನಾನು ದಾಟಿ ಹೋಗೋ ಪ್ರಯತ್ನ ಮಾಡ್ಲಿಲ್ಲ ಅಂತ. ಪ್ರತಿ ಕ್ಷಣವೂ ಪ್ರತಿ ದಿನವೂ ನಿಮಗೆ ನೆನೆಸ್ತಿರುವಂತ ಒಂದು ದಾರ. ಯಾಕೆ ಅಂದ್ರೆ ನೆನಪಿನ ಗುರುತದು ನಿಮಗೆ. ಹುಟ್ಟು ಸಾವಿನಿಂದ ನೀನು ಪಾರಾಗಿ ಹೋಗ್ಬೇಕು. ನಿವಾರಣ ಆಗಬೇಕು, ಹುಟ್ಟು ಸಾವುಗಳಿಂದ ಪಾರಾಗಿ ಹೋಗ್ಬೇಕು. ಅಂಥ ಜ್ಞಾನವನ್ನು ನನಗೆ ಕೊಟ್ಟ ಗುರು ಅಂತ. ಜನಿವಾರ ಹಾಕಿದ್ದು ಹಾಕಿರ್ಬೇಕು, ತಪ್ಪಂತಲ್ಲ. ಯಾಕಂದ್ರೆ ಇವರೆಲ್ಲ ಕಣ್ಣು ತೆಗಿಸ್ಬೇಕಲ್ಲ. ಯಾವಾಗಲೂ ಕೆಲವರಿಗೆ ನಿರಾಕಾರವಾದದ್ದು ಕಾಣಿಸಲ್ಲ, ಆಕಾರ ಬೇಕು. ಅವ್ರಿಗೆ ಆಕಾರ ಅಂತ ಒಂದು ಜನಿವಾರ ಹಾಕಿದ್ದಿರ್ಬೇಕು. ಆದ್ರೆ ಶಿಶುನಾಳ ಶರೀಫನಿಗೆ ಅರ್ಥವಾಯ್ತು, ಹಾಕಿದ್ದು ದಾರ ಅಲ್ಲ, ನಾನು ಇಲ್ಲಿಂದ ಪಾರಾಗಿ ಹೋಗುವಂತ ಸೂತ್ರವನ್ನು ಕೊಟ್ಟಿದ್ದಾನೆ ಗುರು ಅಂತ. ಅದಕ್ಕೆ ಹೇಳ್ತಾರೆ, ಯಾಕೆ ಹಾಕಿದ ಅಂದ್ರೆ ಹಾಕಿದ ಜನಿವಾರ ನೂಕಿದ ಭವಭಾರ. ಈ ಭವ ಇದೆಯಲ್ಲ, ಈ ಜೀವನದ ಭಾರ ಇದೆಯಲ್ಲ, ಇದನ್ನ ಪಾರ ಮಾಡಿಬಿಟ್ಟ. ನಾನು ಹಾಕ್ಬಿಟ್ಟು ನೆನಪು ಮಾಡಿಕೊಟ್ಟ, ಇಲ್ಲಿ ಇರ್ಬೇಡ ನೀನ್ ಪಾರಾಗಿ ಹೋಗು ಅಂತ ಹೇಳಿ. ಲೋಕದೇ ಬ್ರಹ್ಮಜ್ಞಾನ ನೀ ಪಡೆಯೆಂದು. ಈ ಲೋಕದ ಬದುಕಿರುವಾಗ ಬ್ರಹ್ಮಜ್ಞಾನ ಪಡೆದು ಈ ಚಕ್ರದಿಂದ ಪಾರಾಗಿ ಹೋಗಪ್ಪ. ಹುಟ್ಟು ಸಾವು ಹುಟ್ಟು ಸಾವು ಎಷ್ಟು ಅಂತ ಬರ್ತೀಯ ನೀನು, ಪಾರಾಗಿ ಹೋಗು ಅಂತ ನಿವಾರವನ್ನ ಹಾಕಿದ ಅಂತ ಹೇಳುವಂಥದ್ದು. ಆ ಬ್ರಹ್ಮಜ್ಞಾನ ಪಡ್ಕೋ ಅಂತ ಹಾಕಿದಂತ ಜನಿವಾರ. ಮುಂದೆ ಏನ್ ಮಾಡ್ತಾನೆ, ಸಂಧ್ಯಾ ವಂದನೆಯನ್ನ ಕಲಿಸಿ ಆನಂದದ ಬಿಂದು ಮಧ್ಯದಲ್ಲಿ ನಿಲ್ಲಿಸ್ತಾನೆ ಅಂತ ಹೇಳ್ತಾರೆ. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಎಂದೆಂದಿಗೂ ಯಮದಂದು ಗವಳಿ ಎಂದು ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ. ಎಷ್ಟು ತೂಕದ ಮಾತು. ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ. ಸಂಧ್ಯಾ ವಂದನೆ ಒಂದು ಕ್ರಿಯೆ ಮಾಡುವಂಥದ್ದು.
ಭಗವಂತನಿಗೆ ತನ್ನ ಗೌರವವನ್ನ ಶ್ರದ್ಧೆಯನ್ನ ತಿಳಿಸೋದಕ್ಕೆ ಮಾಡುವಂತ ಒಂದು ಕ್ರಿಯೆ. ಅದನ್ನು ಕಲಿಸಿದ. ಕ್ರಿಯೆಯಿಂದ ಎಲ್ಲಿಗೆ ತಗೊಂಡು ಹೋಗ್ತಾನನ್ನ ಅಂತ, ಕಣ್ಣಿಗೆ ಕಾಣಿಸುವಂತಹ ಕ್ರಿಯೆಯಿಂದ ಶುರು ಮಾಡಿ ಮುಂದೆ ಆನಂದದ ಮಧ್ಯಬಿಂದದಲ್ಲಿ ನೆಲೆಸಿ ಅಂತ. ನಮ್ಮಲ್ಲಿ 5 ಹಂತಗಳು. ಕೊನೆಗೆ ಬರೋ ಸಚ್ಚಿದಾನಂದ ಕೋಶ. ಸಚ್ಚಿದಾನಂದ ಪ್ರತಿಯೊಬ್ಬ ಮನುಷ್ಯ ಜೀವನದ ಅತ್ಯಂತ ಶ್ರೇಷ್ಠವಾದ ಗುರಿ ಆನಂದ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಸಚ್ಚಿದಾನಂದ ಅತ್ಯಂತ ಶ್ರೇಷ್ಠ ಗುರಿ ಅಂತ ಹೇಳ್ತೀವಿ. ಮನುಷ್ಯನ ಗುರಿಗಳಲ್ಲಿ 108 ಇದ್ರೂ ಕೂಡ ಕೊನೆ ಗುರಿ ಸಚ್ಚಿದಾನಂದವನ್ನು ತಲುಪುವಂತಹದ್ದು. ಆ ಆನಂದದ ಬಿಂದು ಮಧ್ಯದಲ್ಲಿ ನೆಲೆಸಿ ಅದರ ಉನ್ನತ ಸ್ಥಾನದಲ್ಲಿ ನೆಲೆಸಿದ ಅಂತ. ಅಂದ ಕ್ರಿಯೆಯಿಂದ ಯಾವಾಗಲೂ ಶುರು ಆಗೋದು ಹಾಗೇನೆ. ಕ್ರಿಯೆಯಿಂದ ಶುರು ಆಗಿ ಮೇಲಕ್ಕೆ ಹೋಗುವಂತಹದ್ದು ನಮ್ಮಲ್ಲಿ ಯಾವಾಗಲೂ ಇದೆ. ಪ್ರಾಸೆಸ್ ಆಫ್ ನಾಲೆಜ್ ಈಸ್ ಟು ಗೋ ಫ್ರಮ್ ದಿ ನೋನ್ ಟು ದ ಅನ್ನೋನ್. ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಬೇಕು. ಹಾಗೆ ಒಂದು ಹಂತದಿಂದ ಮೇಲಕ್ಕೆ ಹೋಗ್ಬೇಕು. ಅದನ್ನೇ ನಾವು ಮ್ಯಾಸ್ಲೋಸ್ ಹೈರಾರಿಕಲ್ ನೀಡ್ಸ್ ಕೂಡ ಅದೇ ಹೇಳುತ್ತೆ. ಮೊದಲು ರೋಟಿ ಕಪಡ ಮಕಾನ್, ಫಿಸಿಯೋಲಾಜಿಕಲ್ ನೀಡ್ಸ್, ಭೌತಿಕ ಅವಶ್ಯಕತೆಗಳು. ಅದು ದಾಟಿದ ಮೇಲೆ ಸೆಕ್ಯೂರಿಟಿ ನೀಡ್ಸ್, ಭದ್ರತೆ ಅವಶ್ಯಕತೆಗಳು. ಭದ್ರತೆ ದಾಟಿದ ಮೇಲೆ ಪ್ರೀತಿ, ಅಂತಃಕರಣ, ಲವ್ ಅಂಡ್ ಅಫೆಕ್ಷನ್ ನೀಡ್ಸ್. ಅದಾದ್ಮೇಲೆ ಸೆಲ್ಫ್ ಎಸ್ಟೀಮ್, ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತ ಅಹಂಕಾರ, ಅದು ಪ್ರೀತಿ. ಅದು ದಾಟಿದ ಮೇಲೆ ಬರುವಂತಹದ್ದು ಸೆಲ್ಫ್ ಆಕ್ಚುಲೈಸೇಷನ್, ಆತ್ಮ ಸಾಕ್ಷಾತ್ಕಾರ ಆಗುವಂತಹದ್ದು. ಅದನ್ನೇ ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಕೊನೆಗೆ ಸಚ್ಚಿದಾನಂದ ಕೋಶ. ಇಲ್ಲಿಂದ ಅನ್ನದಿಂದ ಶುರು ಆಗಬೇಕು, ಅನ್ನಕ್ಕೆ ನಿಂತ್ಕೋಬಾರದು. ಅನ್ನದಿಂದ ಶುರು ಆಗಬೇಕಾದದ್ದು ಕೊನೆಗೆ ಆನಂದದಿಂದ ನಿಲ್ಲಬೇಕು. ಹೀಗೆ ಆ ಸಂಧ್ಯಾ ವಂದನೆಯಂತಹ ಪ್ರಕ್ರಿಯೆಯನ್ನ ಕಲಿಸಿ ಅಲ್ಲಿಗೆ ನಿಲ್ಲಿಸದೇನೆ ನನ್ನನ್ನು ಆನಂದದ ಮಧ್ಯದಲ್ಲಿ ನಿಲ್ಲಿಸಿಬಿಟ್ಟ ಗುರು. ನನ್ನ ಅಲ್ಲಿ ನಿಲ್ಲಿಸಿ ಏನ್ ಮಾಡ್ತಾನೆ? ನಂದಿಸಿ ಮನಸ್ಸನು. ಏನನ್ನಾದ್ರೂ ನಂದಿಸಬಹುದು ಸ್ವಾಮಿ ಫೈರ್ ಫೈಟರ್ ಇಂದ, ಈ ಮನಸ್ಸನ್ನು ನಂದಿಸೋದು ಸಾಧ್ಯ ಇಲ್ಲ. ಆನಂದದ ಮಧ್ಯದಲ್ಲಿದ್ದಾಗ ನನ್ನ ಮನಸ್ಸನ್ನ ನಂದಿಸಿ ಮನಸ್ಸನ್ನ ಚಂಚಲತೆಯನ್ನ ತುಳಿದು ಹಾಕಿ ಆತ್ಮ ಜಲದಲ್ಲಿ ಒಂದು ಆತ್ಮ ಜಲ ಇದೆ ಅಂತ ತಿಳ್ಕೋ ಅಂತ ಹೇಳಿ ಎಂದೆಂದಿಗೂ ಯಮದಂದುಗ ಅಳಿಯಲೆಂದು. ಈ ಯಮನ ಬಾಧೆನೇ ಬೇಡ. ದಂದುಗ ಅಂದ್ರೆ ಹಾವಳಿ. ಈ ಯಮನ ಹಾವಳಿನೇ ಬೇಡ. ಯಮನ ಹಾವಳಿ ಯಾರಿಗೆ? ಯಮ ಬರ್ತಾನೆ ಅಂತ ಭಯ ಪಟ್ಟವರಿಗೆ. ಬಾರಯ್ಯ ಸೆಕೆಂಡ್ ಮಾಡೋಕೆ ರೆಡಿ ಆಗಿದ್ದೇನೆ ಅಂದ್ರೆ ಯಮನ ಭಯ ಯಾಕೆ ಬರುತ್ತೆ? ಆ ಯಮನ ಭಯವನ್ನ ದಾಟು ಹೋಗು ನೀನು ಅಂತ ಹೇಳಿದ ಹಾಗೆ ಎಂದೆಂದಿಗೂ ಆತ್ಮ ಜಲದಲ್ಲಿ ಯಮದಂದುಗ ಅಳಿಯಲೆಂದು, ಯಮನ ಭಯ ಅಳದು ಹೋಗ್ಲಿ, ನಿನಗೆ ಸಾವಿನ ಭಯ ಅಳದು ಹೋಗ್ಲಿ ಅಂತ ಹೇಳಿ ಜನಿವಾರ ಹಾಕಿದ ಗುರು ಅಂತ. ಮುಂದೆ ಕಂಡ ಕಂಡವರೊಡನೆ ಅಲೆದೆ, ಕಂಡ ಕಂಡವರೊಡನೆ ಅಲೆದೆ, ಧರ್ಮನಂದರ ಜೊತೆಯಾಗಿ ಬೆರೆದೆ, ಉಂಡಯಿತನನು ಕುಯೆಂದು ನಿಂದಿಸೆ, ಉಂಡಯಿತನನು ಕುಯೆಂದು ನಿಂದಿಸೆ, ಗುರು ಗಂಡರಿತನೆ ನೀವೆಲ್ಲ ಚೀಯಂದು ಹಾಕಿದ ಜನಿವಾರವ. ಸದ್ಗುರುನಾಥ ಸದ್ಗುರುನಾಥ ಹಾಕಿದ. ಅದು ಹೇಳ್ತಾರೆ, ವಾಸ್ತವಿಕವಾಗಿ ಜನ ಕೂತಿದ್ರಲ್ಲ ಕಟ್ಟೆ ಮೇಲೆ, ಅವರೆಲ್ಲ ಬೈತಾ ಇದ್ರಂತೆ. ಕಂಡ ಕಂಡವರೊಡನೆ ಅಲಿದಿ. ಗುರು ಹೇಳ್ತಾರೆ, ಯಾರ್ಯಾರ ಜೊತೆಗೆ ಅಡ್ಡಾಡ್ತೀಯಲ್ಲಪ್ಪ ನೀನು, ವಿಕ್ಷಿಪ್ತ ಗುರು ನೀನು. ಧರ್ಮಲಂಡರ ಜೊತೆಗೆ ಯಾಕೆ ಬೆರೆದಿ? ಧರ್ಮಲಂಡರು ಒಂದು ಧರ್ಮದ ಅರ್ಥ ಇಲ್ದವ್ರು, ಧರ್ಮವನ್ನ ದೂಷಣೆ ಮಾಡುವಂತವ್ರು. ಅವ್ರ ಜೊತೆಗೆ ಯಾಕೆ ಬೆರೆದೆ ನೀನು? ಅವ್ರ ಯಾಕೆ ಸೇರ್ಕೊಂಡೆ ನೀನು? ಪುಂಡ ಈತನ ನೂಕು, ಶರೀಫ ಇದ್ದಾನಲ್ಲ ಈತ, ಪುಂಡ ಇವನ ನೂಕು ಆತಿಗೆ ಅಂತ ಹೇಳಿ ಜನ ನಿಂದಿಸಿದಾಗ ಗುರು ಏನ್ ಹೇಳಿದ ಅಂತ ಹೇಳ್ತಾರೆ. ಗುರು ಗಂಡೆಂದರ್ ಈತನೇ, ನಿಜವಾಗ್ಲೂ ಗಂಡ ಅಂದ್ರೆ ಇವನು, ನಿಜವಾಗೂ ಬ್ರಾಹ್ಮಣ ಇವನು ಅಂತ ಹೇಳಿ, ನೀವಲ್ಲ ಛೀ ಎಂದು, ಛೀ ನೀವೆಲ್ಲ ಬ್ರಾಹ್ಮಣರ ನೀವು ಅಂತ ಹೇಳಿ ಹಾಕಿದ ಜನಿವಾರವ ಸದ್ಗುರುನಾಥ. ಗುರುವಿಗೆ ಯಾವುದು ಸರಿ ಯಾವುದು ಅಲ್ಲ, ಯಾವುದು ಧರ್ಮತನ ಯಾವುದು ಧರ್ಮ ಲಂಪಟತನ ಎರಡೂ ಗೊತ್ತಿದೆ ಅವನಿಗೆ. ನೋಡ್ಕೊಂಡು ಹೇಳ್ದ, ನೀವೆಲ್ಲ ಅಲ್ಲ ಛೀ ನೀವು ಧರ್ಮಲಂಡರು ಅಂತ ಹೇಳಿ ಈತನನ್ನ ಹಾಕಿ ಅವನ ಜನಿವಾರ ಹಾಕಿ ಮರ್ಯಾದೆ ಕೊಟ್ಟ ನನಗೆ ಅಂತ ಹೇಳ್ತಾರೆ. ಕೊನೆಗೆ ಶಿಶುನಾಳಧೀಶ ಗುರು, ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು. ಶಿಶುನಾಳಧೀಶ ಗುರು ತನ್ನೊಡಲೊಳು ವಶವಾದ ಸೂತ್ರವನು. ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದೆ, ನಸು ನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದೆ,
ಜ್ಞಾನ ನೀ ಪಡೆಯಂದು ನೀ ಪಡೆಯಂದು ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ ಜನಿವಾರವ ಸಗಮದ ಮದ ಸಾಧನೆ ಮದ 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 ಗಮ 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 ಗದ ಮದ ಮದ ಮನಿ ಧನಿ ಧನಿ ದ ಸನಿ 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 ಧನಿ ಧನಿ ದ ಮದ ನಿ ದ ಗದ ದ ಸನಿ ದ ಸನಿ ಧನಿ ಧನಿ ದ ಹಾಕಿದ 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 ಜನಿವಾರವ ಹಾಕಿದ ಜನಿವಾರವ ಸದ್ಗುರುನಾಥ ಸದ್ಗುರುನಾಥ ಹಾಕಿದ 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 ಜನಿವಾರ. ಶರೀಫ್ನ ಹಾಡು ಸಾರ್ಥಕ ಆಯ್ತು. ಶಿಶುನಾಳಧೀಶ ಗುರು ಆ ಮಾತು, ಆ ಕಾವ್ಯಮಯ ಬರುವಂತ ಮಾತು ಎಷ್ಟು ಅದ್ಭುತ ಮಾತದು, ಶ್ರೇಷ್ಠ ಕಾವ್ಯ ಇದು. ಈ ಭಾಗ ತನ್ನೊಡಲೊಳು ವಶವಾದ ಸೂತ್ರವನ್ನು ನಸು ನಗುತ ತೆಗೆದಲ್ಲಿಯೇ ತೊಡಸಿದ ಉಸುರಿದ ಮಂತ್ರವ ಹೊಸಬನ ಮಾಡುತ್ತ. ಕಣ್ಣಿ ಕಟ್ಟು ಹಾಗೆ ಬರೀತಾರೆ. ಶಿಶುನಾಳಧೀಶ ಗುರು ಇದ್ನಲ್ಲ ನಮ್ಮ ಗೋವಿಂದ ಭಟ್ರು, ಅವ್ರು ಏನ್ ಮಾಡಿದ್ರು, ತನ್ನೊಡಲೊಳು ವಶವಾದ ಸೂತ್ರವನ್ನು, ಎರಡು ಅರ್ಥ, ತನ್ನ ಮೈ ಮೇಲೆ ಹಾಕೊಂಡಂತಹ ದಾರ, ತನ್ನ ಒಡಲೊಳಗೆ ವಶವಾದಂತಹ ಸೂತ್ರಧಾರ ಇದೆಯಲ್ಲ ಅಂತ ಒಂದು ಅರ್ಥ. ಆದ್ರೆ ತನ್ನೊಳಗೆ ಆ ಬ್ರಹ್ಮಸೂತ್ರವನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ ಒಳಗಡೆ, ಬ್ರಹ್ಮ ಸಾಕ್ಷಾತ್ಕಾರದ ಸೂತ್ರವನ್ನು ಒಳಗೆ ಇಟ್ಕೊಂಡಿದ್ದಾನೆ ಒಡಲೊಳಗೆ ಅಂತ ಎರಡು ಅರ್ಥ. ತನ್ನೊಡಲೊಳು ವಶವಾದ ಸೂತ್ರವನ್ನು ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೂತ್ರವನ್ನ. ನಸು ನಗುತ್ತಲಿ ನಗು ನಗುತ್ತಾ ಏನ್ ಮಾಡಿದ, ತೆಗೆದು ಅಲ್ಲಿಯೇ ತೊಡಸಿದ. ತನಗೆ ವಶವಾದಂತಹ ಸೂತ್ರವನ್ನ ನನಗೆ ಕೊಡಿಸಿದ ಅಂತ ಒಂದಾದ್ರೆ, ಹಾಕೊಂಡಂತಹ ಜನಿವಾರದಲ್ಲಿ ಒಂದು ಭಾಗವನ್ನು ಕೊಟ್ಟ ಅಂತ ಒಂದಾಗ್ತದೆ. ಉಸುರಿದ ಮಂತ್ರವ ನಮ್ಮಲ್ಲಿ ಸಾಮಾನ್ಯವಾಗಿ ಉಂಟು, ಯಜ್ಞೋಪವಿತ ಧಾರಣೆ ಮಾಡುವಾಗ ಕಿವಿಯಲ್ಲಿ ಒಂದು ಬೀಜ ಮಂತ್ರ ಹೇಳಬೇಕು ಅಥವಾ ಗಾಯತ್ರಿ ಮಂತ್ರವನ್ನು ಹೇಳ್ತಾರೆ. ಹಾಗೆ ಉಸುರಿದ ಮಂತ್ರವ ಮುಂದಿನ ಸಾಲು ಹೊಸಬನ ಮಾಡುತ್ತ. ನಾನು ಹಾಕೊಂಡ ತಕ್ಷಣ ನಾನು ಹೊಸಬ ಆಗಿ ಹೋಗಿಬಿಟ್ಟೆ ಅಂತ. ಅದಕ್ಕೆ ಉಪನಯನ ಆದ ತಕ್ಷಣ ದ್ವಿಜ ಅಂತಾರೆ. ಎರಡನೇ ಬಾರಿ ಹುಟ್ಟಿದಂಥವನು, ಎರಡನೇ ಹುಟ್ಟುವವನಿಗೆ ಮರು ಹುಟ್ಟು ಆದ ಹಾಗೆ. ಹಾಗೆ ಒಂದು ಸಲ ಜನಿವಾರ ಹಾಕಿದ ತಕ್ಷಣ ಆ ಬ್ರಹ್ಮ ಸಾಕ್ಷಾತ್ಕಾರದ ಸೂತ್ರವನ್ನ ಕೊಟ್ಟು ನನ್ನನ್ನು ಹೊಸಬನನ್ನಾಗಿ ಮಾಡಿದ. ಈ ಜನಿವಾರವನ್ನು ಹಾಕಿ ನನ್ನನ್ನು ದ್ವಿಜನನ್ನಾಗಿ ಮಾಡಿದ ಅಂತ ಎರಡು ರೀತಿ ಹೇಳಿ, ಇಂಥ ಜನಿವಾರವನ್ನು ಹಾಕಿದಂತ ಸದ್ಗುರುನಾಥ ನನ್ನ ಭವಭಾರವನ್ನ ನೂಕಿ ಲೋಕಜ್ಞಾನ ಪಡೆ ಎಂದು ಆಶೀರ್ವಾದ ಮಾಡಿದ ಅಂತ ಹೇಳಿ ಕೃತಜ್ಞತೆ ಎಂದು ಹೇಳಿದಂತಹ ಅದ್ಭುತ ಹಾಡು ಹಾಕಿದ ಜನಿವಾರವ. ಈ ಹಾಡಿಗೆ ನಾವು ಶರೀಫಿನ ಕೃತಜ್ಞತೆಯನ್ನು ಕೊಡಬೇಕು. ಇನ್ನೊಂದು ಬಹಳ ಮುಖ್ಯವಾದ ಹಾಡು, ಬಹಳ ಪ್ರಚಾರವಾದಂತಹ ಹಾಡು, ತುಂಬಾ ಪ್ರಸಿದ್ಧವಾದಂತಹ ಹಾಡು, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ. ಇದು ಕೇಳೋದಕ್ಕೆ ಎಷ್ಟು ಚಂದ ಇದೆಯೋ, ಹಾಡೋದಕ್ಕೆ ಎಷ್ಟು ಸಂಭ್ರಮವಾಗಿದೆಯೋ, ಅರ್ಥ ಹೇಳೋದಕ್ಕೆ ಅಷ್ಟೇ ಕಷ್ಟವಾದಂತ ಹಾಡು. ನಾನು ಸುಮಾರು ತಲೆ ಕೆಡಿಸ್ಕೊಂಡೆ, ಎಲ್ಲ ಪುಸ್ತಕ ತೆಗೆದು ನೋಡಿದೆ. ಎಲ್ಲರೂ ಮೊದಲನೇ ಸಾಲು ಕಡಿ ಸಾಲು ಎರಡು ಹೇಳ್ತಾರೆ, ಮೊದಲನೇ ಸೊಲ್ಲು ಎರಡು ಕಡೆ ಸೊಲ್ಲುದು ಅರ್ಥ ಹೇಳ್ತಾರೆ. ಈ ನಡುವಿನ ಸೊಲ್ಲು ಸ್ವಲ್ಪ ಜೀವಕ್ಕೆ ಉಜ್ಜುತ್ತೆ ನಮ್ಮನ್ನ. ಸ್ವಲ್ಪ ನೋಡ್ಬೇಕದು ಹೇಗಾಗತ್ತೆ. ನನ್ನ ಶಕ್ತಿಯಲ್ಲಿ ಇದ್ದಷ್ಟು ಪ್ರಯತ್ನ ಮಾಡಿದ್ದೇನೆ, ನೋಡೋಣ ಹೇಗಾಗ್ತದೆ ಅಂತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ.
ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ ತಂಗಿ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ. ಒಳ್ಳು ಬನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಬನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ನೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ ಕೋಡಗನ ಕೋಳಿ ನುಂಗಿತ. ನೋಡವ್ವ 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 ತಂಗಿ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ. ಹಗ್ಗ ಮಗ್ಗವ ನುಂಗಿ ಮಗ್ಗಲಾಳಿಯು ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗಲಾಳಿಯು ನುಂಗಿ, ಮಕ್ಕದಲ್ಲಿರುವ ಅಣ್ಣನನ್ನೇ ಕುಣಿಯು ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ, ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ.
ಕೋಡಗನ ಕೋಳಿ ನುಂಗಿತ. ಅದ್ಭುತವಾದ ಹಾಡು. ಈ ನುಂಗೋ ಪ್ರಕ್ರಿಯೆ ಇದೆಯಲ್ಲ, ಯಾರನ್ನು ನುಂಗಿದ್ರು ಅಂತ ಶಿಶುನಾಳ ಶರೀಫರ್ಕಿಂತ ಮೊದಲು ಪುರಂದರದಾಸರು ಬರೆದಿದ್ರು ಬಹಳ ಹಿಂದೆ. ಇಂತಹ ಹಾಡು ಎಷ್ಟು ಚಂದಾಗಿದೆ ಅಂದ್ರೆ, ನೋಡಿರಯ್ಯ ನೀವು ನೋಡಿರಯ್ಯ, ನೋಡಿರಯ್ಯ ಹರಿದಾಸರ ಮಾಯವ ಅಂತ. ಜೋಡಾಗಿಪ್ಪ ಎರಡು ಪಕ್ಷಿ ಗೂಡ ನಗಲಿ ಗೂಡ ತೊರೆದು ಆಡುತ್ತ ಬಂದು ನುಂಗಿ ನೋಡುವ ಸೊಗಸನ್ನು ನೋಡಿರಯ್ಯ ಅಂತ. ಅಲ್ಲಿ ಹಾಗಿದೆ ನೋಡಿ ಒಂದು ಪದ್ಯ. ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು. ಇಲ್ಲಿ ಕೋಡಗಾದ್ರೂ ನುಂಗ್ತದೆ ಕೋಳಿ, ಅಲ್ಲಿ ತಗಣೆ. ಮನೆಯ ಒಳಗೆ ಒಂದು ತಗಣೆ ಮಾಳಿಗೆ ನುಂಗಿತು, ಮಂಚವ ನುಂಗಿತು, ಮಲಗಿದ್ದ ಸತಿಪತಿಯ ನುಂಗಿತು, ಮನೆಗೆ ಬಂದ ಬಳಗವ ನುಂಗಿತು, ಬಿಡದೆ ನುಂಗಿತು ಮನೆ ಮಕ್ಕಳನ್ನು. ಅದು ಸಾಲದೆಂದು ತಗಣಿಯ ಮರಿಯು ಆಡುತ್ತ ಬಂದು ನುಂಗಿ ನೋಡುವ ಸೊಗಸ. ಬರೀ ತಗಣೆ ಒಂದೇ ಅಲ್ಲ, ಅದು ಮರಿ ಕೂಡ ಬಂದು ತಿಂತ ಇದೆ. ಇದು ನುಂಗೋ ಕೆಲಸ ಅವಾಗೆ ಶುರು ಆದದ್ದು. ಅದನ್ನ ನೋಡಿ ಎಷ್ಟು ಚಂದದ ಅರ್ಥವನ್ನಾಗಿ ತಿಳಿಸ್ತಾರೆ ಶರೀಫ್ರು. ಈ ಕೋಳಿಯ ಕೋಡ್ಗ ತಮ್ಗೆ ಗೊತ್ತಿದೆ, ಎಲ್ಲ ಸಂಕೇತ ರೂಪವಾಗಿ ಬರುವಂತಹದ್ದು ಇದೆಲ್ಲಾನು. ಈ ಕೋಡ್ಗನ ಕೋಳಿ ನುಂಗಿತ್ತ ಅಂತ. ಕೋಡ್ಗ ಅಂದ್ರೆ ಗೊತ್ತು ನಮಗೆ, ಕೋತಿ. ಆ ಕೋತಿಯನ್ನ ಕೋಳಿ ಯಾಕೆ ನುಂಗಿತು, ಕೋಳಿ ಅಂದ್ರೆ ಯಾರು ಅಂತ. ಇನ್ನೊಂದು ಅವ್ರದೇ ಪದ್ಯ ಇದೆ, ಎಷ್ಟು ಚೆನ್ನಾಗಿರೋ ಪದ್ಯ. ಕೋಳಿಯೇ ನೀನು ಕೋಳಿಯೇ, ಹೀಗೆ ಹಾಳಿ ಮಾಡೋದು ಕಂಡು ತಾಳಲಾರದು ಮನ ಕೋಳಿಯೇ ಅಂತ. ಶರೀಫರದೇ ಒಂದು ಹಾಡು. ಅದ್ರಲ್ಲಿ ಬರೀತಾರೆ ಅರ್ಥ. ಇದರ ಅರ್ಥ ಅಲ್ಲಿ ಸಿಗುತ್ತೆ ನಿಮಗೆ ಓದಿದ್ರೆ. ಅಚ್ಚ ಹಸಿರು ಕೆಂಪು ಪುಚ್ಚದ ಕೋಳಿ, ಅಚ್ಯುತನಿಗೆ ಎಚ್ಚರ ಕೊಟ್ಟಂಥ ಕೋಳಿ, ಹೆಚ್ಚಿನ ಬ್ರಹ್ಮನು ಮೆಚ್ಚಿದ ಕೋಳಿ, ಹುಚ್ಚೆದ್ದು ರುದ್ರನ ಕಚ್ಚಿದ ಕೋಳಿ. ತಿಪ್ಪಿ ಕೆದರಿ ಹೊಟ್ಟೆ ಹೊರಕೊಂಬ ಕೋಳಿ, ಒಪ್ಪುಳ್ಳ ಹೊಂಜನ ಪಡೆದಂತ ಕೋಳಿ, ಚಪ್ಪನ್ನಾರು ದೇಶಕ್ಕೆ ಹೆಸರಾದ ಶಿಶುನಾಳ ಒಪ್ಪಿದ ಒಡೆಯನ ಮೋಹದ ಕೋಳಿ. ಶಿಶುನಾಳ ಒಡೆಯನ ಮೋಹದ ಕೋಳಿ. ಇಲ್ಲಿ ಅರ್ಥ ಗೊತ್ತಾಗೋ ಹಾಗೆ, ಕೋಳಿ ಅನ್ನುವಂಥದ್ದು ಪ್ರಣವದ ಸಂಕೇತ, ಜ್ಞಾನ ಮುಮುಕ್ಷತೆಯ ಸಂಕೇತ. ಈ ಕೋತಿ ನಮ್ಮ ಮನಸ್ಸಿನ ಸಂಕೇತ. ಕೋತಿ ನಮ್ಮ ಮನಸ್ಸು, ಮನವೆಂಬ ಮರ್ಕಟ ಅಂತ ಕೇಳಿದ್ದೀವಿ, ಬೇಕಾದಷ್ಟು ಕೇಳಿದ್ದೀವಿ. ಮನಸ್ಸಿಗೆ ಹೋಲಿಸೋದೇ ಮರ್ಕಟ, ಒಂದ್ ಕಡೆ ಕೂತ್ಕೊಳ್ಳಲ್ಲ, ಹಾರಾಡ್ತಾ ಇರುತ್ತೆ. ಅದನ್ನ ನಿಗ್ರಹ ಮಾಡಬೇಕಾದ್ರೆ ಪ್ರಣವ ಬೇಕು, ಜ್ಞಾನ ಬೇಕು, ಮುಮುಕ್ಷತೆ ಬೇಕು. ಅದಕ್ಕೆ ಹೇಳ್ತಾರೆ, ಈ ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಅಂದಾಗ, ಈ ಮನಸ್ಸೆಂಬ ಮರ್ಕಟವಂತಹ ಮನಸ್ಸಿದೆಯಲ್ಲ, ಅದನ್ನ ಹಿಡಿದದ್ದು ಪ್ರಣವ ಅನ್ನುವಂಥ ಕೋಳಿ. ಆ ಪ್ರಣವ ಅನ್ನುವಂಥ ಕೋಳಿ ಮನಸ್ಸನ್ನು ನುಂಗಿದಾಗ ಮಾತ್ರ ಮನಸ್ಸು ಶಾಂತ ಆಗುವಂತಹದ್ದು. ಆಗಲೇ ಮುಂದೆ ಏನಾದ್ರೂ ಸಾಧನೆ ಆಗೋಕ್ ಸಾಧ್ಯ. ಮೊದಲು ಮನಸ್ಸನ್ನು ನಿಲ್ಲಿಸ್ಬೇಕು. ಮನವ ನಿಲ್ಲಿಸುವುದು ಬಲು ಕಷ್ಟ ಅಂತ ದಾಸರು ಬರೆದಿದ್ದಾರೆ. ಬಹಳ ಏನಾದ್ರೂ ಮಾಡಬಹುದು, ಮನಸ್ಸು ನಿಲ್ಲಿಸೋದು ಕಷ್ಟ. ಅದ್ ನಿಲ್ಲಿಸ್ಬೇಕಾದ್ರೆ ಪ್ರಣವನೇ ಬೇಕು, ಓಂಕಾರನೇ ಬೇಕು, ಅಜ್ಞಾನ ಮುಮುಕ್ಷತೆನೇ ಬೇಕು. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ತಂಗಿ ಅಂತ ಜೀವಕ್ಕೆ ಹೇಳ್ತಾರೆ. ಒಂದು ಜೀವಕ್ಕೆ, ಬದುಕಿದಂತಹ ಜೀವ ನೋಡು ಏನಾಗಿದೆ, ಆ ಕೋಡಗವನ್ನ ಕೋಳಿ ನುಂಗಿತು. ನುಂಗಿದಾಗ ಮಾತ್ರ ಮುಂದೆ ಏನಾಗ್ತದೆ ಅಂತ ಹೇಳ್ತಾರೆ. ಆಡು ಆನೆಯ ನುಂಗಿ, ಆಡು ಆನೆಯ ನುಂಗಿ, ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ. ಗಮನಿಸಿದ್ರೆ 4-5 ಸೊಲ್ಲಿದೆ, 4 ಸೊಲ್ಲಿದೆ. 3ನೇ ಪಲ್ಲ ಬಿಟ್ರೆ 4 ಸೊಲ್ಲಿದೆ. ವಿಶೇಷವಾದ ಅರ್ಥ ಅದೇನೆ, ವಿಷಯ ಅದೇ ಇದೆ, ಆದ್ರೆ ಹೇಳುವಂತಹ ರೂಪ ಸಂಕೇತಗಳು ಬದಲಿ ಆಗ್ತಾ ಹೋಗ್ತದೆ. ಆಡು ಆನೆಯ ನುಂಗಿ. ಈ ಆಡಂದ್ರೆ ಯಾವುದು, ಆನೆ ಯಾವುದು, ಸ್ವಲ್ಪ ಗಮನಿಸ್ಬೇಡ. ಆಡಿಗೆ ಸಂಸ್ಕೃತದಲ್ಲಿ ಪದ ಅಜ ಅಂತ. ಜ ಅಂದ್ರೆ ಹುಟ್ಟು ಸಾವು. ಹುಟ್ಟು ಸಾವು ಇಲ್ಲದವನು ಬ್ರಹ್ಮ, ಬ್ರಹ್ಮನ್ ಹುಟ್ಟಿಸಿದವನು. ಹುಟ್ಟು ಸಾವು ಇಲ್ಲದಂಥವನು, ಅವನ ಬಗ್ಗೆ ಜ್ಞಾನ ಇದೆಯಲ್ಲ, ಅದು ಬ್ರಹ್ಮಜ್ಞಾನ. ಆದ್ದರಿಂದ ಆಡು ಅನ್ನುವಂಥದ್ದು ಬ್ರಹ್ಮಜ್ಞಾನದ ಸಂಕೇತವಾಗಿ ಬರುವಂತಹದ್ದು. ಆಡು ಆನೆಯ ನುಂಗಿ. ನಮ್ಮ ಸಂಪ್ರದಾಯದಲ್ಲಿ ಆನೆ ಬರುವುದು ಯಾವಾಗಲೂ ಅಹಂಕಾರದ ದ್ಯೋತಕವಾಗಿ ಬರುವಂತಹದ್ದು, ಮದದ ದ್ಯೋತಕವಾಗಿ ಬರುವುದು. ಅಷ್ಟ ಮದಗಳೆಂಬ ಆನೆ ಅಂತ ಪುರಂದರದಾಸರು ಬರೀತಾರೆ. ಈ ಮದ ಅಹಂಕಾರ ಅನ್ನುವಂಥದ್ದು ಆನೆ. ಈ ಸಾಧನೆಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಹಂಕಾರ ಮೊದಲು ಹೋಗ್ಬೇಕು, ಆ ಮದ ಹೋಗ್ಬೇಕು. ಅದು ಹೋಗಬೇಕಾದ್ರೆ ಬೇಕಾದದ್ದು ಬ್ರಹ್ಮಜ್ಞಾನ ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಆಡು ಅನ್ನುವಂಥದ್ದು ಬ್ರಹ್ಮಜ್ಞಾನದ ಸಂಕೇತವಾದರೆ, ಬ್ರಹ್ಮಜ್ಞಾನ ಆದೊಡನೆ ಈ ಅಹಂಕಾರ ಮದ ಎಲ್ಲ ಕರಗಿ ಹೋಗ್ತದೆ. ಆದ್ದರಿಂದ ಆಡು ಆನೆಯನ್ನು ನುಂಗಿತು. ಗೋಡೆ ಸುಣ್ಣವ ನುಂಗಿ. ಈಗಿನ ನಾವೇ ನೆರೋಲಾಕ್ ಎಮಲ್ಷನ್ ಪೇಂಟ್ ವಿಚಾರ ಮಾಡಬಾರ್ದು. ಸುಣ್ಣ ಆಗಿನ ಕಾಲದ್ದು, ಮಣ್ಣಿನ ಗೋಡೆಗೆ ಸುಣ್ಣ ಹೊಡಿತಾ ಇದ್ರು ಅಂತ ತಾವು ಗಮನಿಸಿದ್ರು. ಸ್ವಲ್ಪ ಶರೀಫ ಅಲ್ಲೇ ಬೆಳೆದವನು, ನಾವು ಹುಡುಗರಾಗಿದ್ದಾಗ ಹಾಗೆ ಇದ್ದವ್ರು, ಹಳ್ಳಿಯಲ್ಲಿ ಬೆಳೆದವರು. ಆ ಚೆನ್ನಾಗಿ ಮನಸ್ಸಲ್ಲಿ ಮೂಡುತ್ತೆ. ತಾವು ನೋಡಿರ್ಬೇಕು, ಗೋಡೆಗೆ ಸುಣ್ಣ ಹಾಕ್ಸಿದ್ರೆ
ಹಚ್ಚಿದಂಗೆ ಬೆಳ್ಳ ಕಾಣಿಸಲ್ಲ. ಅದು ಗೋಡೆ ನೀರಲ್ಲಿ ನೆಂದಂಗೆ ಕಾಣಿಸುತ್ತೆ ಅಷ್ಟೇನೆ. ಏನ್ ಹಚ್ಚೇ ಇಲ್ಲಲ್ಲೋ, ಬಿಳಿನೇ ಆಗ್ಲಿಲ್ಲ ಅಂತೀವಿ. ಹಚ್ಚಿದಾಗ ಒಣಗಿದ ಮೇಲೆ ಬಿಳಿ ಬರ್ತದೆ, ಒಣಗಿದಾಗ ಹೆಚ್ಚು ಪ್ರಕಾರ ಆಗ್ತದೆ. ದಯವಿಟ್ಟು ಗಮನಿಸಿ, ಈ ಮಣ್ಣಿನ ಗೋಡೆ ಇದೆಯಲ್ಲ, ಮಣ್ಣಿನ ಗೋಡೆ ದೇಹವನ್ನ ಸಂಕೇತ ರೂಪವಾಗಿ ತೋರಿಸುವಂತಹದ್ದು. ನಮ್ಮ ದೇಹ ಮಣ್ಣಿನ ಗೋಡೆ ಇದ್ದ ಹಾಗೆ, ಯಾವಾಗ್ಲಾದ್ರೂ ಬಿದ್ದು ಹೋಗುವಂತ ಸ್ಥಿರವಾದಂತಹದ್ದು, ಗಟ್ಟಿ ಆದದ್ದಲ್ಲ. ಅದಕ್ಕೊಂದು ಆವರಣ ಕೊಡ್ಬೇಕು, ಆದ್ರೂ ಕಾಪಾಡ್ಕೋಬೇಕಲ್ಲ ದೇಹ ಇರೋ ತನಕನು. ಅದಕ್ಕೆ ಸುಣ್ಣ ಬಣ್ಣ ಮಾಡ್ತಾ ಇರ್ಬೇಕು, ಹಳೆ ಮನೆ ಆದ್ರೂ ಪೇಂಟ್ ಮಾಡ್ತಾ ಇರ್ಬೇಕು. ಆ ಬಣ್ಣ ಸುಣ್ಣ ಹಚ್ಚೋದಿದೆಯಲ್ಲ, ಸುಣ್ಣ ಹಚ್ಚಿದ್ರೆ ಎರಡು ಕೆಲಸ ಆಗತ್ತೆ. ಒಂದು, ಈ ಮಣ್ಣಿನ ಗೋಡೆಗೆ ಒಂದು ಚಂದವನ್ನ ಕೊಡ್ತದೆ, ಹೊಳಪನ್ನ ಕೊಡ್ತದೆ. ಅದ್ರ ಜೊತೆಗೆ ಆ ಗೋಡೆ ಹಾಳಾಗದಂಗೆ ಕಾಪಾಡ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿರೋ ಮಾತಿದು. ಆ ಗೋಡೆ ಸುಣ್ಣವ ನುಂಗಿ ಅದು ಹಾಳಾಗಿ ಅನಿಶ್ಚಿತವಾಗಿರುವಂತಹ ಅಸ್ಥಿರವಾದಂತಹ ಮಣ್ಣಿನ ಗೋಡೆ, ದೇಹ ಅನ್ನುವಂತಹ ಗೋಡೆ ಇದೆಯಲ್ಲ, ಅದು ಸುಣ್ಣವನ್ನು ನುಂಗ್ತದೆ ಅಂತ ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ. ಗೋಡೆ ಮಣ್ಣು, ಮತ್ಸ್ಯಕಟಿಕ ಅಂತ ಕೇಳಿದೀವಿ ನಾವು. ಮಣ್ಣಿಂದೊಂದು ಆಟದ ಬಂಡಿ ಅದು. ಹಾಗೆ ಮೃಣ್ಮಯ ಶರೀರ ನಮ್ಮದು, ಮಣ್ಣಿನಿಂದ ಬಂದಂತಹದ್ದು ಮಣ್ಣಿಗೆ ಹೋಗುವಂತಹದ್ದು. ಮೃಣ್ಮಯ ಶರೀರವಾದರೆ ಆ ಸುಣ್ಣ ಇದೆಯಲ್ಲ, ಚಿನ್ಮಯತೆಯನ್ನು ತೋರಿಸುವಂತಹದ್ದು. ಯಾವಾಗ ಈ ಮಣ್ಣಿನ ಶರೀರ ಚಿನ್ಮಯತೆಯನ್ನು ತಗೊಂಡು ಬಿಡ್ತದೋ, ಆಗ ಗೋಡೆಗೆ ಹೊಳಪು ಬರ್ತದೆ. ಅದೇ ಹಳೆ ಗೋಡೆ ಹೊಳಪು ಬರ್ತದೆ. ಹಾಗೆ ಮೃಣ್ಮಯವಾದಂತಹ ಶರೀರ ಇದೆಯಲ್ಲ ಗೋಡೆ, ಅದು ಆ ಸುಣ್ಣವನ್ನು ನುಂಗುತ್ತದೆ. ಆ ಸುಣ್ಣವನ್ನು ನುಂಗಿದಾಗ ಮೃಣ್ಮಯವಾದದ್ದು ಚಿನ್ಮಯ ಆಗ್ತದೆ ಅಂತ. ಹಾಗಾಗಬೇಕು. ಹಾಗಾದಾಗ ಮಾತ್ರ ಒಳ್ಳೆ ಕೆಲಸ ಆಗ್ತದೆ. ಕೊನೆ ಸಾಲು, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ. ಈ ಪಾತರದವಳು ಅನ್ನುವಂಥ ಪದ ಬಹಳ ಕಾಮನ್ ಉತ್ತರ ಕಡೆ. ವೇಶ್ಯೆ ಅಂತೂ ಒಂದು ಅರ್ಥ ಆಗತ್ತೆ, ಆಕೆ ಏನು ಪಾತ್ರದಕಿ ಅಂತ ಹೇಳುವಂಥದ್ದು. ಈ ಪಾತ್ರದವಳು ಪದ ಬಂದದೆ ಪಾತ್ರದವಳು ಅಂತ, ನಾಟಕದಲ್ಲಿ ಪಾತ್ರ ಮಾಡುವಂಥವಳು. ಸಾಮಾನ್ಯವಾಗಿ ಅವಾಗ ಮನೆಯಲ್ಲಿ ಯಾರಾದ್ರೂ ಇದ್ದವ್ರು ಗೃಹಿಣಿಯರೇ ಹಾಗೂ ನಾಟಕ ಮಾಡ್ತಿರ್ಲಿಲ್ಲ. ಅವಾಗ ಮೊದಲು ವೇಶ್ಯರೇ ನಾಟಕ ಮಾಡ್ತಾ ಇದ್ರು ಮೊದಲು ಅಂತ ಹೇಳಿ ಪಾತ್ರದವಳು ಅಂತ ಬಂದ್ಬಿಡ್ತು. ಆ ಪಾತ್ರದವಳು ಅಂದ್ರೆ ಮನಸ್ಸನ್ನ ಸೆಳೆಯುವಂಥವಳು. ಮನಸ್ಸನ್ನ ಸೆಳೆಯುವಂತಹ ಯಾವುದೇ ವಸ್ತು ಇದ್ರೂ ಕೂಡ ಅದು ಪಾತ್ರದ್ದು, ಸ್ವಂತ ಅಲ್ಲ, ಅನುಭವ ಅಲ್ಲ, ಅದು ಅಭಿನಯದ್ದು. ಪಾತ್ರ ಅನುಭವನೇ ಇದ್ದದ್ದು, ಜೀವ ಕಂಡುಕೊಂಡದ್ದಲ್ಲ, ಹೊರಗಡೆ ಮಾಡುವಂತಹದ್ದು. ಯಾವುದು ಮನಸ್ಸನ್ನ ಸೆಳೆದು ಬಿಡ್ತದೋ ಅದು ಪಾತ್ರದವರ ಕೆಲಸ. ಆ ಆಡಲು ಬಂದ ಪಾತ್ರದವಳು ನನ್ನ ಜೀವನದಲ್ಲಿ ನಡಿಬೇಕಾದ್ರೆ ಎಷ್ಟೊಂದು ಸೆಳೆತಗಳು ಬರ್ತಾವಲ್ಲ, ರಭಸಗಳು ಬೀಳ್ತಾವ, ಮನಸ್ಸನ್ನು ಎಳೆದು ಬಿಡ್ತಾವ, ಆ ಕಡೆ ಈ ಕಡೆ ಎಳಿತಾವಲ್ಲ, ಅವೆಲ್ಲ ಪಾತ್ರದವರ ಕೆಲಸ. ಹಾಗೆ ಆಟ ಆಡೋಕ್ ಬಂದಂತಹ ಪಾತ್ರದವಳನ್ನ ಮದ್ದಲೆ ನುಂಗಿತ್ತ ತಂಗಿ. ಆಡ್ಬೇಕಾದ್ರೆ ಮೊದಲೇ ತಗೊಂಡ್ಬರ್ತಾಳಲ್ಲ ಅವರು. ಮೊದಲೇ ತಗೊಂಡ್ಬಂದಾಗ ಆ ಮದ್ದಳೆಯ ಸಂಕೇತ ಪ್ರಣವ ಓಂಕಾರ. ಮತ್ತೆ ಆ ಪಾತ್ರದವಳ ಮನಸ್ಸೆಳೆತವನ್ನ, ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಆಗ್ಲೇ ಮೊದಲು ಹೇಳಿದೆ, ಮನಸ್ಸನ್ನು ನಿಗ್ರಹ ಮಾಡ್ಬೇಕಾದ್ರೆ ಪ್ರಣವ ಬೇಕು, ಜ್ಞಾನ ಬೇಕು. ಈ ಮದ್ದಳೆ ಸಂಕೇತ ಎಚ್ಚರಿಕೆಯ ಸಂಕೇತ ಬೇರೆ ಅದು. ಈ ಎಚ್ಚರ ಬರಬೇಕು, ಸೆಳೆತ ಎಳ್ಕೊಂಡು ಹೋಗ್ತದೆ ನಿಮ್ಮನ್ನ, ಆ ಸೆಳೆತಕ್ಕೆ ಹೋಗ್ಬೇಡಿ ಅಂತ ಮದ್ದಳೆ ಎಚ್ಚರಗೊಳಿಸೋದು. ಅಷ್ಟೇ ಅಲ್ಲ, ಅದು ಓಂಕಾರ ಧ್ವನಿಯಿಂದ ಆ ಪಾತ್ರದವಳ ಆ ಸೆಳೆತವನ್ನ ಕಮ್ಮಿ ಮಾಡ್ತದೆ ಅಂತ. ಇದು ಯಾಕೆ ಶರೀಫ ಬರೆದಿರ್ಬೇಕು ಅಂದ್ರೆ, ಆತ ಪ್ರಭುಲಿಂಗ ಲೀಲೆಯನ್ನು ಚೆನ್ನಾಗಿ ಓದಿದ್ದಾನೆ. ವೀರಶೈವ ಮಠಕ್ಕೆ ಹೋದಾಗ ತಾವು ಓದಿರ್ಬೇಕು, ಮಾಯಾ ಕೋಲಾಹಲ. ಮಾಯೆ ಬಂದು ಕೋಲಾಹಲ ಮಾಡಿದಾಗ ಅಲ್ಲಮ್ಮ ಪ್ರಭು ಮದ್ದಳೆ ಹಿಡ್ಕೊಂಡ್ ಬರ್ತಾನೆ. ಅಲ್ಲಮ್ಮ ಪ್ರಭುನ ಮದ್ದಳೆ ಆ ಮಾಯೆ ಕೋಲಾಹಲವನ್ನು ನಿಲ್ಲಿಸುತ್ತದೆ, ಆ ಸೆಳೆತವನ್ನು ನಿಲ್ಲಿಸದೆ ಮಾಯೆ ಪ್ರಭಾವವನ್ನು ನಿಲ್ಲಿಸಿ ಗೆದ್ದು ಬಿಡುತ್ತದೆ. ಅದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾನೆ. ಪಾತರದವಳ ಮದ್ದಳೆ ಮೆದ್ದಿತ್ತ ತಂಗಿ. ಆ ಮದ್ದಳೆ ಅನ್ನುವಂಥದ್ದು ಇದೆಯಲ್ಲ, ಓಂಕಾರ ಅನ್ನುವಂಥದ್ದು, ಎಚ್ಚರಿಕೆಯ ಗಂಟೆ ಅನ್ನುವಂಥದ್ದು, ಸುಜ್ಞಾನದ ಗಂಟೆ ಅನ್ನುವಂಥದ್ದು ಆ ಸೆಳೆತವನ್ನ ನುಂಗಿ ಹಾಕ್ಬಿಡ್ತು. ಆಗ ಸಾಧನೆಗೊಂದು ಹಾದಾಯ್ತು ಅಂತ. ಒಂದ್ ಸಾಲ್ ಮರ್ತೇ ಬಿಟ್ಟು ಮುಂದೆ ಹೋಗ್ಬಿಟ್ಟೆ, ಮುಂದಿನ ಹೇಳ್ಬೇಕಮ್ಮ. ಆ ಹೇಳು ಭರದಲ್ಲಿ ಒಳ್ಳುವನಿಕೆ ನುಂಗಿ. ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ನೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ ತಂಗಿ. ಕೊಡಗನ ಕೋಳಿ ನುಂಗಿತ ನೋಡಮ್ಮ ತಂಗಿ, ಕೊಡಗನ ಕೋಳಿ ನುಂಗಿತ. ಹಗ್ಗ ಮಗವ ನುಂಗಿ, ಮಗ್ಗವಲಾಳಿ ನುಂಗಿ, ಮಗ್ಗವಲಾಳಿ ನುಂಗಿ, ಹಗ್ಗ ಮಗವ ನುಂಗಿ. ಹಗ್ಗ ಮಗವ ನುಂಗಿ, ಹಗ್ಗ ಮಗವ ನುಂಗಿ, ಮಗ್ಗವಲಾಳಿ ನುಂಗಿ,
ನೋಡವ್ವ ತಂಗಿ ಹುಡುಗನ ಕೋಳಿ ನುಂಗಿತ ನೋಡವ್ವ ತಂಗಿ ಹುಡುಗನ ಕೋಳಿ ನುಂಗಿತ ಎತ್ತು ಜೊತೆಗೆ ನುಂಗಿ ಎತ್ತು ಜೊತೆಗೆ ನುಂಗಿ ಬಸವಾನವ ನುಂಗಿ ಬಸವನವ ನುಂಗಿ ಕುಂಟಿ ಹೊಡಿ ಹೊಟ್ಟನ ಮೇಲೆ ನುಂಗಿತ ಮೇಲೆ ನುಂಗಿತ ಮೇಲೆ ನುಂಗಿತ ಮೇಲೆ ನುಂಗಿತ ಹುಡುಗನ ಕೋಳಿ ನುಂಗಿತ ಹುಡುಗನ ಕೋಳಿ ನುಂಗಿತ ಹುಡುಗನ ಕೋಳಿ ನುಂಗಿತ ಹುಡುಗನ ಕೋಳಿ ನುಂಗಿತ. ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ. ಒಳ್ಳು ಒನಕೆಯ ನುಂಗಿ, ಒರಳು ಅಂತೀವಿ. ಆ ಒರಳಲ್ಲಿ ಒಂದು ಒನಕೆ ಇರ್ತದೆ, ಈಗೆಲ್ಲ ಮರೆತು ಹೋಗಿರ್ತದೆ, ಬಟ್ ನೆನಪಿಟ್ಕೋಬಹುದು. ಮೊದಲು ಕುಟ್ಟಬೇಕಾದ್ರೆ ಏನೋ ವಸ್ತುವನ್ನ ಒರಳಲ್ಲಿ ಹಾಕಿ ಆ ಒನಕೆಯಿಂದ ಕುಟ್ತಾ ಇದ್ರು. ಸ್ವಲ್ಪ ಗಮನ ಮಾಡ್ಕೊಳ್ಳೋಣ. ಆ ಒರಳು ಹೇಗಿರ್ತದೆ ಅಂದ್ರೆ ಕಲ್ಲು, ದೊಡ್ಡ ಕಲ್ಲು, ನೆಲದಲ್ಲಿ ಭದ್ರವಾಗಿ ಕೂಡಿಸಿರ್ತಾರೆ. ಅದನ್ನ ಅಲಗಾಡೋಂಗಿಲ್ಲ, ಅಲಗಾಡ್ತಿದ್ರೆ ಕುಟ್ಟೋಕ್ಕಾಗಲ್ಲ. ನೆಲದಲ್ಲಿ ಗಟ್ಟಿಯಾಗಿ ಕೂತಿರುವಂತಹದ್ದು ಒರಳು, ಗಟ್ಟಿಯಾಗಿ ಕೂಡ್ಲಾರದೆ ಇರುವಂತಹದ್ದು ಒನಕೆ. ಆ ಒನಕೆ ಗಟ್ಟಿಯಾಗಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮತ್ತದು ಒನಕೆ ಕುಟ್ಟೋದು ಯಾವಾಗ ಅಂತ, ಒರಳು ಖಾಲಿ ಇದ್ದಾಗ ಯಾರು ಒನಕೆಯಿಂದ ಕುಟ್ಟಲ್ಲ, ಒನಕೆ ಮುರಿದೋಗುತ್ತೆ. ಆ ಒರಳಲ್ಲಿ ಏನಾದ್ರೂ ವಸ್ತು ಇದ್ರೆ ಮಾತ್ರ ಒನಕೆ ಮೇಲೆ ಕೆಳಗೆ ಬಂದು ಕುಟ್ಟುವಂಥದ್ದು. ಇದನ್ನು ಗಮನಿಸ್ಬೇಕು. ಇದ್ರಲ್ಲಿ ಮುಖ್ಯವಾದ ವಿಷಯ ಇರುವಂತಹದ್ದು, ಒರಳು ದೃಢ ಮನಸ್ಸನ್ನ ತೋರಿಸುತ್ತೆ. ಅತ್ಯಂತ ದೃಢವಾದ ಮನಸ್ಸು ಬೇಕು. ಸಾಧನೆಯಲ್ಲಿ ಹೋಗ್ಬೇಕಾದ್ರೆ ಮೊದಲು ಬೇಕಾದ ದೃಢವಾದ ಮನಸ್ಸು. ಅದು ಗಟ್ಟಿಯಾಗಿ ಕೂತ್ಕೊಂಡಿದೆ, ಭಾರವಾದದ್ದು ನೆಲದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ಅದು ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆಯೋ ಅಷ್ಟು ವಸ್ತು ಸಣ್ಣ ಆಗ್ತದೆ. ಆದ್ದರಿಂದ ಈ ಒರಳು ಅಂತಿದೆಯಲ್ಲ, ಅದು ದೃಢ ಮನಸ್ಸು. ಆ ನಂತರ ಒನಕೆ ಇದೆಯಲ್ಲ, ಅದು ಮೇಲೆ ಕೆಳಗೆ ಹೋಗಿ ಬರುವಂತಹದ್ದು, ಕುಟ್ಟುವಂತಹದ್ದು. ಅದು ಕುಟ್ಟೋದು ಒರಳೊಳಗೆ ಏನಾದ್ರೂ ಇದ್ರೆ ಮಾತ್ರ. ಈ ದೃಢ ಮನಸ್ಸಿನೊಳಗೆ ಆಸೆ ಅಂತ ಒಂದು ಬರ್ತದೆ. ಯಾವಾಗ ಆಸೆ ಅನ್ನುವಂಥ ಪದಾರ್ಥ ಒರಳೊಳಗೆ ತುಂಬಿಕೊಂಡ್ತೋ ಒನಕೆ ಬಂತೆ. ಈ ಒನಕೆ ಮೇಲೆ ಕೆಳಗೆ ಹೋಗೋದು, ಮೇಲೆ ಹೋದಾಗ ಸ್ವಲ್ಪ ಹೋಯ್ತಪ್ಪ ಮೇಲೆ ಅನ್ಕೋತಿ, ಅಷ್ಟರೊಳಗೆ ಕೆಳಗೆ ಬರುತ್ತೆ. ಮತ್ತೆ ಇದು ಸುಖ ದುಃಖ ಅನ್ನುವಂಥ ಒದೆ. ಸುಖನೂ ಒದೇನೆ, ದುಃಖನೂ ಒದೇನೆ. ಐ ವಾಸ್ ಕಿಕ್ಡ್ ಬೈ ಜಾಯ್ ಅಂತಾರೆ ಕೆಲವರು. ಅದು ಕಿಕ್ಕೆ, ಅದು ಜಾಯೋ ಸಾರೋನು. ನೋಡಿ, ಆ ಒನಕೆ ಮೇಲೆ ಹೋದಾಗ ಸ್ವಲ್ಪ ನಿರಾಳ ಅನ್ಸುತ್ತೆ, ಕೆಳಗೆ ಬಂದಾಗ ಪೆಟ್ಟು ಬೀಳುತ್ತೆ. ಬದುಕಿರೋವರೆಗೂ ಸುಖ ದುಃಖಗಳ ಒದೆ ತಪ್ಪಿದ್ದಲ್ಲ. ಈ ಒನಕೆ ಇದೆಯಲ್ಲ, ಸುಖ ದುಃಖಗಳು. ಈ ಸುಖ ದುಃಖಗಳು ಬರೋದು ಯಾವಾಗ ಅಂತ ಶಶನಾಳ್ ಶರೀಫ್ ಹೇಳ್ತಾನೆ, ಒಳಗಡೆ ಆಸೆ ತುಂಬಿಕೊಂಡಿದ್ರೆ ಮಾತ್ರ. ಈ ಒನಕೆ ಬಂದು ಕುಟ್ಟೋದು ಆಸೆ ತುಂಬಿದಾಗ. ಆ ಒಳಗಿನ ಆಸೆ ಕರೆಗೆ ಹೋಗ್ಬಿಟ್ರೆ ಒನಕೆ ನಿಂತು ಹೋಯ್ತು, ಒನಕೆ ಕೆಲಸ ಇಲ್ಲ. ಆಗ ಸುಖ ದುಃಖ ಬರೋಲ್ಲ. ಅದಕ್ಕೇನ್ ಮಾಡ್ತದೆ, ಒರಳಿದೆಯಲ್ಲ, ಆ ಒನಕೆನೇ ನುಂಗಿ ಬಿಡ್ತದೆ. ಒನಕೆ ನುಂಗೋದು ಯಾವಾಗ, ಆಸೆ ಬಂದಾದಾಗ. ಆ ದೃಢ ಮನಸ್ಸಿನಲ್ಲಿ ಆಸೆಯನ್ನು ಭದ್ರವಾಗಿ ನಿಲ್ಲಿಸಿದಾಗ, ಆಸೆಗಳನ್ನು ದೂರೀಕರಿಸಿದಾಗ ಒನಕೆ ಕೆಲಸ ಇಲ್ಲ. ಆಗ ಒರಳು ಒನಕೆಯನ್ನು ನುಂಗಿಬಿಡುತ್ತೆ. ಮುಂದೆ ಕಲ್ಲು ಗೂಟವ ನುಂಗಿ, ಬೀಸು ಕಲ್ಲಿನ ಬಗ್ಗೆ ಬರ್ತಾರೆ. ಹೇಗೆ ತನ್ನ ಪರಿಸರದ ವಸ್ತು ಬಳಸ್ಕೊಂಡಿದ್ದಾನೆ ಶರೀಫ ಅಂತ. ಬೀಸು ಕಲ್ಲು ಆಗ ನೋಡ್ಬೇಕಾದ್ರೆ, ಬೀಸು ಕಲ್ಲು ಹೇಗೆ, ತೆಳಗೊಂದು ಕಲ್ಲು, ಮೇಲೆ ಒಂದು ಕಲ್ಲು, ನಡು ಒಂದು ರಂಧ್ರ ಇದೆ. ಅದ್ರ ಮೂಲಕ ಕಾಳು ಹಾಕ್ತಾ ಇರಬೇಕು, ಆ ಗೂಟ ತಿರುಗಿಸ್ತಾ ಇರಬೇಕು. ನೋಡಿ, ಕಲ್ಲಿನ ಹಣೆ ಬಾರ ಅದು 100 ಕಿಲೋ ಅಲ್ಲ, 200 ಕಿಲೋ ಬೀಸಿದ್ರೆ ಅಲ್ಲೇ ಇರುತ್ತೆ, ಮುಂದೆ ಎಲ್ಲೂ ಹೋಗಲ್ಲ, ಅಲ್ಲೇ ನಿಂತಿರುತ್ತೆ. ಅಲ್ಲೇ ತಿರುಗೋದು. ಗಾಣದೆತ್ತಿನ ಹಾಗೆ ಒಂದು ಹೆಜ್ಜೆ ಮುಂದೆ ಹೋಗಿರಲ್ಲ. 10 ವರ್ಷ ಆದ್ರೂ ಬೀಸು ಕಲ್ಲು ಅಲ್ಲೇನೆ. ನಮ್ಮ ಹಣೆ ಬಾರು ಹಾಗೆ ಆಗಿದೆ. ಜನ್ಮ ಚಕ್ರಗಳಲ್ಲಿ ಬಂದು ಮೇಲೆ ಏರದೆ ಅಲ್ಲೇ ಕೂತಿದ್ದೇವೆ ನಾವು. ಕರ್ಮ ಸವಿಯೋ ತನಕನೂ ತಿರುಗ್ತಾ ಇರ್ತೇವೆ. ನಾವು ಬೀಸು ಕಲ್ಲಿದ್ದ ಹಾಗೆ ನಮ್ಮ ಕರ್ಮ ಅದು. ಬೀಸು ಕಲ್ಲು ನಮ್ಮ ಕರ್ಮದ ಸಂಕೇತ. ಅದು ಮುಂದೆ ಹೋಗೋದಿಲ್ಲ, ಅಲ್ಲೇ ತಿರುಗ್ತಾನೆ ಇರ್ತದೆ. ಆದ್ರೆ ತಿರುಗಿಸುವಂತಹದ್ದು ಇದೆಯಲ್ಲ, ಅದು ಯಾವುದು? ಕಲ್ಲು ತಿರುಗಿಸ್ಬೇಕಾದ್ರೆ ಗೂಟ ಬೇಕು. ಆ ಗೂಟ ತಿರುಗಿಸಿದ್ರೆ ಕಲ್ಲು ತಿರುಗತ್ತೆ. ಈ ಚಕ್ರವನ್ನ ಮೇಲೆ ಕೆಳಗೆ ತಿರುಗುವಂತಹದ್ದು, ಸುತ್ತಲೂ ತಿರುಗುವಂಗೆ ಮಾಡುವಂತಹದ್ದು ಗೌಟ. ಅದು ದೈವಾನಿ, ಚೈತನ್ಯಾನಿ, ದೇವರು ಅನ್ನಿ, ಭಗವಂತಾನಿ, ಯಾವುದು ಅನ್ನಿ. ಕಲ್ಲು ಗೂಟವನ್ನುಂಗಿ. ಯಾವಾಗ ಈ ಚಕ್ರದಲ್ಲಿ ಒದ್ದಾಡ್ತಿರುವಂತಹ ಜೀವ ಇದೆಯೋ ಅದಕ್ಕೆ ಅರ್ಥ ಆಗತ್ತೆ, ನಾನಾಗೆ ತಿರುಗ್ತಾ ಇಲ್ಲ, ಇನ್ಯಾರೋ ತಿರುಗಿಸ್ತಾ ಇದ್ದಾರೆ. ಆ ಗೂಟ ಹಿಡ್ಕೊಂಡಾಗ ತಿರುಗ್ತೇನೆ ಅಂದಾಗ, ಅದಕ್ಕೆ ಸಮರ್ಪಣ ಭಾವದಿಂದ ಶರಣಾದಾಗ ಅದೇ ಗೂಟದ ಒಂದು ಭಾಗ ಆಗತ್ತೆ. ಅದೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು.
ಯಾವಾಗ ಆ ಬ್ರಹ್ಮಜ್ಞಾನ ಆಯ್ತೋ, ನಾನಲ್ಲ, ನಾನು ಬರೀ ಉಪಕರಣ ಮಾತ್ರ, ನಾನು ತಿರುಗಿಸುವಂತ ಶಕ್ತಿ ಬೇರೆ ಇದೆ, ದೊಡ್ಡದಾಗಿದೆ ಅಂದಾಗ, ಸರ್ವಾರ್ಪಣ ಭಾವದಿಂದ ಶರಣಾದಾಗ ಆ ಬೀಸು ಕಲ್ಲಿದೆಯಲ್ಲ, ಅದು ಗೂಟವನ್ನು ನುಂಗುಬಿಡ್ತು. ಅದು ಇಡೀ ಗೂಟ ಇದರ ಭಾಗ ಆಗೋಯ್ತು, ಬೀಸು ಕಲ್ಲಿನೊಂದು ಭಾಗ ಆಯ್ತು. ಹಾಗಾದಾಗ ಇಡೀ ದೇಹದ ಮೂಲಕ ಅದು ತುಂಬಿಕೊಂಡಾಗ, ಬ್ರಹ್ಮ ದೇವದಲ್ಲಿ ಬಂದಾಗ ಕಲ್ಲು ಗೂಟವ ನುಂಗಿ ಅಂತಾಯ್ತು. ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ. ಈ 3 ಹಂತಗಳಲ್ಲಿ ನೋಡಿದ್ವಿ. ಮನಸ್ಸು ಸ್ಥಿರ ಆಗಬೇಕು ಅಂತ ನೋಡಿದ್ವಿ, ಆಸೆಗಳನ್ನ ಹತ್ತಿಕ್ಕಬೇಕು, ಸುಖ ದುಃಖಗಳ ಪೆಟ್ಟು ನಿಲ್ಲಬೇಕು, ಆ ಕರ್ಮಚಕ್ರದಲ್ಲಿ ಸಿಲುಕಿದಂತಹ ದೇಹಕ್ಕೆ ಆ ಭಗವದ್ ದರ್ಶನವಾದಾಗ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ. ಆ ಮೋಕ್ಷ ಅಥವಾ ಕೈವಲ್ಯ ಇದೆಯಲ್ಲ, ಅದ್ರ ಫಲ, ಈ ಸಾಧನೆಯ ಫಲ ಅದು ಮೋಕ್ಷ ಅಂತ. ಅದನ್ನೇ ನೆಲ್ಲು ಅಂತ ಕರೀತಾರೆ. ಕೊನೆಗೆ ಸಾಧನೆಯ ಫಲ ಅನ್ನ ಸಿಗುವಂತದ್ದು ಕೊನೆಗೆ. ತತ್ವ ತೊಂಡಲ ದೊರಕುವುದು ನಿನಗೆ ವಿವೇಚಿತ ತತ್ವ, ಈ ವಿಚೆ ಹೇಳೋ ಹಾಗೆ. ಅದು ಕೊನೆಗೆ ಸಿಗುವಂತಹ ಕೈವಲ್ಯ ಸಿಗೋದಿದೆಯಲ್ಲ, ಅನ್ನ ಅದು. ಆದ್ರೆ ಈ ಮುದುಕಿ ಯಾರು? ಮುದುಕಿ ಅಂತ ಹೇಳಿದ್ರೆ, ನಿನ್ನೆ ಹೇಳಿದ್ವಿ ನಾವು, ಮುದುಕಿ ಅಂದಾಗ ಜರ್ಜರಿತವಾದಂತಹ ದೇಹ, ಈ ಜೀವ ಇದೆಯಲ್ಲ, ಒದ್ದಾಡಿ 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 ಪ್ರಪಂಚದಲ್ಲಿ ಬಂದಂತಹದ್ದು. ಇದಾದಾಗ ಕೊನೆಗೇನಾಗ್ತದೆ? ಆ ಮೋಕ್ಷ ಸಿಕ್ಕಾಗ ಹೇಳ್ತಾರೆ, ಆ ಜರ್ಜರಿತವಾದ ಜೀವವನ್ನ ಕರುಣೆಯಿಂದ ಆ ಕೈವಲ್ಯ ಎತ್ತಿಕೊಂಡ್ಬಿಡುತ್ತದೆ, ಮೋಕ್ಷ ಎತ್ಕೊಂಡ್ಬಿಡುತ್ತದೆ. ಎತ್ಕೊಂಡಾಗ ಆ ನೆಲ್ಲಿದೆಯಲ್ಲ, ಕೈವಲ್ಯ ಅನ್ನುವಂಥದ್ದು ಈ ಜೀವವನ್ನ ಎತ್ತಿ ಪಾರು ಮಾಡಿದಾಗ ಆ ನೆಲ್ಲು ಆ ಮುದುಕಿಯನ್ನೇ ನುಂಗಿತ್ತು ಅಂತಾಗ್ತದೆ. ಹಗ್ಗ ಮಗ್ಗವ ನುಂಗಿ. ಈ ಮಗ್ಗ ಸ್ವಲ್ಪ ನೋಡ್ಬೇಕು ಹೇಗಿರುತ್ತೆ ಅಂತ, ನೋಡಿದವರು ಚೆನ್ನಾಗಿರುತ್ತೆ. ಆ ಮಗ್ಗದ ವ್ಯವಸ್ಥೆ ಇರುತ್ತೆ, ನೆಲದಲ್ಲಿ ತೆಗೆದಿರ್ತಾರೆ, ತೆಗ್ಗಿನಲ್ಲಿ ಹೂತು ಕಂಬ ಹುರಿರ್ತಾರೆ, ಆ ದಾರವನ್ನ ಜೋಡಿಸಿರ್ತಾರೆ, ಮೇಲೆ 2 ಹಗ್ಗ ಇರುತ್ತೆ, ಅದು ನಾಳಿಯಿಂದ ಎಳಿಬೇಕು. ಹಿಂಗ್ ಮಗ್ಗ ಎಳೆದು ಹಾಕ್ಬೇಕು ಅಂತ ತಿಳಿತಾನೆ. ಎಳೆದು ಹಿಂಗ್ ಸರಿ ಮಾಡಿದಾಗ ದಾರ ಒಂದು ಸೇರ್ಕೊಂಡು ಒಂದು ಬಟ್ಟೆ ಆಗುವಂಥದ್ದು. ಈ ಹಗ್ಗ ಇದೆಯಲ್ಲ, ದಾರ ಅಂತ ಹೇಳ್ತಾರೆ. ಹಗ್ಗ ಮಗ್ಗವ ನುಂಗಿ. ಮಗ್ಗ ಇರೋದು ಹಗ್ಗವನ್ನ ಬಟ್ಟೆಯನ್ನಾಗಿ ಮಾಡೋದಕ್ಕೆ ಇರುವಂತಹದ್ದು, ಅದೊಂದು ಉಪಕರಣ. ಅದು ಆ ದಾರವನ್ನ ಬಟ್ಟೆ ಮಾಡುವಾಗ, ಬಟ್ಟೆ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆ ನಮ್ಮಲ್ಲಿ. ಬಟ್ಟೆ ಅಂದ್ರೆ ದಾರಿ ಅಂತ, ಮಾರ್ಗ ಅಂತ, ಜೀವನದ ಬಟ್ಟೆಯನ್ನು ತೋರಿಸಿದವರು ಅಂತ, ಜೀವನ ದಾರಿಯನ್ನ. ಈ ದಾರಕ್ಕೆ ಬಟ್ಟೆಯ ದಾರಿಯನ್ನ, ಜೀವನಕ್ಕೊಂದು ದಾರಿ ತೋರಿಸೋದು. ದಾರವನ್ನ ಬಟ್ಟೆ ಮಾಡೋದು ಅಂದ್ರೆ ಈ ದಾರ ಇದೆಯಲ್ಲ ಜೀವ, ಇದಕ್ಕೊಂದು ದಿಶೆ ತೋರಿಸುವಂತಹದ್ದು, ಅದು ಮಗ್ಗ. ಆ ಮಾಡ್ಬೇಕಾದ್ರೆ ಆ ಕರ್ಮ ನಡೀತಾ ಇದೆ ನೋಡಿ, ಕಂಟಿನ್ಯೂಸ್ ಆಗಿ ಕರ್ಮ ನಡಿಬೇಕದು, ದಾರ ನಡೀತಾ ಇರಬೇಕು. ದಾರ ಕಟ್ಟಾದ್ರೆ ಬಟ್ಟೆ ಆಗೋಲ್ಲ, ಅದು ಒಂದು ಸಮ ನಮ್ಮ ಕರ್ಮ ನಡೀತಾ ಇರಬೇಕು. ಈ ದಾರ ಅಂತಿದೆಯಲ್ಲ, ಅದು ಕರ್ಮ. ಆ ಕರ್ಮ ಮಾಡ್ಕೊಂಡು ಹೋದಾಗ ತನ್ನ ಹಾದಿಯನ್ನು ತಾನೇ ಕಾಣ್ಕೋಬೇಕದು. ಕರ್ಮ ಮಾಡ್ತಾ ಮಾಡ್ತಾ ತನ್ನ ದಾರಿಯನ್ನು ಕಾಣ್ಕೋಬೇಕು. ಈ ಮಗ್ಗ ಕರ್ಮ, ಆ ಹಗ್ಗ ಆ ಮಗ್ಗದಿಂದ ಆಗ್ತದೆ. ಹಗ್ಗ ದಾರ ಜೋಡಿಸಿ ಅವನು ಯಾಗಬೇಕು ಆ ಚಿತ್ತಾರ ಜೋಡಿಸಿ, ಎಷ್ಟು ದಪ್ಪ ಬೇಕು ಅಷ್ಟು ಜೋಡಿಸ್ಕೊಂಡು ಹೋಗ್ತದೆ. ಅದು ಆಗಬೇಕು. ಪದ್ಧತಿ ತಪ್ಪಿದ್ರೆ ಬಟ್ಟೆ ಹದ ಕೆಟ್ಟು ಹೋಗುತ್ತೆ. ಆದ್ರಿಂದ ಕರ್ಮ ವಿಶೇಷ ದುಡಿತಾ ಮಾಡದ ಹೋದಾಗ ಆ ದಾರನೇ ಬಟ್ಟೆಯಾಗಿ ಹೋಗಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅದು. ಮೊದಲು ದಾರ ಇತ್ತು, ನಮ್ಮ ಉದ್ದೇಶ ಏನು? ಆ ದಾರದಿಂದ ಬಟ್ಟೆಯನ್ನು ಮಾಡಬೇಕಾದದ್ದು. ದಾರ ತಾನು ಕರ್ಮದಿಂದ ಹೋಗ್ತಾ ತನ್ನ ಪದ್ಧತಿಯಲ್ಲಿ ಹೋಗ್ತಾ ಇದ್ರೆ ತನಗೆ ಅರಿವಿಲ್ಲದ ಹಾಗೆ ದಾರ ಹೋಗಿ ಬಟ್ಟೆ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ದಾರ ಮಗ್ಗವ ನುಂಗಿ. ಆ ಬಟ್ಟೆಯ ಮಗ್ಗವನ್ನು ನುಂಗಿಬಿಡುತ್ತೆ. ದಾರ ಬಟ್ಟೆ ಮಗ್ಗವನ್ನು ನುಂಗ್ತದೆ. ಮುಂದೆ ಮಗ್ಗ ಏನು ನುಂಗ್ತದೆ? ಮಗ್ಗ ಲಾಳಿಯ ನುಂಗಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಲಾಳಿ ಅಂದ್ರೆ ಮೇಲಿರುವಂತಹದ್ದು, ಅದನ್ನ ಎಳಿತಾ ಇರ್ತಾನೆ, ಕಾಲಿಂದ ಪೆಡಲ್ ಹಾಕ್ತಾ ಇರ್ತಾನೆ. ಲಾಳಿ ಹಾಕ್ಬೇಕು. ಲಾಳಿ ಹಾಕಿದಾಗ ಆ ದಾರ ಎಲ್ಲಿ ಸರಿಬೇಕೋ ಅಲ್ಲಿ ಸರಿತದೆ, ಹಿಂಗೆ ಸರಿಸ್ಕೊಂಡು ಹೋಗುವಂಥದ್ದು. ಇದು ಜ್ಞಾನ ಇರಬೇಕು, ಬರೀ ಕರ್ಮದಿಂದ ಆಗುವಂತಹದ್ದಲ್ಲ. ಈ ಲಾಳಿಯಿಂದ ಜ್ಞಾನ ಅವನಿಗೆ ಯಾವಾಗ ಎಳಿಬೇಕು, ಯಾವಾಗ ಎಳಿಬಾರದು, ಎಷ್ಟು ಎಳಿಬೇಕು ಹದ ಇದೆ ಅವನಿಗೆ. ಆದ್ದರಿಂದ ಬರೀ ಕರ್ಮದಿಂದ ಬರುವಂತಹದ್ದಲ್ಲ, ಕರ್ಮದ ಜೊತೆಗೆ ಆ ಜೀವಕ್ಕೆ ಸ್ವಲ್ಪ ಜ್ಞಾನ ಬರಬೇಕು. ಅದಕ್ಕೆ ಹೇಳ್ತಾರೆ, ಮಗ್ಗದ ಕೆಲಸವನ್ನ ಮಾಡುವುದು ಒಂದು ಲಾಳಿ. ಅದನ್ನು ಬಳಸಬೇಕಾದ್ರೆ ಜ್ಞಾನ ಬೇಕು. ಅಂದಾಗಲೇ ಬಟ್ಟೆಗೆ ಒಂದು ಚಿತ್ತಾರ ಬರುವಂತಹದ್ದು. ಇದು ಜ್ಞಾನದ ಪ್ರತೀಕ. ಆ ಮಗ್ಗದಲ್ಲಿ ಬಂದಿತ್ತಲ್ಲ ಬಟ್ಟೆ, ಆ ಬಟ್ಟೆ ಒಂದು ಆಗ್ಬೇಕಾದ್ರೆ ಆ ಲಾಳಿಯನ್ನು ಪಡ್ಕೋಬೇಕು, ಲಾಳಿ ಹೇಳಬೇಕು. ಕರ್ಮದಲ್ಲಿ ಬಂದಂತಹ ಜೀವ ಈಗ ಜ್ಞಾನದಲ್ಲಿ ಬೇಯಬೇಕು. ಮುಂದೆ ಏನಾಗ್ಬೇಕು? ಆ ಬರೀ ಕರ್ಮ ಮಾಡ್ತಾ ಇದ್ರೆ ಜೀವಕ್ಕೆ ಏನು ಉಪಯೋಗ ಇಲ್ಲ. ನಿಧಾನವನ್ನ ಜ್ಞಾನವನ್ನು ಹಿಂಬಾಲಿಸಿ ಅಪ್ಕೋಬೇಕದು, ಆ ನೆಲೆ ಆಗಬೇಕು. ಆಗ ಮಗ್ಗ ಲಾಳಿಯನ್ನ ಸ್ವೀಕರಿಸಬೇಕು. ಲಾಳಿಯನ್ನು ಸರಿಯಾಗಿ ಫಾಲೋ ಮಾಡಿದರೆ ಮಾತ್ರ ಬಟ್ಟೆ ಚೆನ್ನಾಗಿ ಆಗುವಂತಹದ್ದು. ಆದ್ದರಿಂದ ಮಗ್ಗ ಲಾಳಿಯನ್ನು ನುಂಗುತ್ತದೆ, ಜ್ಞಾನವನ್ನು ನುಂಗುತ್ತದೆ ಅಂತ. ಒಂದು ಜೀವ ಕರ್ಮ ಮಾರ್ಗದಲ್ಲಿ ಬಂದದ್ದು ಮುಂದೆ ಜ್ಞಾನವನ್ನು ಸ್ವೀಕಾರ ಮಾಡಿಕೊಳ್ಳುತ್ತೆ. ಕೊನೆ ಸಾಲು ಚೆನ್ನಾಗಿದೆ. ಮಗ್ಗದಲ್ಲಿರುವ ಅಣ್ಣನನ್ನೇ ಕುಣಿಯು ನುಂಗಿತ್ತ ತಂಗಿ. ಕುಣಿ ಅಂದ್ರೆ ತೆಗ್ಗು. ನಾನು ಆಗ್ಲೇ ಹೇಳಿದೆ, ಮಗ್ಗ ಹಾಕುವಾಗ ನೆಲದಲ್ಲಿ ತೆಗೆದು ಕಂಬ ಹೋರಿರ್ತಾರೆ ನೋಡಿ. ಆ ಮಗ್ಗ ನೇಯ್ತಾ ಇದ್ದಾನಲ್ಲ, ಅವನು ಜೀವ ಮೊದಲು ಕರ್ಮದಲ್ಲಿ ಬಂದಿದ್ದಾನೆ, ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾನೆ, ಈಗ ಕೆಲಸ ಮಾಡ್ತಾ ಇದ್ದಾನೆ.
ಅವನೇನ್ ಮಾಡ್ತಾನೆ, ನಾಳೆ ಹಿಡಿದವನು ಅದೇ ಜೀವ ಕರ್ಮ ಧ್ಯಾನಗಳಿಂದ ಸೇರ್ಕೊಂಡ ಕೊನೆಗೇನಾಗ್ತದೆ ಗೊತ್ತಾ, ಅವ್ನಿಗೆ ಅರ್ಥ ಆಗುತ್ತೆ ಬರೀ ಇದರಿಂದ ಮಾತ್ರ ಆಗೋದಿಲ್ಲ ನನಗೆ ಅಂತ ಹೇಳಿ ಅರ್ಥ ಆಗುತ್ತೆ ಅವನಿಗೆ. ಇದಾಗಬೇಕಾದ್ರೆ ಇನ್ನೊಂದು ಹೆಜ್ಜೆ ದಾಟಬೇಕು, ನಾನು ಮೇಲೆ ಇರುವಂತಹ ಶಕ್ತಿಯನ್ನು ಧ್ಯಾನಿಸಿಕೊಂಡು ಸರ್ವಾರ್ಪಣ ಭಾವದಿಂದ ಕಾಲಿಗೆ ಬೀಳ್ಬೇಕು, ಭಕ್ತಿಯಲ್ಲಿ ಮುಳುಗಬೇಕು. ಭಕ್ತಿಯಲ್ಲಿ ಮುಳುಗಬೇಕು ಅಂದ್ರೆ ಆ ಕುಣಿಯಲ್ಲಿ ಬೀಳ್ಬೇಕು. ಭಕ್ತಿ ಅನ್ನುವಂಥದ್ದೇ ಕುಣಿ. ಆ ಕುಣಿಯಲ್ಲಿ ಬೀಳ್ಬೇಕು. ಯಾರು ಬೀಳ್ತಾನೆ? ಆ ಜೀವ ಇದ್ದಾನಲ್ಲ, ಅಣ್ಣ. ಈ ಮಗ್ಗ ನಯಿಸ್ತಾ ಇದ್ದಾನಲ್ಲ ಜೀವ, ಕರ್ಮ ಭಾವದಲ್ಲಿ ಜ್ಞಾನ ಭಾವದಲ್ಲಿ ಬಂದಂತಹ ಜೀವ ಕೊನೆಗೆ ಭಕ್ತಿಯಲ್ಲಿ ಬೀಳ್ಬೇಕು. ಅದಕ್ಕೆ ಹೇಳ್ತಾರೆ, ಮಗ್ಗದಲ್ಲಿರುವ ಅಣ್ಣನನ್ನೇ ಆ ಕುಣಿಯ ನುಂಗಿತ್ತ ತಂಗಿ. ಆ ಕುಣಿ ಇದೆಯಲ್ಲ, ಕುಣಿ ಅಂದ್ರೆ ಆಳವಾದ ತೆಗ್ಗು. ಭಕ್ತಿ ಅನ್ನುವಂಥದ್ದು ಟ್ರ್ಯಾಪ್. ನಾನು ನೆನಪಿದೆ, ನಾನೊಂದು ಪುಸ್ತಕ ಬರೆದಿದ್ದೆ ಹಿಂದೆ, ಎ ಟ್ರ್ಯಾಪ್ ಕಾಲ್ಡ್ ಟೀಚಿಂಗ್ ಅಂತ. ಟೀಚಿಂಗ್ ಈಸ್ ಆಲ್ಸೋ ಎ ಟ್ರ್ಯಾಪ್. ಒನ್ಸ್ ಯು ಗೆಟ್ ಟ್ರ್ಯಾಪ್ಡ್ ಇನ್ ಟು ಟೀಚಿಂಗ್ ಯು ಕಾಂಟ್ ಕಮ್ ಔಟ್. ಸಿಕ್ಕಾಕೊಂಡ್ಬಿಡ್ರೆ, ಒನ್ಸ್ ಯು ಆರ್ ಎ ಟೀಚರ್ ಯು ಆರ್ ಆಲ್ವೇಸ್ ಎ ಟೀಚರ್. ಹಾಗೆ ಭಕ್ತಿಯಲ್ಲಿ ಒಂದ್ಸಲ ಸಿಕ್ಕಾಕೊಂಡ್ಬಿಟ್ರೆ ಬರೋ ಸುಳಿಯೋದು. ಅದಕ್ಕೆ ಹೇಳ್ತಾರೆ, ಬರೀ ಕರ್ಮ ನನಗೆ ಕೆಲಸ ಮಾಡಿಸುತ್ತೆ, ಜ್ಞಾನ ನನಗೆ ಬುದ್ಧಿವಂತನನ್ನಾಗಿ ಮಾಡಿಸುತ್ತೆ, ಕೊನೆಗೆ ನಿನ್ನ ಜೀವಕ್ಕೆ ಒಂದು ಹದ ತರೋದು ಆ ಭಕ್ತಿ. ಆ ಮಗ್ಗದಲ್ಲಿ ಕೂತಿದ್ದಾನ ಅಣ್ಣ, ಹಾಕ್ತಾ ಇದ್ದಾನಲ್ಲ, ಅವನಿಗೆ ಅರ್ಥ ಆಗಿ ಆ ಕುಣಿಯಲ್ಲಿ ಇತ್ತಲ್ಲ, ಆ ಕುಣಿಯಲ್ಲಿ ಅವನೇ ಕುಸಿದು ಹೋಗ್ಬಿಟ್ಟ ಅಂತ ಹೇಳಿ. ಎತ್ತು ಜತ್ತಾಗಿ ನುಂಗಿ. ಇದು ಕೇಳ್ಕೊಂಡು ಬೆಳಿಗ್ಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ. ನಾನು ಸುಮಾರು ಹಳ್ಳಿಯಲ್ಲೇ ಬೆಳೆದವನು, ಒಕ್ಕಲ್ತನ ವಾತಾವರಣದಲ್ಲೇ ಬೆಳೆದವನು. ಈ 38 ವರ್ಷದ ನಗರದ ವಾಸ ಆ ಒಕ್ಕಲ್ತನ ಮರೆಸ್ಬಿಟ್ಟಿದೆ ಸ್ವಲ್ಪ. ಅದಕ್ಕೆ ಬೆಳಗ್ಗೆ ನಮ್ಮ ಮಾವನಿಗೆ ಫೋನ್ ಮಾಡಿ ನಾನು ತಿಳ್ಕೊಳ್ಳೋದು ಸರಿನಾ ಅಂತ ಕೇಳಿದೆ. ಜತ್ತಿಗೆ ಅಂದ್ರೆ ಏನಿದು, ಮೇಳೆ ಅಂದ್ರೆ ಏನು ಅಂತ ಕೇಳ್ಕೊಂಡೆ. ಜತ್ತಿಗೆ ಅಂದ್ರೆ ನಮ್ಗೆ ಗೊತ್ತಿದೆ, ಈ ದನವನ್ನು ನೊಗಕ್ಕೆ ಹೂಡಿದಾಗ ಒಂದು ನೊಗ ಇರ್ತದೆ ಮೇಲೆ, ಆ ಕಡೆ ಈ ಕಡೆ ಹೋಗ್ಬಾರ್ದಲ್ಲ ಅಂತ ನೊಗಕ್ಕೆ ತೂತು ಮಾಡಿ ಕೊರಳಿಗೆ ಒಂದು ಪಟ್ಟಿ ಹಾಕಿರ್ತಾರೆ, ಸ್ವಲ್ಪ ಅಗಲ ಆಗಿ ಪಟ್ಟಿ ಕಟ್ಟಿರ್ತಾರೆ, ಕಾಲರ್ ತರ ಇರ್ತದೆ ಅದು ಜತ್ತಿಗೆ. ಎತ್ತು ಜತ್ತಿಗೆ ನುಂಗಿ. ಈ ಶ್ರಮ ಪಡುವಂತಹ ಜೀವ ಇದೆಯಲ್ಲ ಅದು ಎತ್ತು. ಶ್ರಮ ಪಡುವಂತಹ ಜೀವ ಎತ್ತು. ಅದು ತನ್ನ ಕಟ್ಟಿ ಹಾಕಿದ್ದಾನಲ್ಲ ಜತ್ತಿಗೆ, ಅದನ್ನು ನುಂಗಬೇಕು. ಅಂದ್ರೇನು? ಬಂಧನದಿಂದ ಪಾರಾಗಿ ಹೋಗಬೇಕು. ಅದು ಗೊತ್ತಾಗಬೇಕು ಜೀವಕ್ಕೆ. ಒಂದು ಹೇಳ್ತಾರೆ, ಮೋಕ್ಷ ಅಂದ್ರೆ ಬಂಧನದಿಂದ ಬಿಡುಗಡೆ ಅಲ್ಲ, ಬಂಧನ ಇರ್ಲಿಲ್ಲ ಅಂತ ತಿಳ್ಕೊಳ್ಳೋದೇ ಮೋಕ್ಷ. ಬಂಧನ ಇರ್ಲೇ ಇಲ್ಲ, ನಾನು ಇದೆ ಅಂತ ಭಾವ ಕೊಂಡಿದ್ದೀನಿ. ಆ ಬಂಧನ ಇಲ್ಲ ಅಂತ ತಿಳುವಳಿಕೆ ಇದೆಯಲ್ಲ, ಆ ಜತ್ತಿಗೆ ಕಂಡಿರ್ಬೇಕು. ಈ ಸರ್ಕಸ್ ಅಲ್ಲಿ ಆನೆ ಕಟ್ಟಿ ಹಾಕಿರ್ತಾರೆ ಹೊರಗಡೆ, ನೋಡಿದ್ದೀರ? ದೊಡ್ಡ ದೊಡ್ಡ ಆನೆಗಳು. ಆ ಟೆಂಟ್ ಹತ್ರ ಒಂದು ಮಳೆ ಹೊಡೆದು ಆ ಮಳೆ ಕಾಲ್ ಕಟ್ಟಿ ಹಗ್ಗ ಕಟ್ಟಿರ್ತಾರೆ. ಅದು ಕಾಲು ಹಿಂಗೆ ಮಾಡ್ತಾ ಇರುತ್ತೆ. ಒಂದ್ಸಲ ಕಿತ್ಕೊಂಡು ಹೋಗಲ್ಲ ಅದು. ಎಳೆದ್ರೆ ಪೂರ್ತಿ ಟೆಂಟೆ ಕೆಳಗೆ ಬರ್ತದೆ, ನೋಡಿದ್ರೆ ಎಳೆಯಲ್ಲ ಅದು. ಯಾಕೆ ಎಳೆಯಲ್ಲ ಗೊತ್ತಾ? ಅದು ಮರಿ ಇದ್ದಾಗ ದೊಡ್ಡ ಚೈನ್ ಕಟ್ಟಿ ಕಂಬ ಕಟ್ಟಿರ್ತಾರೆ. ಎಳೆದು ನೋಡುತ್ತೆ, ಬರಲ್ಲ. ಏನ್ ಶಕ್ತಿ ಹಾಕಿದ್ರು ಬರಲ್ಲ. ಅದ್ರ ತಲೆ ಕೂತ್ಕೊಂಡ್ಬಿಡ್ತು. ಕಾಲಿಗೆ ಹಗ್ಗ ಕಟ್ಟಿದ್ರೆ ಬಿಚ್ಕೊಳಕ್ ಆಗಲ್ಲ. ನೀವು ದಾರ ಕಟ್ಟಿದ್ರು ಹಂಗೆ ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ತಲೆ ಕೂತ್ಕೊಂಡಿದೆ. ಬಂಧನ ಇರೋದು ಇಲ್ಲಿ, ಕಾಲಲ್ಲಿ ಅಲ್ಲ. ಅದು ಹೇಳ್ತಾರೆ, ಎತ್ತು ಜತ್ತಿಗೆ ನುಂಗಿ. ಎತ್ತು ಕಷ್ಟಪಡುವಂತಹ ಜೀವ ಬಂಧನ ಇರ್ಲಿಲ್ಲ ಅಂತ ತಿಳ್ಕೊಂಡು ಪಾರಾಗಿ ಹೋಗೋದಿದೆಯಲ್ಲ, ಪಾರಾದಾಗ ಎತ್ತು ಆ ಜಂತಿಕೆಯನ್ನು ನುಂಗುತ್ತದೆ. ಭತ್ತ ಬಾನವ ನುಂಗಿ. ಇದು ಬಹಳ ಚಂದ. ಇದು ದಾಸರ ಕೆಲವು ಮುಂಡಿಗೆಗಳಲ್ಲಿ ಬರುವಂತಹ ಮಾತು, ನಮ್ಮ ಭಗವದ್ಗೀತೆಯಲ್ಲಿ ಬರುವಂತಹದ್ದು. ದೇಹ ದೇಹಿ ಅಂತ ಬರುವಂತಹ ಮಾತು. ಭತ್ತ ಇದೆಯಲ್ಲ ಅದು ಫಲ. ಆ ಭತ್ತಕ್ಕೋಸ್ಕರ ಒಂದು ಬುಟ್ಟಿ ಮಾಡಿದ್ದಾರೆ, ಬಾನ, ದೊಡ್ಡ ಬುಟ್ಟಿ ಮಾಡಿದ್ದಾರೆ. ನಮ್ಮ ದೇಹದಲ್ಲಿಗೂ ಹಾಗೆ. ಈ ದೇಹ ಬರೀ ಒಂದು ಬಾನ, ಬುಟ್ಟಿ ಇದ್ದ ಹಾಗೆ. ಅದರೊಳಗೆ ಭಗವಂತ ಕೂತಿದ್ದಾನೆ, ಬಿಂಬರೂಪಿ ಪರಮಾತ್ಮ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಂತ ಹೇಳಿದ ಹಾಗೆ ಒಳಗಡೆ ಒಬ್ಬ ಬ್ರಹ್ಮ ಕೂತಿದ್ದಾನೆ, ಭಗವಂತ ಕೂತಿದ್ದಾನೆ. ಅದು ದೇಹಿ, ಅದು ಭತ್ತ. ಹೊರಗಿಂದಿರುವಂತಹದ್ದು ಆವರಣ, ಇದು ಬಾನ. ಯಾವಾಗ ನನಗೆ ಅರ್ಥ ಆಗತ್ತೋ ಒಳಗಿರುವಂತಹ ಚೈತನ್ಯವೇ ನನ್ನ ದೇಹಕ್ಕೆ ಚೈತನ್ಯ ಕೊಡ್ತಿರೋದು, ನಾನು ಇರುವ ಅದರಿಂದಾಗಿ ಅಂತ ತಿಳಿದಾಗ, ಆ ಒಳಗಿರೋ ಭತ್ತ ದೊಡ್ಡದು ಅಂದಾಗ ಒಳಗಿರೋ ದೇಹವನ್ನು ಆವರಿಸಿಬಿಡ್ತಾನೆ. ಆಗ ಭತ್ತ ಆ ಬಾನವನ್ನು ನುಂಗಿಬಿಡ್ತದೆ. ದೇಹ ಮುಖ್ಯ ಅಲ್ಲ ಅಂದಾಗ ದೇಹವನ್ನು ನುಂಗಿಬಿಡ್ತಾನೆ. ಭತ್ತ ಬಾನವ ನುಂಗಿ. ಕುಂಟಿ ಹೊಡೆಯೋ ಅಣ್ಣನನ್ನ ಮೇಳಿಯೋ ನುಂಗಿತ್ತ. ಇದೆಲ್ಲ ಆಗಬೇಕಾದ್ರೆ ಮನಸ್ಸು ಹದ ಆಗ್ಬೇಕು ಅಂತ ಹೇಳಿದೆ. ಹದ ಆಗ್ಬೇಕಾದ್ರೆ ನಮ್ಮಲ್ಲಿ ಕುಂಟಿ ಹೊಡೆಯೋದು ಅಂತಾರೆ. ಆ ನೇಗಲನ್ನು ಹೊಡಿಬೇಕು, ನೆಲ ಹದ ಮಾಡ್ಬೇಕು. ಮೇಳಿ ಅಂದ್ರೆ ಏನ್ ಗೊತ್ತಾ? ಆ ನೇಗಲಿದೆಯಲ್ಲ, ಹೋಸಲ ಹೇಳಿದ್ದೆ ನಾನು, ಆ ನೇಗಲದ ತುದಿ ಇದೆಯಲ್ಲ, ಕಬ್ಬಿಣದ ಅಣಸಿದೆಯಲ್ಲ ತುದಿ, ಅದರ ಹೆಸರು ಸೀತೆ ಅಂತ. ಅದಕ್ಕೆ ಸೀತೆ ಅಂತ. ಅದಕ್ಕೆ ನಮ್ಮ ಸಂಸ್ಕೃತಿಯ ಮೂಲ ಸೀತಾದೇವಿ. ಸೀತೆ ಅಂದ್ರೆ ನೇಗಿಲು. ಅಗ್ರಿಕಲ್ಚರ್ ಇಸ್ ದಿ ಓಲ್ಡೆಸ್ಟ್ ಆಫ್ ಆಲ್ ದಿ ಕಲ್ಚರ್ಸ್. ಅದ್ರೊಳಗೆ ಮೊಟ್ಟ ಮೊದಲನೇ ಕೆಲಸ ನೆಲವನ್ನು ಉಳುವಂತಹದ್ದು. ಆದ್ರೆ ಮೊಟ್ಟ ಮೊದಲನೇದಾಗೋದು ಆ ಮೊಳೆ ನೆಲವನ್ನು ತಟ್ಟಬೇಕು, ಅದು ಸೀತೆ. ಅದಕ್ಕೆ ಸೀತೆ ಅಂತಾರೆ. ಹಾಗೆ ನೆಲವನ್ನು ಉಳಿಬೇಕಾದ್ರೆ ಏನ್ ಮಾಡ್ತಾನೆ? ನೆಲ ಉಳಿಬೇಕಾದ್ರೆ ಮೇಲೆ ಒಂದು ಕಟ್ಟಿಗೆ ಇಟ್ಟಿರ್ತಾರೆ ಕೋಲಿನ ಹಾಗೆ. ಅವ್ನು ಬಕ್ಕೊಂಡ್ರೆ ಬೆನ್ನು ಆಗುತ್ತಲ್ಲ, ಈಗ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಅವನು. ಆ ಕುಂಟಿ ಹೊಡೆಯೋ ಮರದ ಕೋಲ್ ಇದೆಯಲ್ಲ, ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ನೇಗಿಲು ನಡ್ಸ್ಕೊಂಡು ಹೋಗ್ತಾನೆ. ಅಣ್ಣ ಆ ಮೇಳೆಯನ್ನು ಹಿಡಿದು ನೆಲ ಉಳುತ್ತಾ ಇದ್ದಾನೆ. ಜೀವಿ ತನ್ನ ಬಂಧನದಿಂದ ಮುಕ್ತನಾಗಿ
ಒಳಗಿರುವ ದೇಹಿಯನ್ನ ಹುಡುಕುವಾಗ ಮನಸ್ಸನ್ನ ಹದ ಮಾಡ್ಕೊಳ್ಬೇಕು. ಅದಾಗ್ಬೇಕಾದ್ರೆ ಕುಂಟೆ ಹೊಡಿಬೇಕು. ಅದು ಸರಿಯಾಗಿ ಆಗ್ಬೇಕಾದ್ರೆ ಗಟ್ಟಿಯಾಗಿ ಹಿಡ್ಕೋಬೇಕು ಅದನ್ನ. ಇದು ಅತ್ಯಂತ ಏಕಾಗ್ರತೆ ಬೇಕಾಗುವಂತಹ ಕೆಲಸ. ಆ ಮೇಳಿ ಏಕಾಗ್ರತೆಯನ್ನು ಸೂಚನೆ ಮಾಡುವಂತದ್ದು. ಆ ಏಕಾಗ್ರತೆ ಇದ್ರೆ ಅದು ಎಷ್ಟರ ಮಟ್ಟಿಗೆ ಏಕಾಗ್ರತೆ ಆಗ್ಬಿಡ್ತದೆ ಅಂದ್ರೆ ಅಣ್ಣನ ಮನಸ್ಸನ್ನ ತುಂಬಿ ಅದನ್ನೇ ನುಂಗಿ ಹಾಕಿಬಿಡ್ತದೆ. ಮನಸ್ಸಿನ ಏಕಾಗ್ರತೆ ಅದನ್ನು ನುಂಗಿರೋದ್ರಿಂದ ಆ ಮೇಳಿ ಏಕಾಗ್ರತೆಯ ಸಂಕೇತವಾಗಿರುವಂತಹದ್ದು. ನೋಡಿ, ಗಮನಿಸಿ ನೀವು. ಅದು ಇಲ್ಲದೆ ಹೋದ್ರೆ ಕುಂಟೆ ಹೀಗೆ ಹೀಗೆ ಹೊಳ್ಳಾಡ್ಬಿಡುತ್ತೆ, ಲೈನೇ ಬರೋಲ್ಲ. ಅದು ಗಟ್ಟಿಯಾಗಿ ಹಿಡ್ಕೊಂಡಷ್ಟು ಹುಡುಗರಿಗೆ ಕಲಿಸ್ತಿರ್ತಾರೆ ನೋಡ್ಬೇಕು. ಒಕ್ಕಲ್ತನ ಮಾಡ್ಬೇಕಾದ್ರೆ ಬಿಗಿಯಾಗಿ ಹಿಡ್ಕೊಳ್ಳೋ ಅಂತಾರೆ. ಆದ್ರೆ ಎಷ್ಟು ಬಿಗಿಯಾಗಿ ಹಿಡ್ಕೋತಾನೆ ಅಷ್ಟು ನೇರ ಲೈನ್ ಹೋಗುತ್ತೆ. ಹಾಗೆ ಏಕಾಗ್ರತೆ ಇದ್ರೆ ಮಾತ್ರ ಆ ಅಣ್ಣ ಇದ್ದಾನಲ್ಲ ಜೀವ, ಅವನು ತುಂಬಿಕೊಂಡಾಗ ಮಾತ್ರ ಇದೆಲ್ಲ ಸಾಧನೆ ಆಗೋದು. ಆದ್ರಿಂದ ಆ ಮೇಳಿ ಅಣ್ಣನನ್ನೇ ನುಂಗಿ ಬಿಡುತ್ತದೆ. ಕೊನೆಯದೊಂದು ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯು ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದ್ದ ತಂಗಿ, ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿದ್ದ. ಗುಡ್ಡ ಗವಿಯನ್ನು ನುಂಗಿ ಗವಿಯ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯು ನುಂಗಿ, ಗೋವಿಂದ ಗುರುವಿನ ಪಾದ, 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 ಗೋವಿಂದ 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 ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದ್ದ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದ್ದ, ನನ್ನನ್ನೇ ನುಂಗಿದ್ದ, ನನ್ನನ್ನೇ ನುಂಗಿದ್ದ, ನನ್ನನ್ನೇ ನುಂಗಿದ್ದ, ನನ್ನನ್ನೇ ನುಂಗಿದ್ದ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿದ್ದ ತಂಗಿ. ಗುಡ್ಡ ಅಂದ್ರೆ ದೇಹ ಅಥವಾ ದೇಹ ಗುಣಗಳನ್ನು ಹೊಂದಿದಂತ ಯಾವುದೇ ವಸ್ತು ಆಗ್ಬೋದು. ಆ ಗವಿ ಇದೆಯಲ್ಲ ಅಂತಃಶಕ್ತಿಯನ್ನು ತೋರಿಸುವಂತಹದ್ದು. ಗುಡ್ಡದೊಳಗಿರುವಂತಹ ಗವಿ ಅಂತಃಶಕ್ತಿಯನ್ನು ತೋರಿಸಿದರೆ ಇಡೀ ಗುಡ್ಡ ದೇಹವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಈ ಅಂತಃಶಕ್ತಿ ದೇಹ ಗುಣಗಳನ್ನ ಕಂಟ್ರೋಲ್ ಮಾಡ್ತದೆ ಅಂತ ನಮ್ಗೆಲ್ಲ ಗಮನಕ್ಕೆ ಬಂದಿದೆ. ಈ ವಿಲ್ ಪವರ್ ಅಂತ ಸುಮಾರಾಗಿ ಇಂಗ್ಲಿಷ್ ನಲ್ಲಿ ಹೇಳುವಂತದ್ದು. ದೇಹ ಅಂತಃಶಕ್ತಿಯನ್ನ ಅರ್ಥ ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡಲ್ಲ ಅದು. ಆ ವಿಲ್ ಪವರ್ ಎಷ್ಟೋ ಸಲ ಮನುಷ್ಯನ ಬದುಕಿಸ್ಬಿಡ್ತದೆ. ಇತ್ತೀಚೆಗೆ ನಾ ಬರ್ದಿದ್ದೆ, ಒಬ್ಬ ಮನುಷ್ಯ ಆದ ಘಟನೆ ಅದು. ಫ್ರಾಂಕ್ ಅನ್ನೋ ಮನುಷ್ಯ ಎಲ್ಲ ಕಳ್ಕೊಂಡು ಅವ್ನಿಗೆ ಏನೂ ಇಲ್ಲ, ಏನು ಬದುಕೋಲ್ಲ ಅಂತ ಡಾಕ್ಟರ್ ಸರ್ಟಿಫೈ ಮಾಡಿದ್ರು. ಇನ್ನೇನು 6 ತಿಂಗಳು ಬದುಕೋಲ್ಲ, ಅವನು ಕಿಡ್ನಿ ಎಲ್ಲ ಹೋಗಿದೆ ಒಂದು ಅಂತ. 14 ವರ್ಷ ಬದುಕಿದ. ಅವ್ನು ಹೇಳ್ತಾನೆ, ಕೊನೆಗೆ ಬಂದು 14 ವರ್ಷ ಬಂದು ಹೇಳ್ತಾನೆ, ನೋಡಪ್ಪ ನಾನು ಏನ್ ಮಾಡ್ಬೇಕಂತೆಲ್ಲ ಮಾಡಿದ್ದೀನಿ, ಇನ್ ಎನಿ ಟೈಮ್ ಐ ಕ್ಯಾನ್ ಸೇ ಗುಡ್ ಬೈ ಟು ಮೈ ಬಾಡಿ ಅಂದ 15 ದಿವಸಕ್ಕೆ ಹೋದ. ಆ ದೇಹದ ಮೇಲೆ ಕಂಟ್ರೋಲ್ ಕೊಡುವಂತಹದ್ದು, ನಿಗ್ರಹ ಕೊಡುವಂತಹದ್ದು ಅಂತಃಶಕ್ತಿ. ಅದಕ್ಕೆ ಹೇಳ್ತಾರೆ, ಈ ಗುಡ್ಡ ಇದೆಯಲ್ಲ, ಗುಡ್ಡದೊಳಗೆ ಅಂತಃಶಕ್ತಿ ಅನ್ನುವಂತ ಗುಹೆ ಇದೆ. ಆ ಗುಡ್ಡ ಆ ಗವಿಯನ್ನು ನುಂಗಿಬಿಟ್ಟಿದೆ, ಒಳಗಡೆ ಅಂತಃಶಕ್ತಿ ನುಂಗಿಕೊಂಡಿದೆ. ಅದಾದಾಗ ಆ ಗವಿ ಏನ್ ಮಾಡುತ್ತೆ, ಗವಿ ಇರುವೆ ನುಂಗಿ. ಆ ಗವಿ ಇರುವೆ ಯಾಕೆ ನುಂಗುತ್ತೆ? ಇರುವೆ ಅಂದ್ರೆ ಜ್ಞಾನದ ಸಂಕೇತ. ಆ ಅಂತಃಶಕ್ತಿಗೆ ಜ್ಞಾನ ಬರಬೇಕು, ಅಂತಃಶಕ್ತಿ ಜೊತೆಗೆ ಜ್ಞಾನ ಬೆರಿಬೇಕು. ಆ ಇರುವೆ ಏನ್ ಮಾಡ್ತದೆ, ಜ್ಞಾನವನ್ನ ಕೊಡ್ತದೆ. ಕೊಟ್ಟಾಗ ಇಡೀ ಎಲ್ಲವೂ ಜ್ಞಾನಮಯವಾಗಿ ಹೋಗ್ಬಿಡುತ್ತದೆ. ಅಂತಃಶಕ್ತಿ ಎಲ್ಲ ಪೂರ್ತಿ ಜ್ಞಾನಮಯವಾದಾಗ ಮಾತ್ರ ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿದ್ದ ತಂಗಿ. ನನ್ನ ಗುರು ಇದ್ದಾನಲ್ಲ, ಪ್ರಭು ಇದ್ದಾನಲ್ಲ, ಭಗವಂತ ಇದ್ದಾನೆ, ಯಾರಿಗಾದ್ರೂ ಅನ್ಬೋದು. ಅವನಿಂದಾಗಿ ನನ್ನ ಅಂತರಂಗ ಶುದ್ಧವಾಗಿ ಸಿದ್ಧವಾಗಿ ಆ ಮೂಲಕ ಆತ್ಮ ಪರಮಾತ್ಮರ ಸಮ್ಮಿಲನ ಆಗ್ತದೆ. ಈ ಆತ್ಮ ಪರಮಾತ್ಮರ ಸಮ್ಮಿಲನ ಆಗಬೇಕಾದ್ರೆ ಎಲ್ಲ ನುಂಗುವ ಪ್ರಕ್ರಿಯೆಗಳಾಗಬೇಕು. ಗುರು ಗೋವಿಂದನ ಪಾದ ನನ್ನ ನಾನು ಅನ್ನುವಂತಹ ಜೀವವನ್ನ, ನಾನು ಅನ್ನುವಂತಹ ಅಹಂಕಾರವನ್ನ ನುಂಗಿ ನನ್ನನ್ನ ಪೂರ್ತಿ ತೆಗೆದು ಹಾಕಿ ಸಮ ಮಾಡುತ್ತ ಅಹಂಕಾರವನ್ನು ತೆಗೆದು, ಇದಕ್ಕೋಸ್ಕರನ ಹಿಂದೆ ಹಾಕಿದ ಜನಿವಾರವ.
ಹುಟ್ಟು ಸಾವುಗಳಿಂದ ಪಾರಾಗುವಂತಹ ಬಂಧನವನ್ನು ಹಾಕಿ ದಾಟಿ ಹೋಗುವಂತ ಹೇಳಿದ. ಆ ಆತ್ಮ ಸಮ್ಮಿಲನ ಆಗುವಂತಹದ್ದನ್ನ ಈ ಕೋಡುಗನ ಕೋಳಿ ನುಂಗಿತ್ತ ಹೇಳುವಂತ ಪದ್ಯ ಅದ್ಭುತವಾದ ಪದ್ಯ. ಇದಕ್ಕೆ ಶರೀಫ್ ನಮಸ್ಕಾರ ಹೇಳ್ತಾ ಇವತ್ತು ಸ್ವಲ್ಪ ಹೆಚ್ಚು ಟೈಮ್ ಆಯ್ತು, ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ.